ಜನನೀಂ ಶಾರದಾಂ ದೇವೀಂ ರಾಮಕೃಷ್ಣಂ ಜಗದ್ಗುರುಂ ಪಾದಪದ್ಮೇ ತಯೋಶ್ರಿತ್ವ ಪ್ರಣಮಾಮಿ ಮುಹುರ್ಮುಹುಃ. ರತ್ನಾಕರಾಧೌತಪದಾಂ ಹಿಮಾಲಯ ಕಿರೀಟಿನೀಂ ಬ್ರಹ್ಮರಾಜರ್ಷಿ ರತ್ನಾಢ್ಯಾಂ ವಂದೇ ಭಾರತ ಮಾತರಂ. ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಎಲ್ಲ ಸದ್ಭಕ್ತರಿಗೂ ಹೃತ್ಪೂರ್ವಕವಾದ ನಮಸ್ಕಾರಗಳನ್ನು ಸಮರ್ಪಿಸ್ತೇನೆ. ಈಗ ತಾನೇ ಆದರಣೀಯ ಭಾರ್ಗವ ಅವರು ಸಾಂಸ್ಕೃತಿಕ ಕಾರ್ಯಕ್ರಮ ಅಂದರು. ಕೂತಕ್ಕೆ ಸುಮ್ಮನೆ ಯೋಚನೆ ಮಾಡ್ತಿದ್ದೆ, ನಮ್ಮ ಶಾಲೆಗಳಲ್ಲೂ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯುತ್ತೆ. ಸಾಂಸ್ಕೃತಿಕ ಕಾರ್ಯಕ್ರಮ ಅನ್ನೋದು ಸಂಸ್ಕೃತಿಯುಕ್ತವಾದ್ದು ಅಂತ. ಸತ್ಯ ಹೇಳಬೇಕು ಅಂತಂದರೆ ಯಾವ ಶಾಲೆಯ ಗ್ಯಾದರಿಂಗಿಗೆ ಹೋದರೂ ಅಲ್ಲೊಂದು ಸಂಸ್ಕೃತಿ ಇದೆ ಅಂತ ಅನಿಸೋದೇ ಇಲ್ಲ. ಇತ್ತೀಚಿನ ದಿನಗಳಲ್ಲೂ ಅಂತೂ ಅನಿಸಲ್ಲ. ಅದನ್ನು ಸಾಂಸ್ಕೃತಿಕ ಕಾರ್ಯಕ್ರಮ ಅಂತ ಕರೀದೆ ಅವರು ಬೇರೊಂದು ಹೆಸರು ಕೊಡಬೇಕಾಗಿರೋದು ತುರ್ತು ಅಗತ್ಯ ಅಂತ ನನಗನ್ಸುತ್ತೆ. ಯಾಕೆಂದರೆ ಸಂಸ್ಕೃತಿಯಿಂದ ಬಹಳ ದೂರವಿರುವಂಥ, ಯಾವುದನ್ನು ಭಾರತೀಯ ಸಂಸ್ಕೃತಿ ಅಂತ ನಾವು ಭಾವಿಸಿದ್ದೇವೋ ಅಥವಾ ಅಂದ್ಕೊಂಡಿದ್ದೇವೋ ಅವೆಲ್ಲವುಗಳಿಂದಲೂ ಬಹಳ ದೂರ ಇರುವಂಥ ಮತ್ತು ಪಶ್ಚಿಮದ ಭಾರೀ ದೊಡ್ಡ ಆವಾಹನೆಯಾಗಿರೋದರ ಕಾರಣಕ್ಕೆ ಬಂದಿರುವಂಥ ಓಕಿಸಮ್ನ ಪ್ರಭಾವಕ್ಕೆ ಒಳಗಾಗಿರುವಂಥ ಅನೇಕ ಕಾರ್ಯಕ್ರಮಗಳನ್ನು ಸಾಂಸ್ಕೃತಿಕ ಕಾರ್ಯಕ್ರಮ ಅಂತೊಂದು ಕವರ್ ಮಾಡಿ ನಮ್ಗೆ ಕೊಡ್ತಾರೆ. ನಾವು ಅದನ್ನು ಆನಂದಿಸ್ತೀವಿ. ಹೀಗಾಗಿ ಅವರು ಹೇಳುವಾಗ ಅದನ್ನು ಸುಮ್ಮನೆ ನೆನಪು ಮಾಡ್ಕೊಳ್ತಿದ್ದೆ. ಭಾರತೀಯ ಸಂಸ್ಕೃತಿ ಅನ್ನುವಂಥ ಪ್ರಶ್ನೆ ಬಂದಾಗ ಅನೇಕ ಬಾರಿ ಯಾವುದು ಸಂಸ್ಕೃತಿ ಅಲ್ಲ ಅನ್ನೋದ್ರ ಬಗ್ಗೆ ತುಂಬ ದೊಡ್ಡ ಚರ್ಚೆ ಆಗುತ್ತೆ. ಸಂಸ್ಕೃತಿ ಅನ್ನೋದು ಏನು ಅಂತಂದರೆ ಸಮ್ಯಕ್ ಕೃತಂ ಅಂತ, ಯಾವುದು ಪರಿಪೂರ್ಣವಾಗಿ ಮಾಡಲ್ಪಟ್ಟಿದೆಯೋ ಅದು ಸಂಸ್ಕೃತಿ ಅಂತ. ಹೀಗಾಗಿ ಪ್ರತಿಯೊಬ್ಬರಿಗೂ ಅವರದ್ದೇ ಆದ ಭಿನ್ನ ಭಿನ್ನವಾಗಿರುವಂಥ ಸಂಸ್ಕೃತಿ ಇರುತ್ತೆ. ಈ ಸಂಸ್ಕೃತಿಯನ್ನು ತಪ್ಪು ಸರಿಗಳ ತಕ್ಕಡಿ ಹಿಡಿದು ತೂಗಲಿಕ್ಕೆ ಸಾಧ್ಯ ಇಲ್ಲ ಅಂತ. ಕೆಲವರು ಬಂದು ನನ್ನ ಮಾರ್ಗ ಮಾತ್ರ ಸರಿ, ನಿಮ್ಮ ಮಾರ್ಗ ಸರಿ ಇಲ್ಲ ಅಂತ ಹೇಳಿದರೆ ಎಷ್ಟು ಅಬದ್ಧವೋ ಹಾಗೆ ಈ ಸಂಸ್ಕೃತಿ ಸರಿ ಇಲ್ಲ, ಈ ಸಂಸ್ಕೃತಿ ಸರಿ ಅಂತ ಹೇಳೋದು ಕೂಡ ಅಷ್ಟೇ ಪ್ರಾಬ್ಲಮೆಟಿಕ್ಕು ಅಂತ. ಅವರು ಸುದೀರ್ಘ ಕಾಲ ಆಚರಣೆ ಮಾಡ್ಕೊಂಡು ಬಂದಿರುವಂಥ ಸಸ್ಟೈನ್ ಆಗಿರುವಂಥದ್ದು ಯಾವುದನ್ನು ಅವರು ತಮ್ಮ ಸಂಸ್ಕೃತಿಯಾಗಿ ರೂಢಿಸ್ಕೊಂಡಿರ್ತಾರೆ. ಆದರೆ ನಾನಿವತ್ತು ನಿಮ್ಮ ಜೊತೆ ಚರ್ಚೆ ಮಾಡಬೇಕು ಅಂತಿರೋದು ಇವತ್ತಿನ ಭಾರತಕ್ಕೆ, ಇವತ್ತಿನ ಧರ್ಮಕ್ಕೆ, ಹಿಂದೂ ಧರ್ಮಕ್ಕೆ ಇರಬಹುದಾಗಿರುವಂಥ ಸವಾಲುಗಳೇನು, ಆ ಸವಾಲುಗಳ ಮೂಲ ಎಲ್ಲಿದೆ, ಅದರ ಪರಿಹಾರಕ್ಕೆ ನಾವೇನು ಮಾಡಬೇಕು. ಪರಿಹಾರದ ಸಂದರ್ಭ ನಾನು ತುಂಬ ಕಡಿಮೆ ಹೇಳ್ತೀನಿ, ಯಾಕೆಂದರೆ ನಾನು ಸೂಚಿಸಿರುವ ಪರಿಹಾರವೇ ಎಲ್ರಿಗೂ ಪರಿಹಾರ ಅಂತ ಅನ್ನಿಸ್ಬೇಕು ಅಂತಿಲ್ಲ. ಪ್ರಾಬ್ಲಮ್ಸ್ ಗೊತ್ತಾದ ಮೇಲೆ ಅವರವರ ದೃಷ್ಟಿಕೋನದ ಪರಿಹಾರಗಳು ಬೇರೆ ಬೇರೆ ಸಿಕ್ಕರೆ ಅದು ಬಹಳ ಚೆನ್ನಾಗಿರುತ್ತೆ ಅನ್ನೋ ಕಾರಣಕ್ಕೋಸ್ಕರ ಮುಂದಿನ ಕೆಲವು ನಿಮಿಷಗಳ ಕಾಲ ನಾನು ಅದನ್ನು ಮುಂದಿಡುವಂಥ ಪ್ರಯತ್ನ ಮಾಡ್ತೀನಿ. ಹಾಗೆ ನೋಡಿದರೆ ಈ ಕಾಲಘಟ್ಟವನ್ನು ಹಿಂದೂ ಪುನರುತ್ಥಾನದ ಕಾಲ ಅಂತ ಕೂಡ ಕರಿಬೋದು. ಹಾಗೊಂದು ಕಾಲಘಟ್ಟವನ್ನು ಹಿಂದೂ ಪುನರುತ್ಥಾನದ ಕಾಲ ಅಂತ ನಾವು ಯಾವುದನ್ನು ಕರೆದಿದ್ದೀವಿ ಅಂದರೆ ವಿವೇಕಾನಂದರ ಕಾಲಘಟ್ಟವನ್ನು ಕರೆದಿದ್ದೀವಿ. ಸ್ವಾಮಿ ವಿವೇಕಾನಂದರು ಅಮೆರಿಕಾದ ಚಿಕಾಗೋದಲ್ಲಿ ಭಾಷಣ ಮಾಡುವವರೆಗೂ ಹಿಂದೂ ಧರ್ಮ ಸತ್ತಿರುವ ಧರ್ಮವಾಗಿತ್ತು. ಅಕ್ಕ ನಿವೇದಿತ ಭಾಳ ಚೆನ್ನಾಗಿ ಹೇಳ್ತಾಳೆ, ವಿವೇಕಾನಂದರು ಭಾಷಣ ಮಾಡುವವರೆಗೂ ಹಿಂದೂ ಧರ್ಮ ಅಂತ ಒಂದಿತ್ತು. ಆನಂತರ ವಿವೇಕಾನಂದರ ಭಾಷಣ ಮುಗಿದ ನಂತರ ಆ ಧರ್ಮ ಸತ್ವಯುತವಾದ್ದು ಅಂತ ಜಗತ್ತಿಗೆ ಗೊತ್ತಾಯಿತು ಅಂತ, ಅಥವಾ ಆ ಧರ್ಮ ಪುನರುತ್ಥಾನಗೊಳ್ತು ಅಂತ ಅಕ್ಕ ನಿವೇದಿತ ಒಂದು ಮಾತನ್ನು ಹೇಳ್ತಾಳೆ. ಆ ದೃಷ್ಟಿಯಿಂದ ನೋಡೋದಾದರೆ ಅದು ಪರಿಪೂರ್ಣವಾಗಿರುವಂಥ, ಸಮರ್ಥವಾಗಿರುವಂಥ ಒಂದು ಪುನರುತ್ಥಾನದ ಕಾಲ. ಆದರೆ ವಿವೇಕಾನಂದರ ಕಾಲಘಟ್ಟದಲ್ಲಿ ಆ ಪುನರುತ್ಥಾನದ ಚಕ್ರ ಕಂಪ್ಲೀಟ್ ಆಯಿತಾ? ಆ ಪ್ರಶ್ನೆಗೆ ಉತ್ತರ ಹುಡ್ಕೋದು ಭಾಳ ಕಷ್ಟ ಇದೆ. ಯಾಕೆ ಕಂಪ್ಲೀಟ್ ಆಯ್ತಾ ಅಂತ ಉತ್ತರ ಹುಡ್ಕೋದು ಕಷ್ಟ ಅಂತಂದರೆ, ವಿವೇಕಾನಂದರ ನಂತರವೂ ಕೂಡ ನಾವು ಸಿಕ್ಕಾಪಟ್ಟೆ ಕಾಲ ಸ್ಟ್ರಗಲ್ ಮಾಡಿದ್ದೀವಿ. ಸ್ವಾಮಿ ವಿವೇಕಾನಂದರು ಒಂದು ಸಮರ್ಥವಾಗಿರುವಂಥ, ದೇದೀಪ್ಯಮಾನವಾಗಿ ಬೆಳಗ್ತಾ ಇರುವಂಥ ಜ್ಯೋತಿಯನ್ನು ನಮ್ಮ ಮುಂದೆ ಇಟ್ಟರು. ಇದನ್ನು ನೋಡಿಕೊಂಡು ರಾಷ್ಟ್ರವನ್ನು ಕಟ್ಟಿ, ಧರ್ಮವನ್ನು ಕಟ್ಟಿ ಅಂತ ನಮಗೆ ಹೇಳಿ ಹೊರಟುಬಿಟ್ರು. ನಾವು ನಿರಂತರವಾಗಿ ಕಟ್ಟುವ ಪ್ರಯತ್ನ ಮಾಡ್ತಿದ್ವಿ. ಅದೇ ಸ್ವಾಮಿ ವಿವೇಕಾನಂದರು ಒಂದು ಕಡೆ ಭಾಳ ಸುಂದರವಾಗಿ ಹೇಳಿದರು. ಏನು ಹೇಳಿದರು ಅಂತಂದರೆ, ಆಫ್ಟರ್ 100 years, ನಾನು ತೀರ್ಕೊಂಡ 100 ವರ್ಷಗಳ ನಂತರ, ಆಫ್ಟರ್ ಮೈ ಡಿಮೈಸ್, ಆಫ್ಟರ್ 100 years, ಮೈ ಬಾಯ್ಸ್ ವಿಲ್ ಕಮ್ ಆ್ಯಂಡ್ ದೇ ವಿಲ್ ವರ್ಕ್ ಲೈಕ್ ಲಯನ್ಸ್ ಅಂತ ಸ್ವಾಮೀಜಿ ಅಂದರು. ಮಾತನ್ನು ಕೇಳಿ ಎಷ್ಟು ಸುಂದರವಾಗಿದೆ. ಆಫ್ಟರ್ 100 years, ಮೈ ಬಾಯ್ಸ್ ವಿಲ್ ಕಮ್ ಆ್ಯಂಡ್ ದೇ ವಿಲ್ ವರ್ಕ್ ಲೈಕ್ ಲಯನ್ಸ್ ಅಂತ. ಪ್ರತಿ ಬಾರಿ ಕನ್ನಡಿ ಮುಂದೆ ನಿಂತ್ಕೊಂಡಾಗ ಆಮ್ ಐ ಅ ಬಾಯ್ ಆಫ್ ವಿವೇಕಾನಂದ ಅಂತ ಪ್ರಶ್ನೆ ಕೇಳ್ಕೊಳ್ಬೇಕು ಅಂತ ಅನ್ಸುತ್ತೆ. ಡಿಡ್ ಯು ಸ್ಪೀಕ್ ಅಬೌಟ್ ಮೀ, ನನ್ನ ಬಗ್ಗೆ ಹೇಳಿದ್ಯಾ ಅಂತ ಕೇಳಬೇಕು ಅಂತ ಅನ್ಸುತ್ತೆ. ಬಿಕಾಸ್ ಸ್ವಾಮೀಜಿ ಅಷ್ಟು ಕಾನ್ಫಿಡೆಂಟಾಗಿ ಹೇಳಿದ್ರಲ್ಲ, ಮೈ ಬಾಯ್ಸ್ ವಿಲ್ ಕಮ್ ಆ್ಯಂಡ್ ದೆ ವಿಲ್ ವರ್ಕ್ ಲೈಕ್ ಲಯನ್ಸ್ ಅಂತ. ನನಗೆ ಇವತ್ತು ನಿಂತ್ಕೊಂಡು ಸ್ವಾಮೀಜಿಯ ಮಾತುಗಳನ್ನು ಕೇಳ್ತಾ ಕೂತಾಗ ಒಂದು ಕ್ಷಣ ಅನಿಸುತ್ತೆ, ಇವತ್ತು ಮತ್ತೊಮ್ಮೆ ಆ ಬಾಯ್ಸ್ ವರ್ಕ್ ಮಾಡೋ ಟೈಮ್ ಬಂದಿದೆಯಾ ಅಂತ. ಅಥವಾ ವರ್ಕ್ ನಡೀತಾ ಇದೆಯಾ ಅಂತ. ಯಾಕೆ ಅಂತಂದರೆ ಯಾವ ಶ್ರೀರಾಮನ ಮಂದಿರ ಇನ್ನೂ ಯಾವತ್ತೂ ನಮಗೆ ಸಿಗದೇ ಇಲ್ಲ ಅಂತ ನಾವು ನಿಶ್ಚಯ ಮಾಡಿದ್ವೋ,
ನೀವು ನನ್ನನ್ನು ಕೇಳಿದರೆ ಬಿಡಿ, ಸ್ವತಃ ಇಲ್ಲಿನ ಬಿ ಜೆ ಪಿಯ ದೊಡ್ಡ ದೊಡ್ಡ ಲೀಡರ್ಗಳನ್ನು ಸುಮ್ಮನೆ ಮಾತನಾಡಿಸಿ ಆಗುತ್ತೆ ಅಂತ ಗ್ಯಾರಂಟಿ ಇತ್ತಾ? ಅವರು ಟಿ ವಿ ಮುಂದೆ ಹೇಳ್ಬೋದು, ಅವ್ರ ಕ್ಯಾಮ್ರಾ ಮುಂದೆ ಹೇಳ್ಬೋದು, ನಮ್ಗೆ ಗೊತ್ತಿತ್ತು ಗ್ಯಾರಂಟಿ ಆಗುತ್ತೆ ಅಂತ. ಆದರೆ ಪರ್ಸ್ನಲ್ಲಾಗಿ ಕೇಳಿ, ಡೌಟ್ ಇತ್ತಪ್ಪ, ನಾವು ಮಾಡ್ತಿದ್ವ ಅದನ್ನು ಯಾವಾಗಲೂ, ಹೆಂಗೋ ಆಗ್ಬಿಡ್ತದು ಅಂತ. ಅಂದರೆ ಇದೊಂದು ಅಪರೂಪದ ಕಾಲಘಟ್ಟ. ಮತ್ತು ಹೇಗೆ ಸಮಾಜ ಸ್ವೀಕಾರ ಮಾಡ್ತು ಅಂತಂದರೆ, ನಾನು ರಾಮ ಮಂದಿರದ ಅಷ್ಟೂ ಪ್ರಕ್ರಿಯೆಯಲ್ಲಿ ಆ ಹೋರಾಟದ ಇಟ್ಟಿಗೆಯ ಕಾಲದ ಹೋರಾಟವನ್ನು ನೋಡೋದರಿಂದ ಹಿಡಿದು ರಾಮ ಮಂದಿರ ಮತ್ತೆ ಬೇಕು ಅನ್ನುವಂಥ ಉಗ್ರವಾದ ಭಾಷಣ ಮಾಡುವ ಮಧ್ಯದ ಕಾಲಘಟ್ಟದಲ್ಲಿ ಹಿಡ್ಕೊಂಡು ಈಗ ರಾಮ ಮಂದಿರ ಪೂರ್ಣ ಆಗುವ ಈ ಹೊತ್ತಿನಲ್ಲೂ ಕೂಡ ನೋಡುವಾಗ ನನಗನ್ಸಿದ್ದೇನು ಅಂತಂದರೆ, ಯಾವ ಹಿಂದೂ ಸಮಾಜದ ತರುಣರು ಈ ಧಾರ್ಮಿಕ ಸಂಗತಿಗಳಿಂದ ದೂರ ಹೋಗಿದ್ದಾರೆ ಅನಿಸಿತ್ತೋ, ಒಬ್ಬ ರಾಮ ಎಲ್ಲರನ್ನೂ ಎಳ್ಕೊಂಡು ಬಂದ, ಇಡೀ ದೇಶವನ್ನು ಏಕರಸವಾಗಿ ಬೆಸೆದು ಬಿಟ್ಟ. ದೂರದ ತಮಿಳುನಾಡಿನಿಂದ ಹಿಡಿದು ಉತ್ತರದ ಕಾಶಿಯವರೆಗೂ, ಉತ್ತರದ ಕಾಶ್ಮೀರದವರೆಗೂ ಏಕರಸವಾಗಿ ಬೆಸೆದು ಅವನೊಂಥರ ಜೈ ಶ್ರೀರಾಮ್ ಅನ್ನೋದನ್ನು ನ್ಯಾಷನಲ್ ಘೋಷಣೆಯಾಗಿಸಿಬಿಟ್ಟ. ಹೆಂಗೆ ಅಂತಂದರೆ, ಕೆಲವೊಂದು ಪಾರ್ಟಿಗಳಿಗೆ ಜೈ ಶ್ರೀರಾಮ್ ಅಂತ ಕೇಳಿದರೆ ನಖಶಿಕಾಂತ ಉರಿದು ಹೋಗುವಷ್ಟರ ಮಟ್ಟಿಗೆ ಜೈ ಶ್ರೀರಾಮ್ ಎಲ್ಲ ಕಡೆ ಘೋಷಣೆ ಆಗಲಿಕ್ಕೆ ಶುರುವಾಗ್ಬಿಡ್ತು. ಇದೊಂದು ವಿಚಿತ್ರವಾದ ಸಂಗತಿ. ಅದು ನಾನು ನೀವು ಮಾಡಿದ್ದಲ್ಲ, ಸಮಾಜ ತಂತಾನೆ ಮಾಡಿಕೊಂಡಿದ್ದು ಅಂತ. ಅಂದರೆ ಧರ್ಮದ ಪುನರುತ್ಥಾನ ಆಗಬೇಕು ಅಂತ ಅದು ನಿಶ್ಚಯಗೊಂಡ್ರೆ ಅದು ತಂತಾನೆ ತನಗೆ ಬೇಕಾಗಿರೋದನ್ನು ಮಾಡ್ಕೊಳ್ತಾ ಹೋಗುತ್ತೆ ಅನ್ನೋದಕ್ಕೆ ಒಂದು ಅದ್ಭುತವಾದ ಸಾಕ್ಷಿಯಾಗಿ ನಿಲ್ತು. ನನಗೆ ಬ್ರಿಜೇಂದ್ರನಾಥ್ ಸೀಲ್ರು, ಡಾಕ್ಟರ್ ಬ್ರಿಜೇಂದ್ರನಾಥ್ ಸೀಲ್, ಅವರು ಮೈಸೂರಿನ ಯೂನಿವರ್ಸಿಟಿಯ ವೈಸ್ ಚಾನ್ಸಲರು ಕೂಡ ಆಗಿದ್ದರು. ವಿವೇಕಾನಂದರ ಕ್ಲಾಸ್ಮೇಟ್ ಮತ್ತು ವಿವೇಕಾನಂದರ ಒನ್ ಆಫ್ ದ ಕ್ಲೋಸೆಸ್ಟ್ ಫ್ರೆಂಡ್. ಆ ಬ್ರಿಜೇಂದ್ರನಾಥ್ ಸೀಲ್ ಒಂದು ಕಡೆ ಮಾತನಾಡ್ತಾ ಭಾಳ ಚೆನ್ನಾಗಿ ಹೇಳ್ತಾರೆ, ಭಾಳ ಇಷ್ಟ ಆಗುವಂಥ ಮಾತು ನನಗೆ. ಭಾರತಕ್ಕೆ, ಎಷ್ಟು ಚೆನ್ನಾಗಿದೆ ಕೇಳಿಸ್ಕೊಳ್ಳಿ, ಬರೆದಿಟ್ಕೊಳ್ಬೇಕಾಗಿರುವಂಥ ಮಾತು, ಎಲ್ಲಾದರೂ ಒಂದು ಕಡೆ ಯಾವಾಗಲೂ ಬರೆದಿಡಬೇಕು ಅಂತ. ಭಾರತಕ್ಕೆ ವಯಸ್ಸಾಗುತ್ತೆ, ಆದರೆ ಭಾರತ ಮುದಿಯಾಗೋದಿಲ್ಲ ಅಂತ. ಏನು ಚೆನ್ನಾಗಿದೆ ಮಾತು ನೋಡಿ. ವಯಸ್ಸಾಗುತ್ತೆ. ಎಷ್ಟು ಭಾರತದ ವಯಸ್ಸು ಅಂತ ನೀವೇನಾದರೂ ಕೇಳಿದರೆ 75 ವರ್ಷ ಅಂತ ಇವ್ರು ಹೇಳ್ಬೋದು. ಸ್ವಾತಂತ್ರ್ಯ ಬಂದು 75 ವರ್ಷ ಆಗಿರೋದ್ರಿಂದ 75 ವರ್ಷ ಅಂತ. ಆದರೆ ನೀವು ಬ್ರಿಟಿಷರ ಆಕ್ರಮಣದ ಕಾಲಘಟ್ಟವನ್ನು ತೆಗೆದುಕೊಂಡ್ರೆ ಅದಕ್ಕಿಂತ 200 ವರ್ಷ ಹಿಂದೆ. ನೀವು ಮುಸಲ್ಮಾನರ ಆಕ್ರಮಣದ ಕಾಲಘಟ್ಟ ತೆಗೆದುಕೊಂಡ್ರೆ ಇವತ್ತಿಗೆ 1000 ವರ್ಷಗಳ ಹಿಂದೆ. ನೀವು ಗ್ರೀಕರ ಆಕ್ರಮಣದ ಕಾಲ ತೆಗೆದುಕೊಂಡ್ರೆ ಇನ್ನೂ 100 ವರ್ಷಗಳ ಹಿಂದೆ. ನೀವು ಶಂಕರರಿದ್ದ ಕಾಲ ತೆಗೆದುಕೊಂಡ್ರೆ ಅದಕ್ಕಿಂತಲೂ ಮುಂಚೆ. ನೀವು ಬುದ್ಧನಿದ್ದ ಕಾಲ ತೆಗೆದುಕೊಂಡ್ರೆ ಅದಕ್ಕಿಂತಲೂ ಮುಂಚೆ. ನೀವು ವೇದಗಳ ಕಾಲಘಟ್ಟವನ್ನು ತೆಗೆದುಕೊಂಡ್ರೆ ಕನಿಷ್ಠ ಪಕ್ಷ 5000 ವರ್ಷಗಳ ಹಿಂದೆ. ನೀವು ಕೃಷ್ಣನನ್ನು ನೆನಪಿಸಿಕೊಳ್ಳೋದಾದರೆ ಮಹಾಭಾರತ ಅಂತಂದರೆ 5-6 ಸಾವಿರ ವರ್ಷಗಳು. ನೀವು ರಾಮಾಯಣವನ್ನು ತೆಗೆದುಕೊಳ್ಳೋದಾದರೆ 8-10 ಸಾವಿರ ವರ್ಷಗಳು. ಎಷ್ಟು ದೊಡ್ಡದಿದು! 60 ವರ್ಷಕ್ಕೆ ರಿಟೈರ್ ಆಗೋದಾದರೆ ಭಾರತ ವಿಲ್ ನೆವರ್ ರಿಟೈರ್. ಅದು ನಂದು ಮತ್ತು ನಿಮ್ಮದು ಏಜ್ 60 ವರ್ಷಕ್ಕೆ ರಿಟೈರ್ ಆಗೋದು. ಆದರೆ ನನ್ನ ದೇಶಕ್ಕೆ ಭಾಳ ಜನ ಹೇಳ್ತಾರಲ್ಲ, 75 ಆಯಿತು ಭಾರತಕ್ಕೆ, ವಯಸ್ಸಾಯಿತು ಅಂತ. ಯಾವ 75 ರೀ, 10,000 ವರ್ಷಗಳಿಂದ ಇದೆ. ಬ್ರಿಜೇಂದ್ರನಾಥ್ ಸೀಲ್ರ ಮಾತು ಎಷ್ಟು ಸುಂದರ ಅಂತಂದರೆ, ಭಾರತಕ್ಕೆ ವಯಸ್ಸಾಗುತ್ತೆ ಆದರೆ ಯಾವತ್ತೂ ಮುದಿಯಾಗುವಂಥ ಪ್ರಮೇಯ ಇಲ್ಲ ಅಂತ. ಇನ್ಫ್ಯಾಕ್ಟ್ ಇಂಟ್ರೆಸ್ಟಿಂಗ್ ಸಂಗತಿ, ನಾನು ಸುಮ್ಮನೆ ಒಂದು ಹೊರಳೋದಾದರೆ, ಭಾರತದಲ್ಲಿ ಮಾತ್ರ ನನ್ನ ವಯಸ್ಸು ಎಷ್ಟು ಅಂತ ಕೇಳಿದರೆ ನಾನು ಏನೇ ಹೇಳಿದರೂ ಸುಳ್ಳು ಅಂತ. ಈಗ ನನ್ನ ವಯಸ್ಸು 40+ ಅಂತ ನಾನು ನಿಮ್ಗೇನಾದರೂ ಹೇಳೋದಾದರೆ 40+ ಯಾವುದರಲ್ಲಿ? ಈ ಜನ್ಮದಲ್ಲಷ್ಟೇ. ಇದಕ್ಕಿಂತ ಹಿಂದಿನ ಜನ್ಮ ಒಂದಿತ್ತಲ್ಲ, ಅದಕ್ಕಿಂತ ಹಿಂದಿನ ಜನ್ಮ ಒಂದಿತ್ತಲ್ಲ. ಈಗ ನಿಮ್ಮೆದುರಿಗೆ ಕಾಣುವಂಥ ನಾನು 40 ವರ್ಷದವನು ಇರ್ಬೋದು, ಆದರೆ ನನ್ನ ಏಜ್ ಎಷ್ಟು ಅಂತ ಕೇಳಿದರೆ ಏಜಸ್ ಅಂತ. ಇದನ್ನು ಎಷ್ಟು ಚೆನ್ನಾಗಿ ಓಶೋ ಹೇಳ್ತಾರೆ ಅಂದರೆ ನಂಗೆ ಭಾಳ ಇಷ್ಟ ಆಗುತ್ತೆ ಅವ್ರಿಗೆ ಮಾತು. ಅವರು ಕಠೋಪನಿಷತ್ನ ಬಗ್ಗೆ ಮಾತಾಡ್ತಾ ಓಶೋ ಒಂದು ಕಡೆ ಭಾಳ ಚೆನ್ನಾಗಿ ಹೇಳ್ತಾರೆ. ಈ ನಚಿಕೇತ ಯಮನ ಬಳಿ ಹೋಗಿ ನಿಂತ 8 ವರ್ಷದ ನಚಿಕೇತ ಯಮನ ಬಳಿ ಕೇಳುವ ಪ್ರಶ್ನೆ ಯಾವುದು ಅಂತ ಕೇಳಿದರೆ, ನಾನು ಹುಟ್ಟೋಕ್ಕಿಂತ ಮುಂಚೆ ಎಲ್ಲಿದ್ದೆ, ಸತ್ತ ಮೇಲೆ ಎಲ್ಲಿಗೆ ಹೋಗ್ತೀನಿ, ಈ ಪ್ರಶ್ನೆಗೆ ಉತ್ತರ ಕೊಡುವಂಥ ಯಮನ ಮುಂದೆ ನಿಂತ್ಕೊಂಡು ನಚಿಕೇತ ಕೇಳ್ತಾನೆ. 8 ವರ್ಷದ ಹುಡುಗ ಇಂಥ ಪ್ರಶ್ನೆ ಕೇಳಕ್ಕೆ ಸಾಧ್ಯನಾ ಅಂತ ನಿಮ್ಗೆ ಅನಿಸೋದಾದರೆ ನೀವು ತಪ್ಪು ತಿಳ್ಕೊಂಡಿದ್ದೀರಾ. ಯಾಕೆ ಅಂದರೆ ಅವನಿಗೆ 8 ವರ್ಷ ಅಲ್ಲ, ಅದಕ್ಕಿಂತ ಹಿಂದೆ ಅದೆಷ್ಟು ಜನ್ಮದಲ್ಲಿ ಹುಟ್ಟು ಬಂದಿದ್ನೋ ಅವನ ವಯಸ್ಸು ಎಷ್ಟಾಗಿತ್ತು ಅಂತ ನೀವ್ಯಾರು ಅಳಿಲಿಕ್ಕೆ, ಹಿಂದಿನ ಎಲ್ಲ ಜನ್ಮಗಳ ಒಟ್ಟು ಸಾರವನ್ನು ತೆಗೆದು ಈಗ ಪ್ರಶ್ನೆ ಕೇಳಿದ್ದಾನೆ ಅಂತ. ನಂಗೊಂಥರ ಅದ್ಭುತವಾಗಿರುವಂಥ ಮಾತು ಅದು ಅಂತ. ಪುಟ್ಟ ಮಗು 6 ತಿಂಗಳಿಗೆ ಏನೋ ಹೇಳುತ್ತೆ. ನನಗೆ ನೆನ್ನೆ ಯಾರೋ ವಿಡಿಯೋ ಕಳಿಸ್ಕೊಟ್ಟಿದ್ರು. ಆ ಮಗುವನ್ನು ನೋಡಿ ಎಲ್ಲರೂ ಗಾಬರಿ ಆಗಿಬಿಟ್ಟಿದ್ದಾರೆ ಅಂತ. ಪ್ರಾಬಬಲಿ ಇನ್ನೂ ಆ ಮಗುವಿಗೆ ಅಪ್ಪ ಮತ್ತು ಅಮ್ಮನನ್ನು ಸರಿಯಾಗಿ ಗುರುತಿಸ್ಲಿಕ್ಕೆ ಬರುತ್ತೋ ಇಲ್ವೋ. ಆ ಮಗುವಿನ ಮುಂದೆ ತಾಯಿ 2 ಕಾರ್ಡ್ ಹಿಡಿತಾಳೆ. ಇದರಲ್ಲಿ ಬನಾನಾ ಯಾವುದು ಅಂತ ಗುರುತಿಸು ಅಂತಂದರೆ ಆ ಮಗು ಬನಾನಾನ ಮಾತ್ರ ಹಿಡಿಯುತ್ತೆ, ಬನಾನಾ ಕಾರ್ಡ್ನ ಹಿಡಿಯುತ್ತೆ. ಇನ್ನೂ ಮಗುಗೆ ಅಪ್ಪ ಅಮ್ಮನ ಗುರುತಿಸ್ಲಿಕ್ಕೆ ಬರಲ್ಲ.
ನಾನು ಬಲಗೈಯಲ್ಲಿ ಹಿಡಿದಿದ್ದ ಕಾರ್ಡ್ ಮಾತ್ರ ಹಿಡುತ್ತಾ ಅಂತ ನೋಡಿದ್ರೆ ಆ ತಾಯಿ ಭಿನ್ನ ಭಿನ್ನ ಕಡೆ ಕಾರ್ಡ್ಗಳನ್ನು ಹಿಡ್ಕೊಳ್ತಾಳೆ, ತೋರಿಸ್ತಾಳೆ, ಮಗು ಎಲ್ಲವನ್ನೂ ಹಿಡಿಯುತ್ತೆ. ನಮಗೆ ನೋಡಲಿಕ್ಕೆ 8 ತಿಂಗಳ ಮಗು ಇಷ್ಟೆಲ್ಲ ಮಾಡಲಿಕ್ಕೆ ಸಾಧ್ಯನಾ ಅಂತ ಕೇಳಿದರೆ ಮಗುಗೆ 8 ತಿಂಗಳು ಈ ಜನ್ಮದಲ್ಲಿ ಮಾತ್ರ, ಹಿಂದಿನದು ಯಾರಿಗೆ ಗೊತ್ತು ಅಂತ. ಭಾರತ ಹಾಗೆ ಸುದೀರ್ಘ ಕಾಲ ಬದುಕಿ ಬಂದಂಥ ರಾಷ್ಟ್ರ ಅಂತ. ನಾನು ಅಯೋಧ್ಯೆಗೆ ಕಳೆದ ಬಾರಿ ಹೋದಾಗ ಸುಮ್ಮನೆ ನಾನು ನೆನಪಿಸ್ಕೊಳ್ಳೋದಷ್ಟೇ, ಇಡೀ ಅಯೋಧ್ಯೆಯಲ್ಲಿ ನನಗೆ ಅತ್ಯಂತ ಹೆಚ್ಚು ಸೆಳೆದದ್ದು ಅಯೋಧ್ಯೆಯ ರಾಮ ಮಂದಿರ ಅಲ್ಲ, ಆದರೆ ಸರಯೂ ನದಿ ಅಂತ. ಯಾಕೆ ಸರಯೂ ನದಿ ಸೆಳೀತು ಗೊತ್ತಾ? ಇಡೀ ಅಯೋಧ್ಯೆಯಲ್ಲಿ ರಾಮನಿಂದ ಹಿಡಿದು ಆ ರಾಮನನ್ನು, ರಾಮನ ಪರಿವಾರವನ್ನು, ಅವತ್ತು ರಾಮ ಕಾಡಿಗೆ ಹೋದದ್ದನ್ನು, ಆನಂತರ ಲವಕುಶರು ಬಂದು ಅಲ್ಲಿ ಹಾಡಿದ್ದನ್ನು, ಮಂದಿರ ಕಟ್ಟಿದ್ದನ್ನು, ಆನಂತರ ಆ ಮಂದಿರಗಳ ಮೇಲೆ ಆಕ್ರಮಣಗೊಂಡಿದ್ದನ್ನು, ಇನ್ನು ಮಂದಿರಕ್ಕೋಸ್ಕರ ಹೋರಾಟ ನಡೆದಿದ್ದನ್ನು, ಕೊನೆಗೆ ಇವತ್ತು ಪುನರ್ ಮಂದಿರವನ್ನು ಯಾರಾದರೂ ಒಬ್ಬರೇ ಒಬ್ಬರು ನೋಡಿದ್ದಾರೆ ಅಂದರೆ ಸರಯೂ ನದಿ ಮಾತ್ರ. ಅವಳನ್ನು ಬಿಟ್ಟರೆ ಇನ್ಯಾರೂ ಸಾಕ್ಷಿನೇ ಇಲ್ಲ ಅದಕ್ಕೆ. ಇನ್ನೆಲ್ಲರೂ ಬದಲಾಗಿದ್ದಾರೆ, ಅವಳು ಮಾತ್ರ ಬದಲಾಗಲಿಲ್ಲ. ನನಗೆ ಅವಳು ಎದುರಿಗೆ ನಿಂತಾಗಲಿಲ್ಲ. ಏನು ಅದ್ಭುತ ಇದು! ಎಷ್ಟು ಶತಶತಮಾನಗಳಿಂದ ಹರ್ಕೊಂಡು ಬಂದು ರಾಮನಿಂದ ಹಿಡಿದು ಇವತ್ತು ನಾವು ಅದರಲ್ಲಿ ಆಟ ಆಡುವವರೆಗೂ ಏನು ಅದ್ಭುತವಾದ ಪ್ರಕ್ರಿಯೆ ಅಂತ. ಇದನ್ನು ಆಧಾರವಾಗಿಟ್ಕೊಂಡು ನನ್ನ ಬದುಕನ್ನು, ನಿಮ್ಮ ಬದುಕನ್ನು ನಾವು ನೋಡಿದರೆ, ಇದನ್ನು ಆಧಾರವಾಗಿಟ್ಕೊಂಡು ತಾಯಿ ಭಾರತೀಯ ವೈಭವದ ಬದುಕನ್ನು ನೋಡಿದರೆ ಏನು ಅದ್ಭುತವಾದ ಬದುಕು ಅವಳದ್ದು ಅಂತ ಅನಿಸುತ್ತೆ. ಆದರೆ ಪ್ರತಿ ಬಾರಿ ಯಾವತ್ತಾವತ್ತು ಭಾರತ ಮಾತೆ ಅಥವಾ ಈ ಭಾರತ ವಯಸ್ಸಾಗಿ ಮುದಿಯಾಗ್ತಿದೆ ಅಂತ ಅನಿಸುತ್ತೋ, ಈ ಭಾರತಕ್ಕೆ ಮತ್ತೊಮ್ಮೆ ದೃಷ್ಟಿಯನ್ನು ಕೊಡಲಿಕ್ಕೆ, ಮತ್ತೊಮ್ಮೆ ಕಸುವನ್ನು ತುಂಬಲಿಕ್ಕೆ, ಮತ್ತೊಮ್ಮೆ ತಾರುಣ್ಯವನ್ನು ತುಂಬಲಿಕ್ಕೆ ಯಾರಾದರೂ ಬರ್ತಾರೆ. ಸರಿಯಾದ ಸಂದರ್ಭದಲ್ಲಿ ಅದಕ್ಕೆ ಬೇಕಾಗಿರುವಂಥ ಶಕ್ತಿಯನ್ನು ತುಂಬಿ ವಯಸ್ಸಾಗಿದೆ ಅಂತ ಅನಿಸಿರುವಂಥ ಭಾರತವನ್ನು ಮತ್ತೆ ತಾರುಣ್ಯಕ್ಕೆ ತಂದು ಒಂದು ಅದ್ಭುತವಾದ ಲೋಕವನ್ನು ಸೃಷ್ಟಿ ಮಾಡಿ ಹೋಗ್ತಾರೆ. ಪ್ರತಿ ಕಾಲಘಟ್ಟದಲ್ಲೂ ಇದಾಗಿದೆ. ಪ್ರತಿ ಕಾಲಘಟ್ಟದಲ್ಲೂ ನಾವು ಕಷ್ಟಗಳನ್ನು ಎದುರಿಸಿದ್ದೀವಿ. ಇವತ್ತು ನಮ್ಗೆ ಅನೇಕ ಬಾರಿ ಇವತ್ತು ಎದುರಿಸ್ತಾ ಇರುವಂಥ ಕಷ್ಟ ತುಂಬ ಗಂಭೀರ ಅನಿಸೋದಾದರೆ, ಯಾವತ್ತಾದರೂ ಒಂದು ಕ್ಷಣ ಮೊಹಮ್ಮದ್ ಬಿನ್ ಕಾಸಿಮನ ಆಕ್ರಮಣಕ್ಕೆ ಸಿಕ್ಕಾಕ್ಕೊಂಡಿದ್ದಂಥ ಆ ಉತ್ತರ ಭಾರತದ ಜನರನ್ನು ಒಂದು ಕ್ಷಣ ಇಮ್ಯಾಜಿನ್ ಮಾಡ್ಕೊಳ್ಳಿ. ಕ್ರೌರ್ಯದ ಪರಿಕಲ್ಪನೆಯೇ ಇಲ್ಲದ ಭಾರತಕ್ಕೆ ಮೊಹಮ್ಮದ್ ಕಾಸಿಂ ತನ್ನ ಸೈನ್ಯವನ್ನು ತೆಗೆದುಕೊಂಡು ಬಂದು ಮೋಸದಿಂದ ಮುಲ್ತಾನನ್ನ ಮೂಲ ಸ್ಥಾನವನ್ನು ಧ್ವಂಸಗೊಳಿಸಿ, ರಾಜ ದಾಹಿರ ಅವನನ್ನು ಎದುರಿಸಲಿಕ್ಕಾಗದಿರುವಂಥ ದುಃಖದಲ್ಲಿ ತನ್ನ ಜನರನ್ನು ಇಷ್ಟು ಕಷ್ಟಕ್ಕೆ ತಳ್ಳದ್ನಲ್ಲ ಅಂತ ಆತ್ಮಹತ್ಯೆ ಮಾಡಿಕೊಂಡಂಥ ಆ ಕ್ಷಣವನ್ನು ಊಹಿಸಿಕೊಂಡು ನೋಡಿ, ಹೇಗಿದ್ದಿರ್ಬೋದು ಅವತ್ತಿನ ಪರಿಸ್ಥಿತಿ. ಯಾವತ್ತಾದರೂ ಮೊಹಮ್ಮದ್ ಘೋರಿ ಘಜನಿಯರ್ನ ಇಮ್ಯಾಜಿನ್ ಮಾಡ್ಕೊಂಡು ನೋಡಿ. ಇಲ್ಲಿರುವ ತಾಯಂದರು, ಹೆಣ್ಮಕ್ಳು ಭಾಳ ಪುಣ್ಯವಂತರು. ಯಾಕೆ ಪುಣ್ಯವಂತರು ಅಂತಂದರೆ, ಯಾರೂ ದುಷ್ಟ ಕಣ್ಣುಗಳನ್ನು ಹಾಕಿ ಎಳ್ಕೊಂಡು ಹೋಗುವಂಥ ಪರಿಸ್ಥಿತಿ ಇನ್ನೂ ಇಲ್ಲ. ನಾನೇನು ಬರೋದಿಲ್ಲ ಅಂತ ಹೇಳೋದಿಲ್ಲ, ಪರಿಸ್ಥಿತಿ ಹಂಗಿದೆ. ಆದರೆ ಇವತ್ತಿನ ಮಟ್ಟಿಗೆ ಹಿಂಗಿಲ್ಲ. ಆದರೆ ಅವತ್ತು ಘಜನಿ ಗೋರಿಯರ ಕಾಲಕ್ಕೆ ಅವರು ಆಕ್ರಮಣ ಮಾಡಿದ ಜಾಗದಲ್ಲಿರುವಂಥ ಹೆಣ್ಣು ಮಕ್ಕಳನ್ನು ದಂಡು ದಂಡಾಗಿ ಕರ್ಕೊಂಡು ಹೋಗಿ ಅವರು ಅರಬ್ಬರ ಸಂತೆಗಳಲ್ಲಿ ಮಾರಾಟ ಮಾಡುವಂಥ ಕಾಲ ಇತ್ತಲ್ಲ, ಹೇಗಿದ್ದಿರ್ಬೋದು ಆ ದಿನಗಳು. ಯಾವತ್ತಾದರೂ ಇಮ್ಯಾಜಿನ್ ಮಾಡ್ಕೊಳ್ಳಿ, ಮೊಘಲರ ಕಾಲದಲ್ಲಿ ಮೀನಾ ಬಜಾರ್ನಲ್ಲಿ ಭಾರತದ ಹೆಣ್ಣು ಮಕ್ಕಳನ್ನು ನಿಲ್ಲಿಸಿ, ದೆಹಲಿಯ ಹೆಣ್ಣು ಮಕ್ಕಳನ್ನು, ರಾಜಮನೆತನದ ಹೆಣ್ಣು ಮಕ್ಕಳನ್ನು ಅಲ್ಲಿ ನಿಲ್ಲಿಸಿ ಆನೆಯ ಮೇಲೆ ಕುಳಿತು ಬರುವಂಥ ಅಕ್ಬರ್ ಮೀನಾ ಬಜಾರ್ನಲ್ಲಿರುವಂಥ ಹೆಣ್ಣುಗಳನ್ನು ತೋರಿಸಿ ಇವಳು ನನ್ನ ಅಂತಃಪುರಕ್ಕೆ ಬೇಕು ಅಂತ ಕೇಳುವಾಗ ಅವತ್ತಿನ ಸ್ಥಿತಿಗತಿ ಹೆಂಗಿದ್ದಿರ್ಬೋದು? ನನಗಿದು ಯಾವಾಗ ಅರ್ಥ ಆಗುತ್ತೆ, ಫೀಲ್ ಯಾವಾಗ ಆಗುತ್ತೆ ಅಂತಂದರೆ, ಯಾಕಿದು ನನಗೆ ತುಂಬ ಕಷ್ಟ ಅನಿಸುತ್ತೆ ಅಂತಂದರೆ, ನಾನು ಕಾಶ್ಮೀರಕ್ಕೆ ಹೋದಾಗ, ಪ್ರಾಬಬಲಿ ಇವತ್ತಿಗೆ ಒಂದು 6-7 ವರ್ಷಗಳ ಹಿಂದೆ ಕಾಶ್ಮೀರಕ್ಕೆ ಹೋದಾಗ ಒಂದು ದೇವಸ್ಥಾನಕ್ಕೆ ಹೋಗಿದ್ದೆ. ನಾನು ತುಂಬ ಕಡೆ ನೆನಪು ಮಾಡ್ಕೊಳ್ತೀನಿ ಇದನ್ನು. ಒಬ್ಬ ವ್ಯಕ್ತಿ ನನಗೆ ನೆನಪು ಮಾಡಿಕೊಟ್ರು, ಆತ ಅಲ್ಲಿರ್ತಾನೆ, ನಿನ್ನನ್ನು ರಿಸೀವ್ ಮಾಡ್ತಾನೆ, ಹೋಗು ಅಂತ. ಆ ಕಾಶ್ಮೀರದ ಈ ಉರಿ ಸೆಕ್ಟರ್ನಲ್ಲಿರುವಂಥ ಒಂದು ಹಳ್ಳಿಯ ಭಾಗ, ಅಲ್ಲಿಗೆ ಹೋದರೆ ಆ ದೇವಸ್ಥಾನದ ಬಾಗಿಲನ್ನು ನಾನು ಮತ್ತು ಅವ್ರು ನಿಂತ್ಕೊಂಡಾಗ ಒಳಗಿರುವಂಥ ಸೈನಿಕರು ತೆಗೆಯೋದು ಲೇಟ್ ಮಾಡಿದರು. ಅವನು ಲೇಟ್ ಮಾಡಿದ ಕೋಪಕ್ಕೆ ಹೆಂಗೆ ಬೈದ ಸೈನಿಕರಿಗೆ ಅಂತಂದರೆ, ಕೆಟ್ಟದಾಗಿ ಬೈದ. ಆಮೇಲೆ ದೇವಸ್ಥಾನಕ್ಕೆ ಹೋಗಿ ಕೂತ್ಕೊಂಡ. ನಂಗೆ ಭಾಳ ಬೇಜಾರು ಅನ್ನಿಸ್ತು, ಸೈನಿಕರಿಗೆ ಹಿಂಗೆ ಬೈದ್ಬಿಟ್ನಲ್ಲ, ಏನು ಮನುಷ್ಯಪ್ಪ ಇವನು ಅಂತ. ಅವನಿಗೆ ನಾನು ಕೇಳಿದ್ರೆ ಏನಂದ ಗೊತ್ತಾ, ನಿಮ್ಗೇನು ಗೊತ್ತಾಗುತ್ತೆ ಸರ್, ಇವ್ರು ತೆಗೆಯೋದು ಲೇಟ್ ಮಾಡಿಬಿಡ್ತಾರೆ, ಇಲ್ಲಿ ನಾನು ಹಿಂದುವಿನಂತೆ ಬದುಕಿಲ್ಲ ನೋಡಿ, ನಾನು ಗಡ್ಡಾನ ಹೆಂಗೆ ಮಾಡ್ಕೊಂಡಿದ್ದೀನಿ, ನಾನು ನೋಡಿದ್ರೆ ಮುಸ್ಲಿಮ್ ಅಂತ ಅನ್ನಿಸ್ಬೇಕು, ಹಂಗೆ ಬದುಕಿದ್ದೀನಿ. ಯಾಕೆ ಅಂತಂದರೆ, ನಾಳೆ ಯಾರಾದರೂ ಟೆರರಿಸ್ಟ್ಗಳು ಬಂದರೆ ದೂರದಿಂದ ನನ್ನ ನೋಡಿ ಮುಸ್ಲಿಮ್ ಅಂದ್ಕೊಂಡು ಬಿಟ್ಟು ಹೋಗಬೇಕು ಅಂತ ನಾನು ಬದುಕಿದ್ದೀನಿ. ನಾನು ಈ ದೇವಸ್ಥಾನದ ಹೊರಗೆ ಇಷ್ಟೊತ್ತು ನಿಂತ್ಕೊಂಡ್ರೆ ನನ್ನ ಐಡೆಂಟಿಟಿ ರಿವೀಲ್ ಆಗುತ್ತೆ, ನಾನು ಹೆಂಗೆ ಬದುಕಬೇಕು ಅಂತ. ನನಗೆ ಒಂದು ಕ್ಷಣ ಅನ್ನಿಸ್ತು, ಇಲ್ಲಿ ನಾನು ನಿಂತ್ಕೊಂಡು ನಾನು ಹಿಂದೂ ಅಂತ ಮಾತಾಡೋದಕ್ಕೂ, ಕಾಶ್ಮೀರದ ಒಂದು ಏರಿಯಾದಲ್ಲಿ ಒಬ್ಬ ಹಿಂದುವಾಗಿ ತನ್ನ ಐಡೆಂಟಿಟಿಯನ್ನು ಉಳಿಸ್ಕೊಂಡು ಬದುಕಿರೋದಕ್ಕೂ ಏನು ಅದ್ಭುತವಾದ ಸಾಧನೆ ಇರಬೇಕು.
ಆಮೇಲೆ ಸುಮ್ಮನೆ ಕೂತ್ಕೊಂಡು ಯೋಚನೆ ಮಾಡಿದೆ, ಪಾಕಿಸ್ತಾನದ 14 ಕೋಟಿ ಮುಸಲ್ಮಾನರ ನಡುವೆ ಕೆಲವು ಸಾವಿರ ಹಿಂದುವಾಗಿ ಬದುಕಿರಬೇಕಾದ್ರೆ ಅವನ ಗಟ್ಸ್ ಏನಿರಬೇಕು ಅಂತ. ಇನ್ನೊಂದು ಹೆಜ್ಜೆ ಮುಂದೆ ಹೋಗಿ ಯೋಚನೆ ಮಾಡಿ, ನೀವು ಅಫ್ಘಾನಿಸ್ತಾನದಲ್ಲಿ ಇರುವ ತಾಲಿಬಾನಿಗಳ ನಡುವೆ ತನ್ನಂತಾನು ಹಿಂದೂ ಅಂತಾನೋ ಸಿಖ್ ಅಂತಾನೋ ಕರ್ಕೊಂಡು ಬದುಕಿರಬೇಕಂದ್ರೆ ಆ ಪುಣ್ಯಾತ್ಮನ ಜೀವನ ಹೆಂಗಿರಬೇಕು ಅಂತ ಮನಸ್ಸಿನಲ್ಲೇ ನೆನಪಿಸ್ಕೊಂಡ್ರೆ ಒಂದ್ಸಲ ಅದ್ಭುತ ಅನಿಸುತ್ತೆ ಅಂತ. ಹಿಂಗಿತ್ತು ನಮ್ಮ ಪರಿಸ್ಥಿತಿ ಇವರ ಆಕ್ರಮಣದ ಕಾಲಕ್ಕೆ. ಈ ಆಕ್ರಮಣದ ಕಾಲಕ್ಕೆ ಹಿಂದೂಗಳು ಆ ಸಂದರ್ಭವನ್ನು ಎದುರಿಸಿದ್ರಲ್ಲ, ಅದು ಭಯಾನಕವಾದ್ದು. ಇವರ ಆಕ್ರಮಣದ ಈ ಕ್ರೌರ್ಯವನ್ನು ಎದುರಿಸಿ ಮುಗೀತು ಅಂದ್ಕೊಳ್ಳುವಾಗ ಕ್ರಿಶ್ಚಿಯನ್ರ ಬೌದ್ಧಿಕ ಆಕ್ರಮಣ ಶುರುವಾಯಿತು. ನಾನು ಇವತ್ತು ಅದರ ಮೇಲೆ ಹೆಚ್ಚಿನ ಬೆಳಕು ಚೆಲ್ಲಬೇಕು ಅಂತ ಪ್ರಯತ್ನ ಮಾಡ್ತೀನಿ. ಆದರೆ ನಮ್ಮಲ್ಲೂ ಏನು ಕಡಿಮೆ ಪ್ರಾಬ್ಲಮ್ ಇರಲಿಲ್ಲ. ಬುದ್ಧ ಬಂದ, ಮಹಾವೀರರು ಬಂದರು, ಶಾಂತಿ ಮತ್ತು ಅಹಿಂಸೆಗಳನ್ನು ಬೋಧಿಸಿ ಹೋದರು. ಕರೆಕ್ಟಾಗಿದೆ, ಶಾಂತಿ ಮತ್ತು ಅಹಿಂಸೆಗಳನ್ನು ಆಚರಿಸಬೇಕು. ಆದರೆ ಹಿಂದೂಗಳಿಗೆ, ಸನಾತನಿಗಳಿಗೆ ಗೊತ್ತಿಲ್ಲದ ಶಾಂತಿ ಅಹಿಂಸೆ ಏನಲ್ಲ. ನಮ್ಮ ಯಾವ ಮಂತ್ರವೂ ಕೂಡ ಶಾಂತಿ 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 ಅಂತ ಹೇಳದೆ ಮುಗಿಯೋದೇ ಇಲ್ಲ. 3 ಬಾರಿ ಶಾಂತಿ ಹೇಳದೆ ಮಂತ್ರವೇ ಮುಗಿಯೋದಿಲ್ಲ ಎನ್ನುವಂಥ ಸ್ಥಿತಿಯಲ್ಲಿ ನಾವಿರಬೇಕಾದ್ರೆ, ಈ ಸನಾತನಿಗಳಿಗೆ ಶಾಂತಿ ಮತ್ತು ಅಹಿಂಸೆಯನ್ನು ಬೋಧಿಸಿದ ಬುದ್ಧ ಮತ್ತು ಮಹಾವೀರರ ಚಿಂತನೆಗಳನ್ನು ಅವರ ಅನುಯಾಯಿಗಳು ಎಷ್ಟು ವಿಪರೀತವಾಗಿ ತೆಗೆದುಕೊಂಡರು ಅಂತಂದರೆ, ಆಕ್ರಮಣ ಮಾಡಿದ ಎದುರಾಳಿಗಳ ಮುಂದೆಯೂ ಕೂಡ ಶಾಂತಿ ಮತ್ತು ಅಹಿಂಸೆಯ ಮಾತುಗಳನ್ನು ಹೇಳಿದರೆ ನಾವು ಉಳಿಬೋದೇನೋ ಅನ್ನುವಂಥ ಭಾವನೆ ಬಂದಿತ್ತು ಅಂತ. ಇದರ ಪರಿಣಾಮವಾಗಿ ನಮ್ಮ ದೇಶದೊಳಗೆ ಇಣುಕಿದ ಒಂದು ವಿಕ್ಷಿಪ್ತವಾಗಿರುವಂಥ ಚಿಂತನೆ ಹೇಗಿತ್ತು ಅಂತಂದರೆ, ಒಂದು ಕಾಲಘಟ್ಟದಲ್ಲಿ ಇದೇ ಬುದ್ಧಿಸ್ಟ್ಗಳು ಆಕ್ರಮಣಕಾರರನ್ನು ಆಹ್ವಾನಿಸಿ ಇಲ್ಲಿರುವಂಥ ಈ ಹಿಂದೂ ರಾಜನನ್ನು ಕೊಂದು ಈ ರಾಷ್ಟ್ರವನ್ನು ನಮಗೆ ಬಿಡಿಸಿಕೊಡುವಂಥ ಮುಸಲ್ಮಾನರನ್ನು ಇನ್ವೈಟ್ ಮಾಡಿದ್ದು ನಡೆದಿತ್ತು ಭಾರತದಲ್ಲಿ. ಶಾಂತಿ ಮತ್ತು ಅಹಿಂಸೆಗಳು ಈ ಪರಿ ಅತ್ಯಂತ ಕೆಳ ಹಂತಕ್ಕೆ ಹೋಗುತ್ತೆ ಅಂತ ಯಾರೂ ಅಂದ್ಕೊಂಡಿರಲಿಲ್ಲ. ಅದಾದಮೇಲೆ ಇಸ್ಲಾಮಿನ ಆಕ್ರಮಣದ ಕಾಲಕ್ಕೆ ನಮ್ಮ ಜನ ಹೆಂಗಾದರೂ ಗೊತ್ತಾ, ನಾನು ಈ ಹುಟ್ಟಿಕೊಂಡ ಅಪಸವ್ಯಗಳು ಇವತ್ತ್ಯಾಕೆ ನಾವು ಹಿಂಗಿದ್ದೀವಿ ಅನ್ನೋದಕ್ಕೆ ಒಂದು ಮೂಲವನ್ನು ಹುಡುಕುವಂಥ ಪ್ರಯತ್ನ ಮಾಡ್ತಿದ್ದೀನಿ ಅಷ್ಟೇ. ಒಂದು ಕಡೆ ಬುದ್ಧ ಮತ್ತು ಮಹಾವೀರರ ಕಾಲದ ಶಾಂತಿ ಮತ್ತು ಅಹಿಂಸೆಗಳು ನಮ್ಮನ್ನು ವೀಕ್ ರೇಸ್ ಮಾಡೋದಕ್ಕೆ ಬೇಕಾಗಿರುವಂಥ ಪ್ರಯತ್ನ ಮಾಡಿದರೆ, ಎರಡನೇದು ಇಸ್ಲಾಮಿನ ಆಕ್ರಮಣದ ಕಾಲಕ್ಕೆ ನಾವು ಅವಕಾಶವಾದಿಗಳಾಗ್ಬಿಟ್ವಿ. ಹೆಂಗೆ ಅವಕಾಶವಾದಿಗಳು ಗೊತ್ತಾ, ಈ ರಾಜನಿಗೆ ನಾನು ಮೆಚ್ಚಿಸ್ಕೊಂಡಿದ್ದು ಬಿಟ್ಟರೆ ನಾನು ಚೆನ್ನಾಗಿದ್ದು ಬಿಡ್ತೀನಿ ಅಂತ. ಒಂದು ಬುದ್ಧನ ಕಾಲದ ಶಾಂತಿ ಮತ್ತು ಅಹಿಂಸೆ ಇದ್ದಿದ್ದರಿಂದ ಹೋರಾಟದ ಮನೋಭಾವ ಕಡಿಮೆ ಆಗಿತ್ತು, ಮತ್ತು ಈ ಮುಸಲ್ಮಾನ್ ರಾಜನಿಗೆ ಅಡ್ಜಸ್ಟ್ ಮಾಡ್ಕೊಂಡಿದ್ದರೆ ಸಾಕು ಅಂತ. ಇಂಟ್ರೆಸ್ಟಿಂಗ್ ಪಾರ್ಟ್ ಏನು ಗೊತ್ತೇನು, ಇವತ್ತಿಗೂ ಹಾಗೆ ಇರೋದು. ನಾನು ಸುಮ್ಮನೆ ನೋಡ್ತಿರ್ತೀನಿ, ಯಾವ್ಯಾವ ಪೊಲೀಸರು 1 ವರ್ಷದ ಹಿಂದೆ ಅತ್ಯಂತ ಪ್ರೀತಿಯಿಂದ ನಮ್ಮ ಜೊತೆ ಮಾತನಾಡ್ತಿದ್ರೋ ಅದೇ ಪೊಲೀಸರು ಇವತ್ತು FIR ಮಾಡ್ತಾರೆ. ಯಾಕೆ ಗೊತ್ತಾ, ರೆಜಿಮ್ ಚೇಂಜ್ ಆಯಿತು ಅಷ್ಟೇ. ಆವಾಗ ನಿಮ್ಮನ್ನು ಮಾತನಾಡಿಸೋದ್ರಿಂದ ಇಲ್ಲಿ ಆಳುವವರನ್ನು ಸಂಪ್ರೀತಿಗೊಳಿಸ್ಬೋದಿತ್ತು. ಈಗ ನಿಮ್ಮ ಮೇಲೆ FIR ಮಾಡೋದ್ರಿಂದ ಸಂಪ್ರೀತಿಗೊಳಿಸ್ತಾಗುತ್ತೆ. ವೆರಿ ಸಿಂಪಲ್, ನಥಿಂಗ್ ಮೋರ್ ದೆನ್ ದಟ್. ಮತ್ತಿದು ಬರೀ ಪೊಲೀಸರ ಸಂಗತಿಯಲ್ಲ, ಈ ದೇಶದ ಸಮಾಜದಲ್ಲಿರುವ ಬಹುತೇಕರ ಸಂಗತಿಯೂ ಹಂಗೆ. ಇವತ್ತೇನು ಜೈ ಶ್ರೀರಾಮ್ ಅನ್ನೋದ್ರಲ್ಲಿ ಭಾಳ ಖುಷಿ ಪಡ್ತಿದ್ದಾರಲ್ಲ, ನಮಗದು ಹೆಮ್ಮೆ ಅನ್ನಿಸ್ತಿದೆಯಲ್ಲ. ಸೆಂಟ್ರಲಲ್ಲಿ ಅಕಸ್ಮಾತ್ ಏನಾದರೂ ಹಂಗೆ ಆಗೋದಿಲ್ಲ, 4 ಫೇಸ್ ಮುಗಿದೋದ ಮೇಲೆ ಖಾತ್ರಿ ಆಗೋಗಿದೆ, ವಾಪಸ್ ಮೋದಿ ಬರ್ತಾರೆ, ಅದರಲ್ಲಿ ಯಾವ ಅನುಮಾನವೂ ಇಲ್ಲ ಅಂತ ಎಲ್ರಿಗೂ ಖಾತ್ರಿ ಆಗೋಗಿದೆ. ಅದರ ಮುನ್ಸೂಚನೆಗಳು ಸಿಗಲಿಕ್ಕೆ ಆರಂಭವಾಗಿದೆ. ಮತ್ತು ಇಡೀ ಕಾಂಗ್ರೆಸ್ ತನ್ನ ಹೋರಾಟವನ್ನು ರಾಯ್ಬರೇಲಿಗೆ ಸೀಮಿತಗೊಳಿಸಿರೋದ್ರಿಂದ ಅದು ಇನ್ನು ಮುಗೀತು, ಆ ಹೋರಾಟ ಕಂಪ್ಲೀಟ್ ಆಗಿದೆ, ಏನು ಉಳ್ಕೊಂಡಿಲ್ಲ. ಹೀಗಾಗಿ ಮೋದಿ ವಾಪಸ್ ಬಂದೇ ಬರ್ತಾರೆ, 300+ ಸೀಟ್ಸ್ಗಳಿಂದ ಅವ್ರು ವಾಪಸ್ ಬರ್ತಾರೆ ಅನ್ನೋದು ಪಕ್ಕ ಇದೆ. ಆದರೆ ಪ್ರಾಬ್ಲಮ್ ಎಲ್ಲಿದೆ ಅಂತಂದರೆ, ಅಕಸ್ಮಾತ್ ಏನಾದರೂ ಸೆಂಟ್ರಲ್ ರೆಜಿಮ್ ಚೇಂಜ್ ಆದರೆ, ಯಾರ್ಯಾರು ಇಲ್ಲಿಗೆ ಬಂದು ಜೋರ್ದಾರಾಗಿ ಜೈ ಶ್ರೀರಾಮ್ ಅಂತ ಹೇಳ್ತಿದ್ರಲ್ಲ, ಬಿಲೀವ್ ಮೀ ಬರೋದೇ ಇಲ್ಲ. 50% ಜನ ಸೈಲೆಂಟಾಗಿ ನ್ಯೂಟ್ರಲ್ ಆಗಿಬಿಡ್ತಾರೆ, ನಾನ್ ಸೆಕ್ಯುಲರ್, ನಾವೆಲ್ಲ ಚೆನ್ನಾಗಿದ್ದೀವಿ ಅಂತ. ನೀವು ಕೇಳಿ ನೋಡಿ, ನಮ್ಮ ಬಿಸ್ನೆಸ್ ಇದೆ, ಏನು ಮಾಡೋದು, ಎದುರಾಕೊಂಡು ಹೆಂಗಿರೋದು ಅಂತ. ಅವಕಾಶವಾದಿತನ, ನನ್ನ ಧರ್ಮ, ನನ್ನ ಚಿಂತನೆ, ನನ್ನ ವಿಚಾರ ಇವೆಲ್ಲ ಹಾಳಾಗಿ ಹೋಗಲಿ, ಆದರೆ ನಾನು ಹೀಗಿರಬೇಕು ಎನ್ನುವಂಥ ಈ ಅವಕಾಶವಾದಿ ಚಿಂತನೆ ಇದೆಯಲ್ಲ, ಇದು ಇಸ್ಲಾಮಿನ ಆಕ್ರಮಣದ ಕಾಲಕ್ಕೆ ನಮ್ಮೊಳಗೆ ನುಸುಳಿಕೊಂಡಂಥ ಕೆಟ್ಟ ದೋಷ. ಇನ್ನು ಕ್ರಿಶ್ಚಿಯಾನಿಟಿಯ ಆಕ್ರಮಣದ ಕಾಲಕ್ಕೆ ನಮ್ಮೊಳಗೆ ಬೌದ್ಧಿಕ ದಾಸ್ಯತನ ಬಂತು. ಅವರು ಎಷ್ಟು ಚೆನ್ನಾಗಿ ನಮ್ಮನ್ನು ಬೌದ್ಧಿಕವಾಗಿ ದಾಸರನ್ನಾಗಿಸಿದ್ರು ಅಂತಂದರೆ, ಈ ಬೌದ್ಧಿಕ ದಾಸರನ್ನಾಗಿಸ್ಲಿಕ್ಕೋಸ್ಕರವೇ ಕ್ರಿಶ್ಚಿಯಾನಿಟಿಯಲ್ಲಿ ಕೆಲವು ಜನರನ್ನು ಎಂಪ್ಲಾಯ್ ಮಾಡಿಕೊಂಡು ನಮ್ಮನ್ನು ಟ್ರೈನ್ ಮಾಡಲಿಕ್ಕೆ ಬಳಸಲಾಯಿತು. ಇಂಡಾಲಜಿಸ್ಟ್ಗಳು ಅಂತ ಅವತ್ತಿನ ದಿನಗಳಲ್ಲಿ ಕರೀತಾರೆ. ಇಂಡಾಲಜಿಸ್ಟ್ಗಳು ಅಂತಂದರೆ ಸೌತ್ ಏಷ್ಯಾನ ಅಧ್ಯಯನ ಮಾಡಲಿಕ್ಕೆ ಅಂತ ಕರೆಸ್ಕೊಂಡಿದ್ದ ಜನರನ್ನು ಇಂಡಾಲಜಿಸ್ಟ್ಗಳು ಅಂತ ಕರೀತಾರೆ. ವಿಲಿಯಂ ಜೋನ್ಸ್ ಇರ್ಬೋದು, ಮ್ಯಾಕ್ಸ್ ಮುಲ್ಲರ್ ಇರ್ಬೋದು. ಇವ್ರಿಗೆ ಏನು ಮಾಡಿದ್ರು ಗೊತ್ತಾ, ಅವರು ಭಾಳ ಚಂದ
ಅವರೇ ಡಿಗ್ರಿ ಕೊಡೋದು, ಅವರೇ ಇವರಿಗೆ ಪ್ರಶಸ್ತಿಗಳನ್ನು ಕೊಡೋದು, ಆನಂತರ ಅವರೇ ಇವರನ್ನು ಹೀರೋಗಳನ್ನಾಗಿ ಮಾಡಿ ಅವರ ಮೂಲಕ ಚಿಂತನೆಗಳನ್ನು ಹೇಳಿಸಿ, ನಮ್ಮ ವಿರೋಧಿ ವಿಚಾರಗಳನ್ನು ಹೇಳಿಸಿ ಅವರನ್ನು ತೋರಿಸಿ ಹೇಳೋದು, ನೋಡಿ ಸ್ಕಾಲರ್ಗಳು ಹೇಳಿದ್ದಾರೆ, ನೀವು ಒಪ್ಕೋಬೇಕಲ್ಲ ಇದನ್ನು. ನಮಗೂ ಹೆಂಗೆ ಅಂತಂದರೆ ಅಮೇರಿಕನ್ರು ಹೇಳಿದರೆ ಕರೆಕ್ಟಾಗಿರುತ್ತೆ, ಯಾಕೆಂದರೆ ದೇ ಆರ್ ವೆರಿ ಬ್ರಿಲಿಯಂಟ್ ಅಂತ ಅದೊಂದು ಭಾವನೆ ತುಂಬ್ಕೊಂಡ್ಬಿಟ್ಟಿದೆ. ಇವರು ಎಲ್ಲಿವರೆಗೂ ಮಾಡ್ತಾರೆ ಅಂದರೆ ಇವತ್ತಿಗೂ ಹಿಂಗೆ, ಇವತ್ತಿಗೂ ಕೂಡ ನಾನು ಆ ರಿಲೇಷನ್ನ ಮ್ಯಾಪ್ ಮಾಡ್ತಿದ್ದೀನಿ ಅಷ್ಟೇ. ಆವತ್ತು ಹೇಗೆ ನಮ್ಮ ವಿರುದ್ಧಕ್ಕೆ ಈ ಚಿಂತನೆಗಳನ್ನು ಹೇಳುವಂಥ ಜನರನ್ನು ಬೆಳೆಸಿದ್ರು, ಇವತ್ತು ಹಾಗೆ. ನೀವು ಡಿ.ಎನ್. ಜಾನ್ ನೋಡಿ, ನೀವು ಆರ್.ಎಸ್. ಶರ್ಮಾ ನೋಡಿ, ರೋಮಿಲಾ ಥಾಪರ್ ನೋಡಿ, ಇವರುಗಳೆಲ್ಲ ಹೆಂಗೆ ಅಂತಂದರೆ ಇವರಿಗೆ ಕೊಡಬೇಕಾದ ಎಲ್ಲ ಪ್ರಶಸ್ತಿ ಕೊಟ್ಟಿದ್ದಾರೆ. ಇವರನ್ನು ಹಿಸ್ಟಾರಿಯನ್ಸ್ ಅಂತ ಅಮೇರಿಕನ್ರು ಯುರೋಪಿಯನ್ರು ಗುರುತಿಸಿ ಪ್ರಮುಖವಾಗಿರುವಂಥ ಜಾಗಗಳಲ್ಲಿ ತಮ್ಮ ಯೂನಿವರ್ಸಿಟಿಗಳಿಗೆ ಕರೆದು ಒಂದಷ್ಟು ಸಲ ಭಾಷಣ ಮಾಡಿಸಿದ್ದಾರೆ. ನಾವು ಎಷ್ಟರ ಮಟ್ಟಿಗೆ ಪ್ರಭಾವಿತಗೊಂಡಿದ್ದೀವಿ ಅಂತಂದರೆ, ಯಾರ್ಯಾರು ಅಮೇರಿಕಾ ರಿಟರ್ನ್ಡೋ ಅವರೆಲ್ಲ ಭಾಳ ಗ್ರೇಟು ಅಂತ ಇವತ್ತಿಗೂ ನಂಬ್ತಿದ್ದೀವಿ. ಆ ದಾಸ್ಯತನ ಇವತ್ತಿಗೂ ಹೋಗಲಿಲ್ಲ. ಆವತ್ತಿನಿಂದ ಏನಿತ್ತೋ ಆ ಬೌದ್ಧಿಕ ದಾಸ್ಯಕ್ಕೆ ತಳ್ಳುವಂಥ ಪ್ರಯತ್ನವನ್ನು ಇವತ್ತಿಗೂ ಅವ್ರು ಮಾಡ್ಕೊಂಡು ನಿಲ್ತಿದ್ದಾರೆ. ಬ್ರಿಟಿಷರು ಎಲ್ಲಿವರೆಗೂ ವ್ಯವಸ್ಥಿತವಾಗಿ ಮಾಡಿದರು ಅಂತಂದರೆ 1793ರಲ್ಲಿ ಅವರೊಂದು ರೆಗ್ಯುಲೇಟಿಂಗ್ ಆ್ಯಕ್ಟನ್ನು ಜಾರಿಗೆ ತಗೊಂಡು ಬಂದರು. ಆ ಆ್ಯಕ್ಟನ್ನು ತರೋಕ್ಕಿಂತ ಮುಂಚೆ ಅವ್ರು ನಮಗೇನು ಹೇಳ್ತಿದ್ರು ಅಂತಂದರೆ, ನಿಮ್ಮ ಮತದ ವಿಚಾರದಲ್ಲಿ, ನಿಮ್ಮ ಪಂಥದ ವಿಚಾರದಲ್ಲಿ, ನಿಮ್ಮ ಧರ್ಮದ ವಿಚಾರದಲ್ಲಿ ನಾವು ತಲೆ ಹಾಕೋದಿಲ್ಲ ಅಂತ ಹೆದರ್ತಿದ್ರು ಅವರು. ಹಿಂದೂಗಳು ರಿವೋಲ್ಟ್ ಆಗ್ತಾರೆ ಅಂತ. ಆದರೆ ನಿಧಾನವಾಗಿ ಏನು ಮಾಡಿದ್ರು ಗೊತ್ತಾ, ಬೈಬಲ್ನ ಭಾರತೀಯ ಭಾಷೆಗಳಿಗೆ ಅನುವಾದ ಮಾಡಿ ಅದನ್ನು ಭಾರತದಲ್ಲಿ ನಿಧಾನವಾಗಿ ಸ್ಪ್ರೆಡ್ ಮಾಡಬೇಕು ಅಂತ ನಿಶ್ಚಯ ಮಾಡಿದರು. ಈಗ ಯೋಚನೆ ಮಾಡಿ, ಬೈಬಲ್ನ ನಾವೆಲ್ಲರೂ ಎಕ್ಸೆಪ್ಟ್ ಮಾಡಬೇಕು ಅಂದರೆ ಇರುವ ಮಾರ್ಗ ಏನು? ಒಂದು, ಬೈಬಲ್ ಇಲ್ಲಿರುವ ವಿಚಾರಧಾರೆಗಿಂತ ಶ್ರೇಷ್ಠ ವಿಚಾರಧಾರೆಯನ್ನು ಹೇಳುತ್ತೆ ಅಂತ ಪ್ರೂವ್ ಮಾಡಬೇಕು. ಆದರೆ ಆ ಥರದ್ದು ಪ್ರೂವ್ ಮಾಡುವಂಥ ಸರಕು ಇಲ್ಲ ಅಂದರೆ ಇಲ್ಲಿರುವಂಥ ವಿಚಾರಧಾರೆ ಅತ್ಯಂತ ಕೆಳಮಟ್ಟದ್ದು ಅಂತ ಪ್ರೂವ್ ಮಾಡಬೇಕು. ನೆಗೆಟಿವ್ ಅಪ್ರೋಚ್. ಭಗವದ್ಗೀತೆ ಅದೊಂದು ಪುಸ್ತಕವೇ ಅಲ್ಲ, ಏನಿದೆ ಅದರಲ್ಲಿ? ಭಗವದ್ಗೀತೆ ಯಾಕೆ ವಿರೋಧಿಸಬೇಕಾಗಿರೋದು ಅಂತಂದರೆ, ಅದರಲ್ಲಿ ಶ್ರೀಕೃಷ್ಣ ಜಾತಿ ಮತಗಳ ವಿಚಾರವನ್ನು ತರ್ತಾನೆ, ಅದರಲ್ಲಿ ಶ್ರೀಕೃಷ್ಣ ವರ್ಣ ಪದ್ಧತಿಯನ್ನು ತರ್ತಾನೆ. ಹೀಗಾಗಿ ಅತ್ಯಂತ ಕನಿಷ್ಠವಾಗಿರುವ ಭಗವದ್ಗೀತೆ ಪುಸ್ತಕವನ್ನು ಯಾರಾದರೂ ಓದ್ತಾರಾ ಅಂತ ಕೇಳಿದ್ರು. ಇಂಟ್ರೆಸ್ಟಿಂಗ್ಲಿ ಇಡೀ ಭಗವದ್ಗೀತೆಯಲ್ಲಿ ವರ್ಣದ ಬಗ್ಗೆ ನಾನು ಟಚ್ ಮಾಡಲಿಕ್ಕೆ ಹೋಗೋದಿಲ್ಲ. ಯಾರಾದರೂ ಆಸಕ್ತರಿದ್ದರೆ ಬನ್ನಂಜೆಯವರ ವರ್ಣದ ಕುರಿತಂಥ ವಿಚಾರವನ್ನು ಕೇಳಿ ಭಾಳ ಸುಂದರವಾಗಿ ಎಕ್ಸ್ಪ್ಲೈನ್ ಮಾಡ್ತಾರೆ. ನಾನು ಅದರ ಆಳಕ್ಕೆ ಹೋಗೋದಿಲ್ಲ. ಆದರೆ ಒಂದು ಮಾತನ್ನಷ್ಟೇ ಹೇಳಬಲ್ಲೆ, ಇಡೀ ಭಗವದ್ಗೀತೆಯಲ್ಲಿ ಬ್ರಿಟಿಷರಿಗೆ ಕೃಷ್ಣ ಜಾತೀಯವಾದಿ ಅಂತ ಹೇಳಲಿಕ್ಕೆ ಸಿಕ್ಕಿರೋದು ಒಂದೇ ಒಂದು ಶ್ಲೋಕ, ಚಾತುರ್ವರ್ಣಂ ಮಯಾ ಸೃಷ್ಟಂ ಅನ್ನುವಂಥ ಒಂದು ಶ್ಲೋಕವನ್ನು ಬಿಟ್ಟರೆ ಅಷ್ಟೂ ಅಧ್ಯಾಯಗಳಲ್ಲಿ, ಅಷ್ಟೂ ಶ್ಲೋಕಗಳಲ್ಲಿ ಶ್ರೀಕೃಷ್ಣ ಜಾತೀಯವಾದಿ ಅಂತ ಹೇಳುವಂಥ ಮತ್ತೊಂದು ಶ್ಲೋಕ ಇಲ್ಲ. ಏನು ಮಾಡಿದ್ರು ಗೊತ್ತೇ? ಭಗವದ್ಗೀತೆ ಅತ್ಯಂತ ಕನಿಷ್ಠವಾದ ಪುಸ್ತಕ, ಇದನ್ನು ಯಾರಾದರೂ ಓದ್ತಾರೇನು? ಹೀಗಾಗಿ ಭಗವದ್ಗೀತೆಯ ಬದಲು ಯಾವುದು ಓದಬಹುದು ಅಂತ ಕೇಳಿದರೆ, ನೀವು ಬೈಬಲ್ನ ಓದಿ ಅಂತ ಅಂದ್ಬಿಟ್ರು. ಬೈಬಲ್ನ ತಂದು ನಮ್ಮ ಎದುರುಗಡೆ ಇಟ್ಟರು, ಅದನ್ನು ಓದಿಸ್ಲಿಕ್ಕೆ ಬೇಕಾಗಿರುವಂಥ ವ್ಯವಸ್ಥೆಯನ್ನು ಮಾಡಿದರು. ಎರಡನೇದು, ತಮ್ಮ ದೇವರನ್ನು ತಗೊಂಬಂದರು. ನೀವು ಬಹುಶಃ ನಾನು ಹೇಳೋ ಮಾತನ್ನು ಶಿವಮೊಗ್ಗದಲ್ಲಿ ಕೂತ್ರೆ ಅರ್ಥ ಮಾಡ್ಕೊಳ್ಳಿಕ್ಕಾಗಲ್ಲ. ಯಾವತ್ತಾದರೂ ನಾರ್ತ್ ಈಸ್ಟಿಗೆ ಹೋದರೆ ನಿಮಗೆ ಆಶ್ಚರ್ಯ ಅನಿಸುತ್ತೆ. 100% ಹಿಂದೂಗಳಂತಿದ್ದಂಥ ಭಾರತೀಯ ಚಿಂತನೆಗಳೊಂದಿಗೆ ನಮ್ಮ ಥರ ರಾಮಕೃಷ್ಣರನ್ನು ಪೂಜಿಸ್ತಾ ಇರಲಿಲ್ಲ ನಿಜ, ಆದರೆ 100% ಪ್ರಕೃತಿ ಪೂಜಕರಾಗಿ ಭಾರತೀಯ ಚಿಂತನೆಗಳಿಗೆ ಸಮೀಕರಣಗೊಂಡಂತಿದ್ದ ಜನರನ್ನು ಯೇಸು ಕ್ರಿಸ್ತನನ್ನು ಪೂಜಿಸುವಂತೆ ಮಾಡಿದ ಪರಿ ಇದೆಲ್ಲ ವಿಚಿತ್ರವಾಗಿರುವಂಥದ್ದು. ಹೆಂಗೆ ಮಾಡಿದರು ಅಂತಂದರೆ, ಒಂದು ಚಾನ್ಸ್ ಇರೋದು, ನಿಮ್ಮ ದೇವರಿಗಿಂತ ನಮ್ಮ ದೇವರಲ್ಲಿ ಒಳ್ಳೆಯ ಗುಣಗಳಿವೆ ಅಂತ ಹೇಳಬೇಕು. ಇಲ್ಲ ಅಂದರೆ ನಿಮ್ಮ ದೇವರೇ ಅಲ್ಲ ಅನ್ನಬೇಕು. ರಾಮಾಯಣ ಅದರಲ್ಲಿ ಬಂದಿರುವಂಥ ರಾಮ ದೇವರೇ ಅಲ್ಲ. ಯಾಕೆಂದರೆ ಕಪಿಗಳ ಜೊತೆ ಇದ್ದ. ಈ ಹನುಮಂತನನ್ನು ಕಪಿ ಅನ್ನುವಂಥ ಪ್ರಕ್ರಿಯೆ ಇದೆಯಲ್ಲ, ಹನುಮಂತನನ್ನು ಈತ ಒಬ್ಬ ಕೋತಿ, ಒಂದು ಮಂಗ ಎನ್ನುವ ಪ್ರಕ್ರಿಯೆ ಇದೆಯಲ್ಲ, ಅದು ಬ್ರಿಟಿಷರು ಪ್ರಕ್ರಿಯೆ. ಅವರು ಶುರು ಮಾಡಿದ್ದು. ಕೋತಿಗಳನ್ನು ಪೂಜೆ ಮಾಡ್ತಾರೆ ಇವರು ಅಂತ, ಇವರು ಆನೆಗಳನ್ನು ಪೂಜೆ ಮಾಡ್ತಾರೆ ಅಂತ ಹೇಳಿ ಪೂಜಾ ಪದ್ಧತಿಯ ಮೇಲೆ ಬೆರಳು ತೋರಿಸಿ, ಇಂಥ ಪೂಜಾ ಪದ್ಧತಿ ಅತ್ಯಂತ ಕೆಟ್ಟದ್ದು, ಈ ದೇವರುಗಳೇ ಅಲ್ಲ ಎನ್ನುವಂಥ ಒಂದು ಪ್ರಕ್ರಿಯೆಯನ್ನುಂಟು ಮಾಡಿದರು. ನಿಮ್ಮ ದೇವರು ಸರಿ ಇಲ್ಲ ಅಂದರೆ ಯಾವ ದೇವರನ್ನು ಬಳಸ್ಬೋದು? ಗಾಡ್ ಬಳಸ್ಬೋದು. ನನಗೊಬ್ಬ ಸ್ವಾಮೀಜಿ ಹೇಳ್ತಿದ್ರು, ಭಾಳ ಚೆನ್ನಾಗಿ ಹೇಳ್ತಿದ್ರು. ಈ ಚರ್ಚೆ ಬಂದಾಗ, ಮೂರ್ತಿ ಪೂಜೆ ವಿಚಾರ ಬಂದಾಗ ಅವ್ರು ನಂಗೆ ತಮಾಷೆ ಮಾಡ್ತಿದ್ರು. ನಾವಾದರೂ, ಎಷ್ಟು ಚೆನ್ನಾಗಿದೆ ನೋಡಿ ಅವ್ರು ಹೇಳಿದ್ದು, ನಾವಾದರೂ ಚೈತನ್ಯ ಮೂರ್ತಿಯಾಗಿರುವಂಥ ರಾಮನ ಪೂಜೆ ಮಾಡ್ತೀವಿ. ನಮಗೆ ರಾಮ ಹೇಗೆ ಅಂತಂದರೆ, ಸ್ವಾಮಿ ವಿವೇಕಾನಂದರು ಹೇಳ್ತಾರಲ್ಲ, ಕಲ್ಲಲ್ಲ
ಓ ಕಲ್ಲೇ ನಿನಗೆ ನಮಸ್ಕಾರ ಅಂತ ಯಾರೂ ಹೇಳೋದಿಲ್ಲ. ರಾಮನೇ ನಿನಗೆ ನಮಸ್ಕಾರ, ಆ ಕಲ್ಲಿನಲ್ಲಿ ಅಡಗಿರುವ ಚೈತನ್ಯ ಸ್ವರೂಪಿಯಾಗಿರುವಂಥ ರಾಮನಿಗೆ ನಮಸ್ಕಾರ ಅಂತ. ಆದರೆ ಶಿಲುಬೆ ಏನು ಗೊತ್ತಾ? ಶಿಲುಬೆ ಏನು ಗೊತ್ತಾ? ಯಾರಿಗೆ ಶಿಕ್ಷೆ ಆಗುತ್ತೋ ಆ ಶಿಕ್ಷೆ ಆದವ್ರನ್ನ ಕ್ರಾಸಿಗೆ ಏರಿಸ್ತಾರೆ. ಅದರಲ್ಲಿ ಸತ್ತವರು ಇರ್ತಾರೆ. ನಾವು ಚೈತನ್ಯ ಮೂರ್ತಿಯನ್ನು ಪೂಜಿಸ್ತೀವಿ, ನೀವು ಚೈತನ್ಯವನ್ನು ಅಲ್ವಲ್ಲಪ್ಪ ಪೂಜಿಸೋದು ಅಂತ ಆ ಸ್ವಾಮಿಗಳು ಹೇಳುವಾಗ ನಂಗೆ ಅನಿಸ್ತಿತ್ತು, ಚೆನ್ನಾಗಿದೆ ಇದು ಮಾತಾಡಲಿಕ್ಕೆ ಅಂತ. ಇನ್ನೇನು ವಾದವೇ ಇಲ್ವಲ್ಲ ಅವ್ರ ಹತ್ರ. ನಾವಾದರೂ ಜೀವಂತವಾಗಿರುವ ರಾಮನನ್ನು ಪೂಜಿಸ್ತೀವಿ. ಆ ರಾಮನನ್ನು ಆವಾಹನೆ ಮಾಡಿ ಪ್ರತಿ ಬಾರಿ ಅವನಿಗೆ ಅಭಿಷೇಕ ಮಾಡುವಾಗ ಸಾಕ್ಷಾತ್ ರಾಮನಿಗೆ ಅಭಿಷೇಕ ಮಾಡ್ತಿದ್ದೀವಿ ಅನ್ನುವ ಭಾವದೊಂದಿಗೆ ಮಾಡ್ತೀವಿ. ಆದರೆ ಎದೆಯಲ್ಲಿರೋ ಶಿಲುಬೆ ಏನು? ಸ್ವಾಮಿ ವಿವೇಕಾನಂದರು ಅಮೆರಿಕಾದಲ್ಲಿ ನಿಂತ್ಕೊಂಡು ಹೇಳ್ತಾರೆ, ನೀವು ನನ್ನ ದೇವಸ್ಥಾನದ ಹೊರಗಡೆ ನಿಂತ್ಕೊಂಡು, ರಾಮ ಮಂದಿರದ ಹೊರಗಡೆಯೇ ನಿಂತ್ಕೊಂಡು, ರಾಮ ದೇವರಲ್ಲ, ರಾಮ ಸೀತೆಯನ್ನು ತ್ಯಾಗ ಮಾಡಿದ, ರಾಮ ಅತ್ಯಂತ ಕೆಟ್ಟದಾಗಿ ನಡ್ಕೊಂಡ ಅಂತ ಅಷ್ಟು ಬೈತಿರ್ತಿರಲ್ಲ. ನಮ್ಮ ಹಿಂದೂಗಳು ಏನು ಮಾಡ್ತಾರೆ ಗೊತ್ತಾ? ನೀವು ಬೈಯೋದನ್ನೆಲ್ಲ ಕೇಳಿಬಿಟ್ಟು, ಇವನು ಯಾರೋ ಒಬ್ಬ ಹುಚ್ಚ ಕಣ, ಏನು ಗೊತ್ತೋ ಇವನಿಗೆ ಅಂತ ಏನೂ ಮಾಡದೆ ಅಲ್ಲಿಂದ ನಡ್ಕೊಂಡು ಹೋಗ್ಬಿಡ್ತಾರೆ. ಅದು ಹಿಂದೂಗಳ ವೈಶಿಷ್ಟ್ಯ. ಆದರೆ ನಾನೇ ಏನಾದರೂ ಇಷ್ಟು ಬೈಯೋ ನಿಮ್ಮ ಎದುರಿಗೆ ನಿಂತ್ಕೊಂಡು ಯೇಸು ಕ್ರಿಸ್ತನ ಬಗ್ಗೆ ಒಂದು ಮಾತಾಡಿದರೆ ಸಹಿಸಿಕೊಳ್ಳುವ ಕೆಪಾಸಿಟಿ ನಿಮಗಿಲ್ಲ. ಇದೇ ನನಗೂ ಮತ್ತು ನಿಮಗೂ ಇರೋ ವ್ಯತ್ಯಾಸ ಅಂತ ಸ್ವಾಮಿ ವಿವೇಕಾನಂದರು ಅಮೆರಿಕಾದಲ್ಲಿ ಹೇಳ್ತಾರೆ. ಎಲ್ಲರ ಮುಂದೆ, ಎಲ್ಲ ಜನರ ಮುಂದೆ ಅದನ್ನು ಮಾತನಾಡ್ತಾರೆ ಸ್ವಾಮಿ ವಿವೇಕಾನಂದರು. ಅವ್ರಿಗಿದ್ದಿದ್ದು ಹಿಂಗೆ, ಒಟ್ಟಾರೆ ಎಲ್ಲವನ್ನೂ ತಿರಸ್ಕರಿಸಬೇಕು. ಈ ತಿರಸ್ಕಾರ ಮಾಡುವಂಥ ಈ ಕಾರಣಕ್ಕೋಸ್ಕರ ಅವ್ರು ಎಲ್ಲಿವರೆಗೂ ಬಂದರು ಅಂತಂದರೆ, ತಿರಸ್ಕಾರದ ಬುದ್ಧಿ 1813 ಗವರ್ನರ್ ಜನರಲ್ ಆಗಿದ್ದ ಮಾರ್ಕ್ವಿಸ್ ಆಫ್ ಹೇಸ್ಟಿಂಗ್ಸ್ ಅಂತ ಕರೀತಾರೆ. ಅವನು ಒಂದು ಮಾತನ್ನು ಹೇಳ್ತಾನೆ, ಭಾಳ ಕೆಟ್ಟ ಮಾತು, ಜೀರ್ಣಿಸ್ಕೊಳ್ಳೋದು ಭಾಳ ಕಷ್ಟ, ಕೇಳಿಸ್ಕೊಳ್ಳಿ. ಬ್ರಿಟಿಷರ ಭಾರತೀಯರ ಕುರಿತಂಥ ಅಭಿಪ್ರಾಯ ಏನಿತ್ತು ಅಂತ. ಮಾರ್ಕ್ವಿಸ್ ಹೇಸ್ಟಿಂಗ್ಸ್ ಹೇಳ್ತಾನೆ, ಹಿಂದೂಗಳು ಪ್ರಾಣಿಗಳಂತೆ ಬದುಕಲಿಕ್ಕೆ ಲಾಯಕ್ಕು, ಇವರ ಬುದ್ಧಿಮತ್ತೆ ಒಂದು ನಾಯಿಗಿಂತ ಹೆಚ್ಚಿಲ್ಲ. ಹೇಸ್ಟಿಂಗ್ಸ್ನ ಮಾತು. ಹಿ ವಾಸ್ ಗವರ್ನರ್ ಜನರಲ್ ಆಫ್ ಇಂಡಿಯಾ. ಅವನು ಈ ಹಿಂದೂಗಳ ಬುದ್ಧಿಮತ್ತೆ ನಾಯಿಗಳಿಗಿಂತ ಕಡೆಯಾದ್ದು, ಪ್ರಾಣಿಗಳಂತೆ ಬದುಕುವ ಜನ ಇವರು ಅಂತ. ಯಾಕಿಂಗೆ ಹೇಳೋದು ಅಂತಂದರೆ, ನಮ್ಮ ಮೇಲೆ ನಮಗೆ ಅಸಹ್ಯ ಉಂಟು ಮಾಡಿ ತಮ್ಮ ತತ್ವವನ್ನು ಹೇರುವಂಥ ಪ್ರಯತ್ನವನ್ನು ಮಾಡುವಂಥದ್ದನ್ನು ಇವರು ಮಾಡ್ತಾರೆ. ಅದೆಲ್ಲದರ ಪ್ರಯತ್ನವಾಗಿ ಹಿಂದೂ ಧರ್ಮವನ್ನು ಅತ್ಯಂತ ಕೆಡಕು ಅಂತ ತೋರಿಸಲಿಕ್ಕೆ ಅವರು ಉಪಯೋಗಿಸಿದ ಏಕೈಕ ಮಾರ್ಗ ಏನು ಅಂತಂದರೆ, ಹಿಂದೂ ಧರ್ಮ ಜಾತೀಯವಾದದ ಧರ್ಮ ಅಂತ. ಇಸ್ಲಾಂನಲ್ಲಿದ್ದಿಲ್ಲ, ಕ್ರಿಶ್ಚಿಯಾನಿಟಿಲಿದ್ದಿಲ್ಲ ಅಂತ ಅವ್ರು ಹೇಳೋದು. ಆದರೆ ನೀವು ಒಳ ಹೊಕ್ಕಿದ್ರೆ ಪ್ರತಿಯೊಂದೂ ಕೂಡ ಎಷ್ಟು ಜಾತೀಯ ವಿಭಜನೆಗಳಿಂದ ಕೂಡಿದೆ ಅಂತಂದರೆ, ಕ್ರಿಶ್ಚಿಯಾನಿಟಿಯಲ್ಲಿ ದೊಡ್ಡ ಕದನ ಇರೋದೇ ಆ ಭಿನ್ನ ಭಿನ್ನ ವರ್ಗಗಳ ನಡುವೆ, ಕ್ಲಾಸ್ಗಳ ನಡುವೆ ದೊಡ್ಡ ಕದನ ಇದೆ. ಭಿನ್ನ ಭಿನ್ನ ಜನರಿಗೋಸ್ಕರ ಇರುವಂಥ ಭಿನ್ನ ಭಿನ್ನ ಚರ್ಚುಗಳು ಸಿಕ್ಕಾಪಟ್ಟೆ ದೊಡ್ಡ ಮಟ್ಟದಲ್ಲಿ ಕಿತ್ತಾಡ್ತವೆ. ಎಷ್ಟು ದೊಡ್ಡ ಮಟ್ಟದಲ್ಲಿ ಕಿತ್ತಾಡ್ತವೆ ಅಂತಂದರೆ, ನನ್ನ ಪಾತ್ ಸರಿಯೋ ನಿನ್ನ ಪಾತ್ ಸರಿಯೋ ಅಂತ ಅವ್ರು ಗಲಾಟೆ ಮಾಡಿಕೊಂಡು ಕೊನೆಗೆ ಸರ್ಕಾರಕ್ಕೆ ಹೇಳ್ತಾರೆ, ನೀವು ಯಾವ ಪಾತ್ನ ಪರವಾಗಿಯೂ ನಿಲ್ಲಬಾರ್ದು, ನೀವು ಪ್ಯೂರ್ ಆಗಿ ಇರುವಂಥ ಪುಸ್ತಕವನ್ನು ಇಟ್ಕೊಂಡು ಕೆಲಸ ಮಾಡಬೇಕು ಅಂತ ಹೇಳೋದಕ್ಕೆ ರಿಲಿಜನ್ನಿಂದ ಸರ್ಕಾರವನ್ನು ದೂರ ಇಡ್ತಾರೆ. ರಿಲಿಜನ್ನಿಂದ ಸರ್ಕಾರವನ್ನು ದೂರ ಇಡೋದು ಅನ್ನೋದನ್ನು ನಾವು ಕನ್ನಡಕ್ಕೆ ಅನುವಾದ ಹೆಂಗೆ ಮಾಡಿದ್ವಿ ಅಂತಂದರೆ, ಧರ್ಮದಿಂದ ಸರ್ಕಾರವನ್ನು ದೂರ ಇಡೋದು ಅಂತ. ಎಷ್ಟು ಚೆನ್ನಾಗಿದೆ ನೋಡಿ. ರಿಲಿಜನ್ ಇಸ್ ಡಿಫ್ರೆಂಟ್. ರಿಲಿಜನ್ ಅಂದರೆ ಅರ್ಥ ಏನು ಗೊತ್ತಾ? ನಾನು ಎಲ್ಲರನ್ನೂ ಮತ್ತೊಮ್ಮೆ ಅರ್ಜಿ ಮಾಡ್ತೀನಿ, ಅಪ್ಪಿ ತಪ್ಪಿಯು ಎಲ್ಲಾದರೂ ರಿಲಿಜನ್ ಅನ್ನೋ ಪದ ಬಂದರೆ ಅದನ್ನು ಧರ್ಮ ಅಂತ ಫಾರ್ ಗಾಡ್ ಸೇಕ್ ಅನುವಾದ ಮಾಡಬೇಡಿ ಅಂತ. ರಿಲಿಜನ್ ಈಸ್ ನಾಟ್ ಈಕ್ವಲ್ ಟು ಧರ್ಮ. ರಿಲಿಜನ್ ಅಂದರೆ ಏನು ಗೊತ್ತಾ? ಅಕಾರ್ಡಿಂಗ್ ಟು ದೇರ್ ಲ್ಯಾಂಗ್ವೇಜ್, ಒಂದು ಪುಸ್ತಕ, ಒಬ್ಬ ಪ್ರವಾದಿ ಮತ್ತು ಒಂದು ದೇವರು ಎಲ್ಲಿರ್ತಾರೋ ಅದು ರಿಲಿಜನ್. ಆ ಒಂದು ದೇವರು ಸತ್ಯ, ಆ ಒಂದು ಪುಸ್ತಕ ಅವನ ಬಗ್ಗೆ ಹೇಳುತ್ತೆ. ಆ ಒಂದು ಪುಸ್ತಕ ಎಲ್ಲಿಂದ ಬಂತು ಅಂತಂದರೆ, ಅವನು ಚೂಸ್ ಮಾಡಿಕೊಂಡಿರುವಂಥ ಒಬ್ಬ ವ್ಯಕ್ತಿ ಇದನ್ನು ಹೇಳಿದ, ಅದಕ್ಕೋಸ್ಕರ ಅವನು ಹೇಳಿದ ಮಾತು ಅಂತ. ಇದು ರಿಲಿಜನ್ನ ಚೌಕಟ್ಟು. ಅಕಸ್ಮಾತ್ ಇನ್ನೊಂದು ದೇವರು ಬಂದರು ಅಂದರೆ ರಿಲಿಜನ್ ಇಲ್ಲ. ನೀವು ಈ ದೃಷ್ಟಿಕೋನದಿಂದ ಭಾರತವನ್ನು ನೋಡಿದರೆ ಇಲ್ಲಿ ಹೆಚ್ಚು ಕಡಿಮೆ 38 ಕೋಟಿ ರಿಲಿಜನ್ಗಳಿರಬೇಕು. 38 ಕೋಟಿ ದೇವರಲ್ಲ, 33 ಕೋಟಿ, 33 ಕೋಟಿ ದೇವತೆ ಅಲ್ಲ, 33 ಕೋಟಿ ದೇವತೆಗಳು. ಒಂದು ದೇವರಿಗೆ ಒಂದು ರಿಲಿಜನ್ ಅಂದರೆ 33 ಕೋಟಿ ರಿಲಿಜನ್ಗಳಿರಬೇಕು ಭಾರತದಲ್ಲಿ. ಅಮೇರಿಕಾದಿಂದ ಬಂದ ಕ್ರಿಶ್ಚಿಯನ್ರಿಗೆ, ಯುರೋಪ್ನಿಂದ ಬಂದ ಕ್ರಿಶ್ಚಿಯನ್ರಿಗೆ ಭಾರತ ಹಜಮ್ ಆಗಲಿಲ್ಲ, ಡೈಜೆಸ್ಟ್ ಆಗಲಿಲ್ಲ. ಅವರು ಭಾರತವನ್ನು ನೋಡಿ ಅನ್ಕೊಂಡ್ರು, ನಾವು ಒಂದು ದೇವರು ಹಿಡ್ಕೊಂಡಿದ್ದೀವಿ, ಇವರು ಇಷ್ಟು ದೇವ್ರನ್ನ ಹಿಡ್ಕೊಂಡಿದ್ದಾರೆ, ಸ್ಟಿಲ್ ಗಲಾಟೆ ಮಾಡದೆ ಹೆಂಗೆ ಬದುಕಿದ್ದಾರೆ? ಕ್ಯಾನ್ ಯು ಇಮ್ಯಾಜಿನ್? ಈ ಗಲಾಟೆ ಮಾಡದೆ, ಈ ಮಜಾ ಏನು ಅಂದರೆ, ಈ ಆವರಣಕ್ಕೆ ಬಂದರೆ ರಾಮ ಲಕ್ಷ್ಮಣ ಸೀತೆ,
ಲಕ್ಷ್ಮಣನೊಬ್ಬನನ್ನು ಬಿಟ್ಟರೆ ಇದರಲ್ಲಿ ರಾಮ, ಸೀತೆ, ಹನುಮಂತ ಮೂವರು ಇಂಡಿವಿಜುವಲ್ ದೇವರುಗಳು. ಹನುಮಂತಂದೇ ಪ್ರತ್ಯೇಕ ದೇವರಿದೆ, ದೇವಾಲಯ ಇದೆ. ಸೀತಾ ಮಂದಿರ ಇದೆ. ಇತ್ತೀಚೆಗೆ ಅಮಿತ್ ಶಾ ಹೇಳಿದ್ದಾರೆ ರಾಮ ಮಂದಿರ ಈ ಟರ್ಮಲ್ಲಿ ಆಯಿತು, 3ನೇ ಟರ್ಮಲ್ಲಿ ಸೀತೆಗೊಂದು ಮಂದಿರ ಕಟ್ತೀವಿ ನೋಡ್ತಾ ಇರಿ ಅಂತ ಅವ್ರು ಹೇಳಿದ್ದಾರೆ. ಅಂದರೆ ಪ್ರತ್ಯೇಕವಾಗಿ ಸೀತೆಯೂ ಒಂದು ದೇವರು, ಪ್ರತ್ಯೇಕವಾಗಿ ರಾಮ ಮತ್ತೊಂದು ದೇವರು. ನೀವು ಕೆಲವೊಂದು ಆವರಣದಲ್ಲಿರುವಂಥ ಮಂದಿರಗಳಿಗೆ ಹೋಗ್ಬಿಟ್ರೆ ಅದೇ ಮಂದಿರದಲ್ಲಿ ಕೃಷ್ಣ ಇರ್ತಾನೆ, ಅದೇ ಮಂದಿರದಲ್ಲಿ ರಾಧೆ ಇರ್ತಾಳೆ, ಅದೇ ಮಂದಿರದಲ್ಲಿ ಸಾಯಿಬಾಬಾ ಇರ್ತಾರೆ. ನೀವು ಎಲ್ಲ ದೇವರುಗಳು ಒಂದು ಆವರಣದಲ್ಲಿ ಇರ್ತಾರೆ. ಕಾನ್ಫ್ಲಿಕ್ಟ್ ಆಗಿದೆಯಾ ಯಾವತ್ತಾದರೂ? ಮಜಾ ಏನು ಅಂದರೆ ರಾಮನಿಗೆ ನಮಸ್ಕಾರ ಮಾಡಿದವನು ಹೀಗೆ ಪ್ರದಕ್ಷಿಣೆ ಬರುವಾಗ ಎದುರಿಗೆ ಕೃಷ್ಣ ಇದೆ ಅಂದರೆ ಅಲ್ಲೂ ಒಂದು ಆರತಿ ತೊಗೊಂಡು ತೀರ್ಥ ತೊಗೊಂಡು ಬರ್ತಾನೆ. ಪ್ರಾಬ್ಲಮ್ಮೇ ಆಗಲಿಲ್ಲ ನಮಗೆ. ರಿಲಿಜನ್ನಿಗಾದರೆ ಇದು ಪ್ರಾಬ್ಲಮ್. ರಿಲಿಜನ್ ಇದನ್ನು ಯಾವತ್ತೂ ಡೈಜೆಸ್ಟ್ ಮಾಡ್ಕೊಳ್ಳಲ್ಲ, ರಿಲಿಜನ್ ಇದನ್ನು ಯಾವತ್ತೂ ಎಕ್ಸೆಪ್ಟ್ ಮಾಡ್ಕೊಳ್ಳಲ್ಲ. ಆದರೆ ಧರ್ಮಕ್ಕೆ ಇದು ಯಾವತ್ತೂ ಪ್ರಾಬ್ಲಮ್ ಅಲ್ಲ. ಹೀಗಾಗಿ ಅವರು ರಿಲಿಜನ್ನನ್ನು ನೀವು ರಾಜಕೀಯದಲ್ಲಿ ಸೇರಿಸಬೇಡಿ ಅನ್ನೋದನ್ನು ನಾವು ಧರ್ಮವನ್ನು ಸೇರಿಸಬೇಡಿ ಅಂತ ಅನುವಾದ ಮಾಡಿದ್ವಲ್ಲ, ಎಂಥ ಅಪದ್ಧದ ಅನುವಾದ ಅಂತಂದರೆ, ನಾನು ಈ ವಿರುದ್ಧ ಪದವನ್ನು ಹೇಳೋದಾದರೆ ರಿಲಿಜನ್ ರಾಜಕೀಯದಲ್ಲಿ ಧರ್ಮವನ್ನು ಸೇರಿಸಬೇಡಿ ಅಂದವರಿಗೆ ರಾಜಕೀಯದಲ್ಲಿ ಹಂಗಿದ್ರೆ ಅಧರ್ಮವನ್ನು ಸೇರಿಸಬೇಕಂತ ಕೇಳಿದ್ರೆ ಗಾಬರಿ ಆಗ್ಬಿಡ್ತಾರೆ. ಕರೆಕ್ಟ್ ಅಲ್ಲ, ಇದು ಪ್ರಾಬ್ಲಮ್ ಅಲ್ಲ. ಹೆಂಗೆ ಮತ್ತೆ? ಯಾಕೆ ಅಂತಂದರೆ ನಮ್ಮದ್ರಲ್ಲಿ ಧರ್ಮ ಅನ್ನೋ ಪದಕ್ಕೆ ಅರ್ಥವೇ ಬೇರೆ. ನಾನು ಸುಮ್ಮನೆ ಕೇಳ್ತೀನಿ ನಿಮಗೆ, ಹಸಿದವನಿಗೆ ಅನ್ನ ಕೊಡೋದು ಧರ್ಮವೋ ಅಧರ್ಮವೋ? ಕರೆಕ್ಟ್ ರೀ, ಧರ್ಮ ರೀ. ಮತ್ತು ಧರ್ಮ ಅಂದರೆ ಯಾವುದು? ಹಿಂದೂ ಧರ್ಮ ಏನದು? ನೊಂದವನ ಕಣ್ಣಲ್ಲಿ ಬರ್ತಾ ಇರುವ ನೀರನ್ನು ಒರೆಸೋದು ಧರ್ಮವೋ ಅಧರ್ಮವೋ? ಯಾರು ಹೇಳ್ಕೊಟ್ರು ಇದನ್ನು? ಇದನ್ನು ಯಾವುದಾದ್ರು ಪುಸ್ತಕದಲ್ಲಿ ಬರೆದಿದ್ದಾರಾ? ಇದನ್ನು ಯಾವುದಾದ್ರೂ ಪ್ರವಾದಿಗಳೊಬ್ಬರು ಬಂದು ಹಿಂಗೆ ಮಾಡೋದೇ ಧರ್ಮ, ಇದು ಹಿಂದೂ ಧರ್ಮ ಅಂತ ಅವ್ರು ಹೆಂಗೆ ರಿಲಿಜನ್ಗೆ ಹೇಳಿದ್ರೋ ಹಾಗೆ ಧರ್ಮ ಅನ್ನೋ ಪದಕ್ಕೆ ಇದು ಸಮವಾಗುವಂಥ ಪದ ಅಲ್ಲ. ದೊಡ್ಡ ಪ್ರಾಬ್ಲಮ್ ಕ್ರಿಶ್ಚಿಯನ್ರಿಗೆ ಆಗಿದ್ದೇನು ಅಂದರೆ ತಮ್ಮ ಡಾಕ್ಟ್ರೈನ್ನ, ತಮ್ಮ ಚಿಂತನೆಯನ್ನು ಇಲ್ಲಿ ಹೇರಿ ಭಾರತದಲ್ಲಿ ಅದಕ್ಕೆ ಪೂರಕವಾದ್ದೇನು ಕಾಣದೆ ಹೋದಾಗ ಇದು ಅನಾಗರಿಕರ ದೇಶ ಅಂದರು. ಇಂಟ್ರೆಸ್ಟಿಂಗ್ಲಿ ದೇಶ ನಾಗರಿಕವಾಗಿದ್ದಿದ್ದು ನಮ್ಮದು. ಯಾಕೆ ಅಂದರೆ 33 ಕೋಟಿ ದೇವತೆಗಳಿದ್ದಾಗಲೂ ಗಲಾಟೆ ಮಾಡದೆ ಸಾಮರಸ್ಯದಿಂದ ಬದುಕಿದ್ದ ಅಪರೂಪದ ರಾಷ್ಟ್ರ ಭಾರತ ಆಗಿತ್ತು. ನಮ್ಮ ಪದತಲದಲ್ಲಿ ಕುಳಿತುಕೊಂಡು ಇದು ಹೆಂಗೆ ಬದುಕೋದು ಅಂತ ಕಲಿಬೇಕಾಗಿತ್ತು. ಅದು ಕಲಿಲಿಕ್ಕೆ ಬರಲಿಲ್ಲ ಅವ್ರಿಗೆ. ವಿವೇಕಾನಂದರು ಅಮೆರಿಕಾದಲ್ಲಿದ್ದಾಗ ಒಂದು ಮಾತು ಹೇಳ್ತಾರೆ, ಭಾಳ ಚೆನ್ನಾಗಿದೆ. ಅಲ್ಲಿವರೆಗೂ ನನಗೂ ಕೂಡ ಈ ಕಾನ್ಸೆಪ್ಟ್ ಅರ್ಥ ಆಗಿರಲಿಲ್ಲ. ನಂಗೆ ಗೊತ್ತಿಲ್ಲ ಹಿಂದೆ ಯಾವತ್ತಾದರೂ ನಿಮ್ಮ ಜೊತೆ ಇದನ್ನು ಚರ್ಚೆ ಮಾಡಿದ್ದೀನಾ ಅಂತ. ನಂಗೊಂದು ಪ್ರಶ್ನೆ ಯಾವಾಗಲೂ ಕೇಳ್ತಿದ್ರು ಎಲ್ಲರೂ, ನಿಮ್ಮ ಇದರಲ್ಲಿ ದೇವರು ಯಾವಾಗಲೂ ಶತ್ರು ಅಥವಾ ಯುದ್ಧ ಮಾಡಲಿಕ್ಕೆ ಸಿದ್ಧವಾಗಿ ನಿಂತಿರ್ತಾನೆ ಅಂತ. ರಾಮ ಆರಾಮಾಗಿ ನಿಲ್ಬೋದಿತ್ತು, 24/7 ಬಿಲ್ಲು ಬಾಣ ಹಿಡ್ಕೊಂಡೇ ನಿಂತಿರ್ತಾನಲ್ಲ. ಲಕ್ಷ್ಮಣನು ಬಿಲ್ಲು ಬಾಣ ಹಿಡ್ಕೊಂಡು ನಿಂತಿರ್ತಾನೆ. ಯಾಕೆ? ನೀವು ದುರ್ಗೆಯನ್ನು ನೋಡಿದರೆ ಎಂಥವನಿಗೂ ಗಾಬರಿ ಆಗ್ಬೇಕು. ಏನಪ್ಪ, ಒಂದೊಂದು ಕೈಯಲ್ಲಿ ಒಂದೊಂದು ಆಯುಧ. ನೀವು ಅವರ ಗಾಡನ್ನು ನೋಡಿ, ನೋ, ಗಾಡಿಗೆ ರೂಪನೇ ಇಲ್ಲ, ಆಯುಧಗಳು ಇಲ್ಲ. ಅಲ್ಲಾಗೆ ರೂಪನೂ ಇಲ್ಲ, ಆಯುಧಗಳು ಇಲ್ಲ. ಯಾಕೆ ಅಂತಂದರೆ ಇಂಟ್ರೆಸ್ಟಿಂಗ್ ಸಂಗತಿ ಇದು, ಭಾಳ ಚೆನ್ನಾಗಿದೆ. ನಾವು ಧರ್ಮ ಜಾಗೃತಿಯ ವಿಚಾರ ಬಂದಾಗ ಇವೆಲ್ಲವನ್ನು ತಿಳ್ಕೊಂಡಿರ್ಬೇಕು. ಯಾಕೆ ಅಂತಂದರೆ ನಮ್ಮನ್ನು ಸಲೀಸಾಗಿ ಮೋಸಗೊಳಿಸ್ಬಿಡ್ತಾರೆ. ನಮ್ಮ ಹೆಣ್ಣು ಮಕ್ಕಳನ್ನು ಸಲೀಸಾಗಿ ಇಂಥ ಪ್ರಶ್ನೆಗಳನ್ನು ಕೇಳಿ ಮೋಸ ಮಾಡಿಸ್ಕೊಂಡೆ ಎಳ್ಕೊಂಡು ಹೋಗೋದು ಆ ಕಡೆಗೆ. ಭಾಳ ಸಲೀಸು ಇದು. ಲವ್ ಜಿಹಾದ್ನಲ್ಲಿ ಇದು ಒಂದು ಮೆಥಡ್. ನಾನು ಸುಮ್ಮನೆ ನಿಮ್ಗೆ ಹೇಳೋದು, ನಮ್ಮಲ್ಲಿ ಮತ್ತು ಅವರಲ್ಲಿರೋ ಡಿಫ್ರೆನ್ಸ್ ಏನು ಅಂತಂದರೆ, ನಾವು ದೇವರ ಏನು ಪ್ರಾರ್ಥನೆ ಮಾಡ್ತೀವಿ ಗೊತ್ತಾ? ನಮ್ಮ ಎಲ್ಲ ಶಸ್ತ್ರಗಳನ್ನು ದೇವರಿಗೆ ಕೊಟ್ಟು ನೀನು ನಮ್ಮನ್ನು ಕಾಪಾಡಪ್ಪ ಅಂತೀವಿ. ದೇವರಿಗೆ ಬೆಳ್ಳಿಯ ಬಿಲ್ಲು ಬಾಣ ಮಾಡಿಕೊಡ್ತೀವಿ, ಬೆಳ್ಳಿಯ ಆಯುಧಗಳನ್ನು ಮಾಡಿಕೊಡ್ತೀವಿ, ಎಲ್ಲ ಶಸ್ತ್ರಗಳನ್ನು ಅವನಿಗೆ ಬೆಳ್ಳಿಯಲ್ಲಿ ಮಾಡಿಕೊಟ್ಟು ನಮ್ಮನ್ನು ನೀನೇ ಕಾಪಾಡಬೇಕಪ್ಪ ಅಂತೀವಿ. ಅಲ್ಲಿ ಹೆಂಗಿರುತ್ತೆ ಗೊತ್ತಾ? ಸೆಮಿಟಿಕ್ ರಿಲಿಜನ್ಗಳಲ್ಲಿ ಭಗವಂತ ಎಲ್ಲ ಶಸ್ತ್ರಗಳನ್ನು ಭಕ್ತರ ಕೈಯಲ್ಲಿ ಕೊಟ್ಟು ನನ್ನನ್ನು ಕಾಪಾಡಪ್ಪ ಅಂತ ಕೇಳ್ತಾನೆ. ಇಟ್ಸ್ ಫ್ಯಾಕ್ಟ್. ಇದು ನಾನು ಹೇಳ್ತಿರೋದಲ್ಲ, ವಿವೇಕಾನಂದರು ಹೇಳ್ತಾರೆ ಇದನ್ನು. ವಿವೇಕಾನಂದರು ಏನು ಹೇಳ್ತಾರೆ ಅಂತಂದರೆ, ಅನೇಕ ರಾಷ್ಟ್ರಗಳಲ್ಲಿ, ಸ್ಪೆಷಲಿ ಈ ಸೆಮಿಟಿಕ್ ರಿಲಿಜನ್ಗಳಿರುವಂಥ ರಾಷ್ಟ್ರ ಹೆಂಗಿದೆ ಅಂತಂದರೆ, ಈ ರಾಷ್ಟ್ರಗಳಲ್ಲಿ ದೇವರುಗಳ ಕದನ ನಡೆಯುತ್ತೆ. ಭಾಳ ಚೆನ್ನಾಗಿದೆ ಇದು. ಉದಾಹರಣೆಗೆ ಇಲ್ಲಿ 4 ಗ್ರೂಪ್ ನೀವು ಮಾಡಿಕೊಂಡ್ರೆ, ನಿಮ್ದೊಂದು ದೇವರು, ಅವ್ರದ್ದೊಂದು ದೇವರು, ಅವ್ರದ್ದೊಂದು ದೇವರು, ಇವ್ರದ್ದೊಂದು ದೇವರು ಅಂತ ಈ 4 ಗ್ರೂಪ್ ಇದೆ ಅಂತ ಇಟ್ಕೊಳ್ಳಿ. ಈ 2 ಗ್ರೂಪ್ ಅವ್ರು ಫೈಟ್ ಮಾಡ್ತಾರೆ. ಏನಕ್ಕೆ ಫೈಟ್ ಮಾಡ್ತಾರೆ ಗೊತ್ತಾ? ನಿಮ್ಮ ದೇವ್ರ ಗ್ರೇಟೋ ನಮ್ಮ ದೇವ್ರ ಗ್ರೇಟೋ ಅಂತ. ಯಾರು ಸೋಲ್ತಾರೋ ಅವರು ಈ ದೇವ್ರನ್ನ ಒಪ್ಕೋಬೇಕು. ಈ ಇಬ್ಬರು ಸೋತು ಗೆದ್ದು ಏನೋ ಆಗಿ ಒಬ್ಬ ದೇವರಲ್ಲಿ ಬಂದ ನಂತರ ಅವ್ರು 3ನೇ ತಂಡದೊಂದಿಗೆ ಫೈಟ್ ಮಾಡ್ತಾರೆ. ಅವ್ರು ಫೈಟ್ ಮಾಡಿದ ನಂತರ ಯಾರು ಸೋಲ್ತಾರೋ ಆ ದೇವರನ್ನ 3 ಒಪ್ಕೋಬೇಕು. ಫೈನಲ್ ಗಲಾಟೆ ನಡೆದು ಯಾರು ಉಳ್ಕೊಳ್ತಾರೋ ಆ ದೇವರು ಸರ್ವಶ್ರೇಷ್ಠ, ಅವನೊಬ್ಬನೇ ಏಕದೇವರು, ಅವನ ಜೊತೆಗೆ ಮತ್ತೊಬ್ಬ ದೇವರು ಇರಬಾರ್ದು. ದೇವರುಗಳ ಕದನ. ದೇವರನ್ನ ಗ್ರೇಟ್ ಅನ್ಲಿಕ್ಕೋಸ್ಕರ ಜನರ ಕದನ.
ನಮ್ಮದ್ರಲ್ಲಿ ನಮ್ಮ ರಕ್ಷಣೆಗೋಸ್ಕರ ದೇವರು ತಾನು ಶಸ್ತ್ರ ಹಿಡಿದು ನಿಮ್ಮನಿಗೆ ಶತ್ರು ಬಾಧೆ ಆಗದಂತೆ ನಾನು ನೋಡ್ಕೊಳ್ತೀನಿ, ನೀವು ಶಸ್ತ್ರ ಹಿಡಿಯೋದು ಬೇಡಪ್ಪ, ನೀವು ಶಾಂತವಾಗಿ ಚೆನ್ನಾಗಿ ಬದುಕಿ ಅಂತ ಅಭಯ ಕೊಡೋದು ನಮ್ಮ ದೇವರು ಅಂತ. ಹೀಗಾಗಿ ರಾಮನ ಕೈಯಲ್ಲಿ ಶಸ್ತ್ರ ಇದೆ, ಹೀಗಾಗಿ ದುರ್ಗೆ ಕೈಯಲ್ಲಿ ಶಸ್ತ್ರ ಇದೆ ಅಂತ. ಇದು ಅರ್ಥವೇ ಆಗಲಿಲ್ಲ. ಇದನ್ನು ಎದುರಿಸ್ಲಿಕ್ಕೆ ಆಗದೆ ಹೋದಾಗ ಸೆಡ್ ಹಿಂದೂ ಧರ್ಮ ಇದೊಂದು ಕನಿಷ್ಠವಾಗಿರೋ ಧರ್ಮ, ಇದೊಂದು ಧರ್ಮವ, ಇದು ಕೆಲಸಕ್ಕೆ ಬಾರದ ಧರ್ಮ, ಜಾತೀಯತೆ ತುಂಬಿರೋ ಧರ್ಮ. ಇಡೀ ಜಾತೀಯತೆಯ ವಾದ ಮಾಡೋರನ್ನ, ಹಿಂದೂ ಧರ್ಮ ಜಾತೀಯತೆಯಿಂದ ತುಂಬಿರೋ ಧರ್ಮ ಅನ್ನೋದನ್ನ ನಮ್ಮ ಶಾಸ್ತ್ರ ಗ್ರಂಥಗಳಲ್ಲಿ ಉಲ್ಲೇಖ ಮಾಡಿ ತೋರಿಸಿ ಅಂತಂದರೆ, ಒಂದು ಭಗವದ್ಗೀತೆಯ ಚಾತುರ್ವರ್ಣಂ ಮಯಾ ಸೃಷ್ಟಂ, ಎರಡನೇದು ವೇದಗಳಲ್ಲಿರುವಂಥ ಪುರುಷ ಸೂಕ್ತವನ್ನು ತೆಗೆದುಕೊಂಡು ಬ್ರಾಹ್ಮಣೋಸ್ಯ ಮುಖಮಾಸೀತ್ ಬಾಹೂರಾಜನ್ಯಕೃತಃ ಊರು ತದಸ್ಯ ಯದ್ವೈಶ್ಯ ಪದ್ಭ್ಯಾಗಂ ಶೂದ್ರೋ ಅಜಾಯತ. ಇದನ್ನಿಟ್ಕೊಂಡು ನೋಡಿ, ಬ್ರಾಹ್ಮಣ ಮುಖ, ವೈಶ್ಯ ಇವನು ಕ್ಷತ್ರಿಯ ಬಾಹು, ವೈಶ್ಯ ತೊಡೆಗಳು, ಮತ್ತು ಈ ಶೂದ್ರನಾಗಿರೋನು ಕಾಲುಗಳು ಪಾದಗಳು. ನೋಡಿ, ಶೂದ್ರನಿಗೆ ಕೆಳಗೆ ಅಂತ ಹೇಳುವ ವಿರಾಟ್ ಪುರುಷನ ಒಂದೊಂದು ಅಂಗಗಳನ್ನು ಇಷ್ಟು ಸುಂದರವಾಗಿ ಬಣ್ಣಿಸೋದನ್ನು, ಆ ಭಾಗವನ್ನು ಹಿಡ್ಕೊಂಡು ಇಲ್ಲೊಂದಿದೆ ಅಂತ. ಇನ್ನು ಮೂರನೇದು ಯಾವುದು ಗೊತ್ತಾ? ಅವರು ಪದೇ ಪದೇ ಹಿಂಡಿ ಹಿಪ್ಪೆ ಮಾಡಿರೋದು ಇಡೀ ಮನುವಿನ ಅಷ್ಟು ಶ್ಲೋಕಗಳಲ್ಲಿ ಸಿಕ್ಕಿರೋ 1-2 ಶ್ಲೋಕಗಳು. ಒಂದು ಕಡೆ ಅವನು ಯಾರು ವೇದಗಳನ್ನು ಕೇಳ್ತಾರೋ ಶೂದ್ರರು ಅವರಿಗೆ ಕಾದ ಸೀಸೆ ಸುರಿಬೇಕು ಅಂತ ಹೇಳಿರೋದು. ಎರಡನೇದು ಸ್ತ್ರೀ ಸ್ವಾತಂತ್ರ್ಯ ಮರ್ಹತಿ ಅಂತ ಹೇಳಿರುವಂಥ ಕೆಲವು ಶ್ಲೋಕಗಳನ್ನು, ಕೈ ಬೆರಳಿನಷ್ಟು ಶ್ಲೋಕಗಳನ್ನು ಹಿಡ್ಕೊಂಡು ಇಡೀ ಹಿಂದೂ ಧರ್ಮವನ್ನು ಜಡ್ಜೆ ಮಾಡಿಬಿಟ್ರ. ಆ್ಯಂಡ್ ವಿ ಬಿಲೀವ್, ಹೌದಪ್ಪ ನಮ್ಮ ಧರ್ಮ ಸರಿ ಇರಲಿಲ್ಲ, ನಮ್ಮ ಧರ್ಮ ಹಿಂಗಾಗೋಗಿತ್ತು, ಎಷ್ಟು ಜಾತೀಯತೆ ಅಂತ ನಾವು ನಂಬ್ಕೊಳ್ಳೋದಿದೆಯಲ್ಲ, ಎಷ್ಟು ಚೆನ್ನಾಗಿ ನಮಗಿದನ್ನು ಒಪ್ಪಿಸ್ಬಿಟ್ರು ಅಂತಂದರೆ, ನಾವು ಎಲ್ಲಿವರೆಗೂ ಬಂದು ನಿಂತಿದ್ದೀವಿ ಅಂತಂದರೆ, ಅವ್ರು ಹೇಳಿರೋ ನರೇಟಿವ್ನ ಒಪ್ಪಿಕೊಂಡು ನಮ್ಮಲ್ಲಿ ಬೇರೆ ಬೇರೆ ಜಾತಿಯವರು ಕೂಡ ನಾವು ಒಟ್ಟಾಗಬೇಕು ಅಂತಂದರೆ ಇದನ್ನು ಕೆಡವಿ ಬೀಳಿಸ್ಬಿಡ್ಬೇಕು ಅಂತ. ವಿವೇಕಾನಂದರು ಒಂದು ಕಡೆ ಹೇಳ್ತಾರೆ, ಕೆಲವೊಂದು ಸಲ ವಿವೇಕಾನಂದರ ವಿಚಾರಧಾರೆಯನ್ನು ಜೀರ್ಣಿಸ್ಕೊಳ್ಳೋದು ಕಷ್ಟ. ವಿವೇಕಾನಂದರು ಹೇಳ್ತಾರೆ, ಮೊದಲು ನಾನು ಇದನ್ನು ಕೆಡವಿ ಬಿಸಾಕಬೇಕು ಅಂತ ಅಂದ್ಕೊಂಡಿದ್ದೆ, ಆದರೆ ಆಮೇಲೆ ಗೊತ್ತಾಯಿತು ನೂರಾರು ಸಾವಿರಾರು ವರ್ಷಗಳಿಂದ ಯಾವುದೋ ಒಂದು ಸ್ಟ್ರಕ್ಚರ್ ಬಂದು ನಿಂತ್ಕೊಂಡಿದೆ ಅಂತಂದರೆ ಅದು ಸಮಾಜವನ್ನು ಗಟ್ಟಿ ಮಾಡಲಿಕ್ಕೆ ಸಮಾಜವೇ ಸಿಂಥಸಿಸ್ ಮಾಡಿಕೊಂಡಿರುವಂಥ ಆ ಒಟ್ಟಾರೆ ಪ್ರಕ್ರಿಯೆ. ಅದನ್ನು ಕೆಡವೋದು ಬೇಕಾಗಿಲ್ಲ, ಅದನ್ನು ಮೀರೋದು ಬೇಕಾಗಿದೆ ಅಂತ ವಿವೇಕಾನಂದರು ಒಂದು ಸುಂದರವಾದ ವಾಕ್ಯವನ್ನು ಪ್ರೆಸೆಂಟ್ ಮಾಡ್ತಾರೆ. ನಮಗದು ಅರ್ಥ ಆಗೋದು ಬಹಳ ಕಷ್ಟ ಆಗುತ್ತೆ. ಯಾಕೆ ಅಂತಂದರೆ ನಮ್ಮ ತಲೆಗೆ ಹಂಗೆ ತುಂಬಿದ್ದಾರೆ, ಹೊಸ ಪೀಳಿಗೆಗೆ ಹೆಂಗೆ ತುಂಬಿದ್ದಾರೆ ಗೊತ್ತೇನು? ಇದು ಇವತ್ತಿನ ಪ್ರಾಬ್ಲಮ್. ನಾನು ನಿಮ್ಮ ಜೊತೆ ಹಂಚ್ಕೊಳ್ತೀನಿ ಇದನ್ನು. ದೇವರಿಗೆ ಪೂಜೆ ಮಾಡ್ತಾರೆ ಇವರು. ಪೂಜೆ ಅನ್ನೋದು ಭಾರತದಲ್ಲಿ ಎಷ್ಟು ಕೆಟ್ಟ ಅಪಶಬ್ದವಾಗಿ ನಿಂತಿದೆ ಅಂತಂದರೆ, ನಾವು ಹೆಂಗಿದ್ದೀವಿ ಅಂತಂದರೆ, ರಾಮನಿಗೂ ಧೂಪ ಬೆಳಗಿ ಆರತಿ ಬೆಳಗ್ತೀವಿ, ಅಲ್ಲಿ ಹೊರಗಡೆ ಒಂದು ದನ ಬಂದರೆ ಅದಕ್ಕೂ ಧೂಪ ಬೆಳಗಿ ಆರತಿ ಬೆಳಗ್ತೀವಿ, ಇಲ್ಲಿ ಒಂದು ನಾಗರ ಕಲ್ಲಿದ್ರೆ ಆ ಕಲ್ಲಿಗೂ ಧೂಪ ಬೆಳಗ್ಗೆ ಆರತಿ ಬೆಳಗ್ತೀವಿ. ಅಕಸ್ಮಾತ್ ಏನಾದರೂ ಜೀವಂತ ನಾಗರ ಅಲ್ಲಿ ಬಂದರೂ ಯಾರಾದರೂ ಧೈರ್ಯ ಮಾಡೋ ತಾಯಿಯಂದಿರಿದ್ರೆ ಆ ಜೀವಂತ ನಾಗರಕ್ಕೂ ಒಂದು ಆರತಿ ಮಾಡಿಬಿಡ್ತಾರೆ. ಇನ್ನೂ ಮಜಾ ಏನು ಗೊತ್ತಾ? ಇನ್ನೂ ಮಜಾ ಏನು ಅಂತಂದರೆ, ಅಕಸ್ಮಾತ್ ಈ ಜಾಗಕ್ಕೆ ಯಾರಾದರೂ ಒಬ್ಬರು ಮಹಾಪುರುಷರು ಬಂದರೆ, ಒಳ್ಳೆ ವ್ಯಕ್ತಿ ಬಂದರೆ, ಅವರಿಗೂ ಒಂದು ತುಳಸಿ ಹಾರ ಹಾಕಿ ಅವ್ರಿಗೂ ಒಂದು ಆರತಿ. ಅರೆ ಮಜಾ ಅಲ್ರಿ ಇದು! ರಾಮನಿಗೂ ಆರತಿ, ಇವ್ರಿಗೂ ಆರತಿ. ಈ ಪ್ರಾಬ್ಲಮ್ ಅವ್ರಿಗೆ ಹೆಂಗೆ ಬಂದ್ಬಿಡ್ತು ಅಂತಂದರೆ, ಬ್ರಿಟಿಷರಿಗೆ ಅಥವಾ ಕ್ರಿಶ್ಚಿಯನ್ರಿಗೆ ಭಾರತಕ್ಕೆ ಬಂದಾಗ ಭಾರತದಲ್ಲಿ ಸಿಕ್ಕದನ್ನು ಪೂಜೆ ಮಾಡ್ತಾರೆ, ಇವರು ಅನಾಗರಿಕ ಜನ ಅಂತ. ಪ್ರಾಬ್ಲಮ್ ಎಲ್ಲಿದೆ ಅಂತಂದರೆ, ಪೂಜೆ ಈಸ್ ಈಕ್ವಲ್ ಟು ವರ್ಷಿಪ್ ಅಂದಿದ್ರಲ್ಲಿ ಪ್ರಾಬ್ಲಮ್ ಇದೆ ಅಷ್ಟೇ. ವರ್ಷಿಪ್ ಬೇರೆ. ವರ್ಷಿಪ್ ಅಂದರೆ ಏನು ಗೊತ್ತಾ? ಗಾಡಿಗೆ ಮಾಡೋದು. ಗಾಡಿಗೆ ಏನು ಮಾಡೋದು? ಅವನು ಏನು 10 ಕಮಾಂಡ್ಮೆಂಟ್ಸ್ ಕೊಟ್ಟಿದ್ದಾನೋ ಸೈಲೆಂಟಾಗಿ ಅದನ್ನು ಅನುಸರಿಸೋದು. ಅವನನ್ನು ಬಿಟ್ಟರೆ ಮತ್ತೊಬ್ಬರನ್ನು ನಾವು ಮನಸ್ಸಿನಲ್ಲೂ ನೆನಪಿಸ್ಕೊಳ್ದೇ ಇರೋದು ವರ್ಷಿಪ್ಪು. ಅದು ವರ್ಷಿಪ್. ಪೂಜೆ ಹಂಗಲ್ಲ. ನಮ್ಮಲ್ಲಿ ರಾಮನಿಗೂ ಪೂಜೆ, ವರನಿಗೂ ಪೂಜೆ. ವರಪೂಜೆ ಅಂತ ಕೇಳಿಲ್ವೇನು ನಾವು? ವರಪೂಜೆ ಅಂದರೆ ಏನು ಅರ್ಥ? ಹೇಗೆ ಪೂಜೆ ಆಯ್ತದು? ಪೂಜೆ ಅಂದರೆ ಭಾರತದಲ್ಲಿ ಯಾವುದನ್ನು ಆರತಿ ಬೆಳಗಿಸಿ ಇದರೊಂದಿಗೆ ಸಂಬಂಧವನ್ನು ನಾನು ಏರ್ಪಡಿಸಿಕೊಳ್ಳೋದ್ರಿಂದ ನನಗೆ ಒಳಿತಾಗುತ್ತೋ ಅದನ್ನು ಪೂಜೆ ಅಂತ ಕರೆದ್ವಿ. ಅವರು ವರ್ಷಿಪ್ ಟೋಟಲಿ ಡಿಫ್ರೆಂಟ್ ಆಗಿತ್ತು. ದುರದೃಷ್ಟ ಅವೆರಡೂ ಗೊತ್ತಾಗದೆ ಹೋಗಿದ್ದರಿಂದ ನಮ್ಮ ಹುಡುಗರು ಹೇಳೋದು ನೋಡಬೇಕು, ನಾನಿವೆಲ್ಲ ಮಾಡಲ್ಲಪ್ಪ, ನನಗಿವೆಲ್ಲ ಇಷ್ಟನೇ ಗೊತ್ತೇ ಇಲ್ಲ ಪಾಪ ಅವನಿಗೆ. ಅವನು ಇಂಗ್ಲೀಷನ್ನು ಓದ್ಕೊಂಡಿರೋದರ ಪ್ರಾಬ್ಲಮ್ಮು, ಇಂಗ್ಲೀಷರ ಪುಸ್ತಕಗಳನ್ನು ಓದ್ಕೊಂಡಿರೋದರ ಪ್ರಾಬ್ಲಮ್ಮು, ಅವನಿಗಿದರ ಸಾಮಾನ್ಯ ಜ್ಞಾನದ ಅರಿವಿಲ್ಲ. ನಾವು ದೇವರ ಪೂಜೆ ಯಾಕೆ ಮಾಡ್ತೀವಿ ಅಂತ ಕೇಳಿದರೆ, ದೇವರಿಗೊಂದು ಥ್ಯಾಂಕ್ಸ್ ಹೇಳಲಿಕ್ಕೆ. ಯಾರಾದರೂ ಮಹಾಪುರುಷರ ಪೂಜೆ, ನಾನು ಮೊನ್ನೆ ಒಂದು ವಾರಣಾಸಿಯ ವಿಡಿಯೋ ನೋಡ್ತಾ ಇದ್ದೆ, ಮೋದಿಯ ರ್ಯಾಲಿ ಹೋಗ್ತಾ ಇದೆ. ಒಬ್ಬ ಪುಣ್ಯಾತ್ಮ ಅಂತೂ ತನ್ನ ಮನೆ ಟೆರೇಸ್ ಮೇಲೆ ನಿಂತ್ಕೊಂಡು ಮೋದಿಗೆ ಆರತಿ ಮಾಡಿಬಿಟ್ಟ. ವಿಡಿಯೋ ವೈರಲ್ ಆಯಿತು. ಅದು ಮೋದಿಗೆ ಆರತಿ ಮಾಡಿದ್ದನ್ನು ಈ ದೇಶದ ಯಾವುದಾದ್ರೂ ಪುರೋಹಿತರು, ಯಾವುದಾದ್ರೂ ಅರ್ಚಕರು ತಪ್ಪು ಮಾಡಿದೆ ನೀನು ಅಂತ ಹೇಳಿದ್ದೀನಿ ಕೇಳಿದ್ದೀರೇನು?
ನಮ್ಗೆ ಯಾವತ್ತೂ ತಪ್ಪು ಅನ್ನಿಸ್ಲಿಲ್ಲ. ಹೌದಪ್ಪ, ಮೋದಿಯಲ್ಲಿ ಸದ್ಗುಣಗಳಿವೆ, ಆ ಸದ್ಗುಣಗಳನ್ನು ನೀನು ಆರತಿ ಬೆಳಗ್ಗೆ ಗೌರವಿಸಿದ್ಯಾ, ವಿ ಅಗ್ರಿ ಅಂತ. ಭಾರತದಲ್ಲಿ ಪೂಜೆಯ ಪ್ರಕ್ರಿಯೆ ಹಿಂಗೆ, ಇದಕ್ಕೆ ಬೇರೆ ಭಾವ ಇಲ್ಲ. ಆದರೆ ಅಲ್ಲಿ ವರ್ಷಿಪ್ಪಿನ ಭಾವ ಬೇರೆ ಇದೆ. ಈ ಕ್ರಿಶ್ಚಿಯನ್ರು ಏನು ಮಾಡಿದ್ರು, ತಮ್ಮ ವರ್ಷಿಪ್ಪನ್ನ ಇಲ್ಲಿಗೆ ಸಮೀಕರಿಸುವ ಪ್ರಯತ್ನ ಮಾಡಿ ನಮ್ಮನ್ನು ಅನಾಗರಿಕರು ಅಂತ ಕರೆದ್ರು. ನಾವು ಒಪ್ಪಿಕೊಂಡು ಕೂತ್ಕೊಂಡ್ವಿ. ಪರಿಣಾಮ ಏನಾಯಿತು, ಅವ್ರು ಭಾರತೀಯವಾದ ಎಲ್ಲವನ್ನೂ ತಮ್ಮದೇ ಆದ ದಿಕ್ಕಿನಲ್ಲಿ ಹೇಳಲಿಕ್ಕೆ ಶುರು ಮಾಡಿದರು. ಈಶ್ವರ ಈಸ್ ಈಕ್ವಲ್ ಟು ಗಾಡ್ ಅಂದರು, ವಿಚ್ ಈಸ್ ನಾಟ್ ಟ್ರೂ. ನಾವು ಈಶ್ವರ ಅಂತಂದರೆ ಸರ್ವಶಕ್ತನಾಗಿರುವ ಆ ಭಗವಂತ, ಅವನು ಎಲ್ಲ ದಿಕ್ಕಿನಲ್ಲೂ ಈಶ್ವರನನ್ನು ಕಾಣ್ತೀವಿ. ಅವ್ರ ಗಾಡ್ನ ಪ್ರಕ್ರಿಯೆ ಹಂಗಿಲ್ಲ. ಆತ್ಮ ಈಸ್ ಈಕ್ವಲ್ ಟು ಸೋಲ್ ಅಂತಂದ್ರು, ಅಲ್ಲ. ನಮ್ಮಲ್ಲಿ ಆತ್ಮ ಯಾರೋ ಹುಟ್ಟಿಸಿದ್ದಲ್ಲ, ಬಟ್ ಅವ್ರದ್ರಲ್ಲಿ ಸೋಲ್ ಹೇಗೆ ಅಂತಂದರೆ, ಭಗವಂತ ಒಂದೊಂದು ದೇಹಕ್ಕೆ ಈ ಇಂಕ್ ತುಂಬೋ ಫಿಲ್ಲರ್ನಲ್ಲಿ ಅವನು ಹೇಗೆ ಇಂಕ್ ನಾವು ತುಂಬ್ತೀವೋ ಹಂಗೆ ತುಂಬಿದ್ದನ್ನು ಸೋಲ್ ಅಂತ ಕರೆದ್ರು. ಹಿಂಗೆ ತುಂಬ್ತಾನಂತೆ ಎಲ್ಲರೊಳಗೆ. ಒಪ್ಪೋದು ಬಿಡೋದು ಬೇರೆ ಪ್ರಶ್ನೆ, ನಾನು ಯಾರನ್ನೂ ಆಡ್ಕೊಳ್ಳಲ್ಲ. ನಿಮ್ಮ ಥಿಯರಿ ನೀವು ಒಪ್ಕೊಂಡಿದ್ದೀರಾ, ಫೈನ್. ನೀವು ನನ್ನ ಥಿಯರಿನ ಪ್ರಶ್ನಿಸ್ಲಿಕ್ಕೆ ಬರಬೇಡಿ. ನೀವು ನನ್ನ ಥಿಯರಿನ ಪ್ರಶ್ನಿಸೋದಾದರೆ ನಾನು ಆಮೂಲವಾಗಿ ನಿಮ್ಮನ್ನು ಕೇಳಲಿಕ್ಕೆ ನಿಂತ್ಕೋತೀನಿ, ನೀವು ಆನ್ಸರ್ ಮಾಡಬೇಕಾಗುತ್ತೆ. ಆಮೇಲೆ ಅದು ಅವರಿಗಿಲ್ಲ, ಅವರು ಸುಮ್ಮನೆ ಪ್ರಶ್ನೆ ಮಾಡೋದಷ್ಟೇ. ಅವ್ರು ಎಲ್ಲಿವರೆಗೂ ಹೇಳ್ತಾರೆ ಅಂದರೆ ಸ್ಯಾಲ್ವೇಷನ್ ಈಕ್ವಲ್ ಟು ಮುಕ್ತಿ. ನಾನು ಕೆಲವೊಂದು ಗಂಭೀರವಾಗಿರುವಂಥ ಚರ್ಚೆ ಇದು. ನಮ್ಮಲ್ಲಿ ಮುಕ್ತಿ, ಅವ್ರದ್ರಲ್ಲಿ ಸ್ಯಾಲ್ವೇಷನ್. ಸ್ಯಾಲ್ವೇಷನ್ ಅಂದರೆ ಏನು ಗೊತ್ತಾ, ಸತ್ತ ಮೇಲೆ ಭಗವಂತ ನಮ್ಮನ್ನು ಯಾವತ್ತೋ ಒಂದು ಫೈನ್ ಡೇ ಎಬ್ಬಿಸಿ ಸ್ವರ್ಗಕ್ಕೆ ಕಳಿಸಿದರೆ ಸ್ಯಾಲ್ವೇಷನ್. ನಮ್ಮದ್ರಲ್ಲಿ ಮುಕ್ತಿ ಅಂದರೆ ಏನು ಗೊತ್ತಾ, ಇನ್ನೂ ಜನ್ಮ ಇಲ್ಲದಂತೆ ಈ ಚಕ್ರದಿಂದ ಪಾರಾದರೆ ಮುಕ್ತಿ ಅಂತ. ಎರಡಕ್ಕೂ ಅಗಾಧವಾದ ಡಿಫ್ರೆನ್ಸು. ನೀವು ಅದನ್ನು ಆ ಭಾಷೆಯಿಂದ ಇಲ್ಲಿಗೆ ಅನುವಾದ ಮಾಡಿ ಮುಕ್ತಿಯನ್ನು ಸ್ಯಾಲ್ವೇಷನ್ ಅಂತ ಕರೆದ್ರೆ ಅವರಿಗೂ ಅರ್ಥ ಆಗಲ್ಲ, ನಮಗೂ ಅರ್ಥ ಆಗಲ್ಲ. ಸೊ ಹೀಗಾಗಿ ದೊಡ್ಡ ಸಮಸ್ಯೆ ಇದ್ದಿದ್ದು ಎಲ್ಲಿ ಅಂತಂದರೆ, ಈ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಸೋತಿದ್ದರಿಂದಾಗಿ ಅವ್ರಿಗೆ ಅದನ್ನು ಮಾಡ್ಕೊಳ್ಳಿಕ್ಕಾಗದೆ ಹೋದಾಗ ಹಿಂದೂ ಧರ್ಮವನ್ನೇ ಕನಿಷ್ಠ ಅಂತ ಕರೆದ್ರು. ಪರಿಣಾಮ ನಮ್ಮ ಹುಡುಗರು ಇವತ್ತು ನಮ್ಮ ಪ್ರಶ್ನೆ ಕೇಳಲಿಕ್ಕೆ ಶುರು ಮಾಡಿದ್ದಾರೆ. ಪ್ರಶ್ನೆ ಏನು ಅಂತಂದರೆ, ಅವ್ರು ಕೇಳೋದು ದೇವರು ದಡ್ಡರ ಸೃಷ್ಟಿ ಅಂತ. ನಂಗೆ ತುಂಬ ಜನ ಲೆಫ್ಟಿಸ್ಟ್ಗಳ ಪ್ರಶ್ನೆ ಇದು. ದಡ್ಡರು ದೇವರನ್ನು ಸೃಷ್ಟಿ ಮಾಡಿದರು, ಯಾಕೆಂದರೆ ಅವ್ರಿಗೆ ಬುದ್ಧಿವಂತರನ್ನ ಎದುರಿಸ್ಲಿಕ್ಕೆ ಸಾಧ್ಯವಾಗದೆ ಹೋದಾಗ ದೇವರನ್ನು ತೋರಿಸಿ, ನೋಡು ಇವನ್ನೆಲ್ಲದಕ್ಕೂ ಉತ್ತರ ಕೊಡ್ತಾನೆ ಅಂತ ಸುಮ್ಮನಾಗ್ಬಿಟ್ರು ಅಂತ. ಬಟ್ ಇಂಟ್ರೆಸ್ಟಿಂಗ್ ಸಂಗತಿ ಏನು ಗೊತ್ತಾ, ನ್ಯೂಟನ್ ಅಂತ ಒಬ್ಬ ವಿಜ್ಞಾನಿ ಇದ್ದ. ಅವನ ಮನೆಗೆ ಮತ್ತೊಬ್ಬ ಸೈಂಟಿಸ್ಟ್ ಬರ್ತಾನೆ. ಭಾಳ ಚೆನ್ನಾಗಿದೆ. ನ್ಯೂಟನ್ ದೇವರನ್ನು ನಂಬ್ತಿದ್ದವನು, ಆ ಮತ್ತೊಬ್ಬ ಸೈಂಟಿಸ್ಟ್ ದೇವರನ್ನು ನಂಬದವನು. ಆ ಸೈಂಟಿಸ್ಟು ದೇವರಂತ ನಂಬಲ್ಲ ಅಂತೆಲ್ಲ ಮಾತಾಡ್ತಿದ್ದಾಗ ನ್ಯೂಟನ್ ಬಂದು ತಾನು ಡಿಸೈನ್ ಮಾಡಿರುವಂಥ ಸೋಲಾರ್ ಸಿಸ್ಟಮ್ ಮಾಡೆಲ್ನ ತೋರಿಸ್ತಾನೆ. ಆ ಮಾಡೆಲ್ ತುಂಬ ಚೆನ್ನಾಗಿ ವರ್ಕ್ ಮಾಡಿರೋದನ್ನು ಅವ್ನು ನೋಡ್ಬಿಟ್ಟು, ವಾವ್ ಎಷ್ಟು ಚೆನ್ನಾಗಿದೆ ಇದು, ಹೂ ಡಿಸೈನ್ಡ್ ದಿಸ್ ಅಂತ ಕೇಳ್ತಾನೆ. ನ್ಯೂಟನ್ ತಕ್ಷಣ ಹೇಳ್ತಾನೆ, ನೋ ಒನ್ ಡಿಸೈನ್ಡ್ ದಿಸ್. ತಂತಾನೆ ಆಯ್ತಿದ್ದು. ಅವನು ಹೇಳ್ತಾನೆ, ಸುಮ್ಮನೆ ಇರ, ನೋ ಒನ್ ಡಿಸೈನ್ ಅಂತ. ಯಾರಾದರೂ ಡಿಸೈನ್ ಮಾಡದೆ ಹಿಂಗಾಗುತ್ತಾ? ಅದು ಹೆಂಗೆ ಸಾಧ್ಯ ಆಗುತ್ತೆ? ತಕ್ಷಣ ನ್ಯೂಟನ್ ಹೇಳ್ತಾನೆ, ನೋಡಿದ್ಯಾ, ಒಂದು ಆರ್ಡಿನರಿ ಮಾಡೆಲ್ ಯಾರಾದರೂ ಡಿಸೈನ್ ಮಾಡಬೇಕು, ಇನ್ನಿದ್ರ ಮೂಲ ಕೃತಿ ಅದನ್ನು ಡಿಸೈನ್ ಮಾಡದೆ ಆಗುತ್ತೇನೋ, ಅದು ಯಾರೋ ಡಿಸೈನ್ ಮಾಡಿರೋದು, ಭಗವಂತ ಅನ್ನೋ ನಿಧಾನ ಅನ್ನೋದು ಆ ಕಾರಣಕ್ಕೆ ನಾನು ಒಪ್ತೀನಿ ಅಂತ. ಏನು ಚೆನ್ನಾಗಿದೆ ನೋಡಿ. ದಡ್ಡರ ಸೃಷ್ಟಿ ಅಲ್ಲ ರೀ, ಬುದ್ಧಿವಂತರು ಕೂಡ ಭಗವಂತನ ಈ ಇರುವಿಕೆಯನ್ನು ಒಪ್ಕೊಳ್ತಾರೆ. ಯಾಕೆ ಅಂತಂದರೆ ಯಾವುದೋ ಒಂದು ನಿಯಮ ಇದೆಯಲ್ಲ, ಅದು ನಮ್ಗೆ ಗೊತ್ತಿಲ್ಲದೆ ನಡೆಯುತ್ತೆ ಅಂತ. ಹಾಗಂತ ಭಗವಂತ ಈ ಸಿರಿವಂತರ ಸೃಷ್ಟಿಯ ಅಂತ ಕೇಳಿದರೆ, ಸಿರಿವಂತಿಕೆಯನ್ನು ಬಿಟ್ಟು ಬಂದು ಭಗವಂತನನ್ನು ಅರಸಿದವರೇ ಜಾಸ್ತಿ. ನವಕೋಟಿ ನಾರಾಯಣ ತನ್ನ ಸಿರಿವಂತಿಕೆಯನ್ನು ಬಿಟ್ಟು ಪುರಂದರದಾಸ ಆದ. ಆ ಒಂದು ರಾಣಿ ತಾನು ರಾಜನನ್ನು ಮದುವೆ ಆಗಬೇಕಾದವಳು ಸಿರಿವಂತಿಕೆಯನ್ನು ಬಿಟ್ಟು ಬಂದು ಮೀರಾಬಾಯಿ ಆದಳು. ತಾನು ಅದ್ಭುತವಾಗಿ ತನ್ನ ಗುರುಕುಲವನ್ನು ನಡೆಸ್ಕೊಂಡು ಆರಾಮಾಗಿ ಒಂದು ಸಂಸಾರ ಮಾಡಿಕೊಂಡು ಹಾಯಾಗಿದ್ದಿರ್ಬೋದಾಗಿರುವಂಥ 8 ವರ್ಷದ ಬಾಲಕ ಶಂಕರ ಎಲ್ಲವನ್ನೂ ತ್ಯಾಗ ಮಾಡಿ ಹೊರಟಿದ್ದರಿಂದಾಗಿ ಆಚಾರ್ಯ ಶಂಕರನಾಗಿ ಬೆಳೆದು ನಿಲ್ಲಕ್ಕೆ ಸಾಧ್ಯ ಆಯಿತು. ತ್ಯಾಗದ ಪರಿಣಾಮ. ಯಾವುದನ್ನು ಸಂಪತ್ತು ಅಂತ ಕರಿತೀವೋ ಅದನ್ನು ತ್ಯಾಗ ಮಾಡಿದ ನಂತರ ಸಿಗುವಂಥದ್ದು. ನಾವು ದುರಂತ ಏನು ಅಂದರೆ, ನಮ್ಮ ಹೊಸ ಪೀಳಿಗೆಯೊಂದಿಗೆ ಇದನ್ನು ಡಿಸ್ಕಷನ್ ಮಾಡಲಿಕ್ಕೆ ನಮ್ಮ ಹತ್ರ ಆಗಲೇ ಇಲ್ಲ. ಹೀಗಾಗಿ ಇವತ್ತಿನವರೆಗೂ ಈ ಪ್ರಶ್ನೆ ಹಾಗೆ ಉಳ್ಕೊಳ್ತು. ಮತ್ತು ನಮಗೆ ಹೇಳಲಾಯಿತು, ಈ ಹಿಂದೂ ಧರ್ಮ ಅತ್ಯಂತ ಕೆಟ್ಟದ್ದು ಅಂತ, ಹಿಂದೂ ಧರ್ಮ ಜಾತಿಯಿಂದ ತುಂಬಿರುವಂಥದ್ದು, ಹಿಂದೂ ಧರ್ಮ ಕೊಳಕಾಗೋಗಿದೆ ಅಂತ. ಆಶ್ಚರ್ಯ ಏನು ಗೊತ್ತೇನು, ಬ್ರಿಟಿಷರು ಭಾರತವನ್ನು ಬಿಟ್ಟು 75 ವರ್ಷ ಆಯಿತು. ಅವ್ರು ಹೇಳಿಕೊಟ್ಟ ಯಾವ ಸಂಗತಿಗಳು ನಮ್ಮವ್ರ ತಲೆಯಿಂದ ಹೋಗಲಿಲ್ಲ. ಬ್ರಿಟಿಷರ ದೂರದೃಷ್ಟಿ ಬಗ್ಗೆ ನಂಗೆ ಆ ಕಾರಣಕ್ಕೋಸ್ಕರ ಅಭಿಮಾನ ಇದೆ. ಏನು, ನಾವು 5 ವರ್ಷಕ್ಕೆ ಒಂದು ಸುಂದರವಾಗಿರೋ ಗೌರ್ಮೆಂಟ್ ಕೊಡಲಿಕ್ಕಾಗಲ್ಲ. ಅವರು 500 ವರ್ಷಕ್ಕೆ ಒಂದು ದೇಶನ ಹಾಳು ಮಾಡಲಿಕ್ಕೆ ಪ್ಲ್ಯಾನ್ ರೆಡಿ ಮಾಡಿಟ್ಟು ಹೋಗ್ತಾರೆ. ಏನು ಬುದ್ಧಿವಂತಿಕೆ ಅವರದ್ದು. ತಮಿಳ್ನಾಡಿನಲ್ಲಿ ಒಬ್ಬ ಮಂತ್ರಿಯ ಸ್ಥಾನದಲ್ಲಿರೋನು, ಪ್ರಮುಖ ಸ್ಥಾನದಲ್ಲಿರೋನು ಹಿಂದೂ ಧರ್ಮವನ್ನು ಡೆಂಗ್ಯೂ ಅಂತ ಯಾಕೆ ಕರೀತಾನೆ ಅಂತಂದರೆ, ಹಿಂದೂ ಧರ್ಮ ಡೆಂಗ್ಯೂ ಹೌದೋ ಅಲ್ವೋ, ಅವನ ತಲೆಗೆ ಬ್ರಿಟಿಷರ ವೈರಸ್ ಹೋಗಿ ಕೊರಿತಾ ಇದೆಯಲ್ಲ, ಅದು ಪರ್ಫೆಕ್ಟಾಗಿ ಕೆಲಸ ಮಾಡಿದೆ ಅಂತ.
ಯಾಕೆ ಸನಾತನ ಧರ್ಮವನ್ನು ನಾಶ ಮಾಡಿಯೇ ನಾನು ಬದುಕ್ತೀನಿ ಅಂತ ಕೆಲವರು ಮಾತನಾಡ್ತಾರೆ ಅಂತಂದರೆ ಅವ್ರಿಗೆ ಆ ಹುಳ ತುಂಬ ಚೆನ್ನಾಗಿ ಕೊರಿತಾ ಇದೆ. ಮಿತ್ರೆ, ಇತ್ತೀಚೆಗೆ ಸಾರಿ, ನಂಗೆ ಗೊತ್ತಿಲ್ಲ ನೀವು ಹೆಂಗೆ ಸ್ವೀಕಾರ ಮಾಡ್ತೀರೋ, ನೀವು ಯಾರಾದರೂ ರಾಹುಲ್ ಗಾಂಧಿಯ ಭಾಷಣವನ್ನು ತುಣುಕಾಗಿ ಕೇಳಿ ನೋಡಿ, ಗಾಬರಿ ಆಗಿಬಿಡತ್ತೆ. ಏನು ಹೇಳ್ತಿದ್ಯಪ್ಪ ಅಂತ ಅನಿಸುತ್ತೆ. ರಾಹುಲ್ ಗಾಂಧಿನ ಪಪ್ಪು ಅಂತ ಎಲ್ಲರೂ ಆಡ್ಕೊಳ್ತಾ ಇದ್ರು, ದಡ್ಡ ಅಂತ. ದಡ್ಡ ಅಲ್ಲ, ಡೇಂಜರಸ್. ನಾನು ಹಿಂಗೆ ಹೇಳಿದ್ದಕ್ಕೋಸ್ಕರ ನನ್ನ ಮೇಲೆ ಶಿವಮೊಗ್ಗದ ಪೊಲೀಸರು FIR ಮಾಡಿದ್ರು ಆಶ್ಚರ್ಯ ಪಡಬೇಡಿ. ರಾಹುಲ್ ಗಾಂಧಿನ ಡೇಂಜರಸ್ ಅಂದ್ಬಿಟ್ರು, ಅವ್ರ ಮೇಲೆ ಒಂದು FIR ಮಾಡಿದ್ದೀವಿ ಅಂತ. ಇವತ್ತು ಸಂಜೆ ಹೋಗೋಕ್ಕಿಂತ ಮುಂಚೆ ನಿಮ್ಮನ್ನು ಇಲ್ಲಿಂದ ಬಿಡಲ್ಲ, ಜೈಲಿಗೆ ನೀವು ಬಂದು ಹೋಗಬೇಕು ಒಂದ್ಸಲ ಸ್ಟೇಷನ್ಗೆ, ಒಂದು ಸೈನ್ ಹೇಳ್ಬೋದ್ರಿ. ಆ ಥರದ ಡಿಕ್ಟೇಟರ್ಶಿಪ್ ಇದು. ಇನ್ನೂ ಆಶ್ಚರ್ಯದ ಸಂಗತಿ ಹೇಳ್ತೀನಿ ನಿಮಗೆ, ಯಾಕೆ ನಾನು ರಾಹುಲ್ ಗಾಂಧಿನ ಡೇಂಜರು ಅಂತ ಕರಿತೀನಿ ಅಂತಂದರೆ, ರಾಹುಲ್ ಗಾಂಧಿಯ ಇತ್ತೀಚಿನ ಭಾಷಣಗಳ ತುಣುಕುಗಳನ್ನು ನೀವು ಕೇಳಬೇಕು. ಆ ಭಾಷಣಗಳಲ್ಲಿ ರಾಹುಲ್ ಗಾಂಧಿ ಹೇಳಿರೋದು ಏನು ಗೊತ್ತೇನು? ಈ ದೇಶದಲ್ಲಿ ದಲಿತರು ಮತ್ತು OBCಗಳು ಮೋರ್ ದೆನ್ 50% ಆಗ್ತಾರೆ, ದೊಡ್ಡ ಪ್ರಮಾಣದಲ್ಲಿದ್ದಾರೆ. ದೊಡ್ಡ ಪ್ರಮಾಣದಲ್ಲಿರೋದ್ರಿಂದ ಈ ದೇಶದ ಸಂಪತ್ನಲ್ಲಿ ದೊಡ್ಡ ಹಕ್ಕನ್ನು ಅವ್ರು ಕಿತ್ಕೋಬೇಕು. ಏನು ಮುಂದಿನ ಹಂತದಲ್ಲಿ ಆತ ಹೇಳ್ತಾನೆ, ನಮ್ಮ ಸೈನ್ಯದಲ್ಲಿ ಮೇಲ್ವರ್ಗದ ಆಫೀಸರ್ಗಳು ಮತ್ತು ದಲಿತ ವರ್ಗದ ನೌಕರರು, ನಮ್ಮ ಅಂದರೆ ಸೈನ್ಯದಲ್ಲಿ ಈ ಬೀಜ ಒಂದ್ಸಲ ಹೋಗ್ತು ಅಂತಂದರೆ ಯುದ್ಧದ ಆ ಕ್ರಿಟಿಕಲ್ ಟೈಮ್ನಲ್ಲಿ ರಿಯಾಕ್ಷನ್ ಹೆಂಗಿರುತ್ತೆ ಅವ್ರದ್ದು. ನಾನು ಮೇಲ್ವರ್ಗದ ಆಫೀಸರ್, ಮೇಲ್ವರ್ಗದವರು ಅಂತ ಇಲ್ಲ ರೀ, ಸುಳ್ಳದು. ಅವರು ರಾಹುಲ್ ಗಾಂಧಿ ಎಲ್ಲಿವರೆಗೂ ಹೇಳಿದ್ದಾನೆ ಅಂತಂದರೆ, ಮೇಲ್ವರ್ಗದವರೆಲ್ಲರೂ ಕೂಡ ಅಧಿಕಾರಿಗಳಾಗಿ ಮೆರಿತಾರೆ ಮತ್ತು ಕೆಳವರ್ಗದವರೆಲ್ಲರೂ ಕೂಡ ಅಗ್ನಿವೀರರುಗಳಾಗಿ 4 ವರ್ಷಕ್ಕೆ ವಾಪಸ್ ಬರೋಂಗೆ ಮಾಡಿದ್ದಾರೆ ಅವ್ರನ್ನ. ಸುಳ್ಳು. ಆದರೆ ಹೇಗೆ ಬೆಂಕಿ ಹಚ್ಚಬಹುದು ಅಂತಂದರೆ, ಮೇಲ್ವರ್ಗ ಮತ್ತು ಕೆಳವರ್ಗ ಎನ್ನುವಂಥ ಸ್ಪಷ್ಟವಾಗಿರುವಂಥ 2 ವಿಭಾಗವನ್ನು ಮಾಡಿ ಆ ವಿಭಾಗಗಳಿಗೆ ಬೆಂಕಿ ಹಚ್ಚಿ ತನಗೆ ಬೇಕಾಗಿರೋ ಬೇಳೆನ ಬೇಯಿಸ್ಕೊಳ್ಬೋದು ಒಂದು ಎಲೆಕ್ಷನ್ ಗೆಲ್ಲಿಕ್ಕೆ. ಮಿತ್ರ, ನೀವು ಎಲೆಕ್ಷನ್ ಗೆಲ್ಲಿ, ನೀವು ಅಧಿಕಾರವನ್ನು ನಡೆಸಿ, ಆದರೆ ನಾಟ್ ಎಟ್ ದ ಕಾಸ್ಟ್ ಆಫ್ ಮೈ ನೇಷನ್. ಭಾರತವನ್ನು ಹಿಂಗೆ ತುಂಡರಿಸೋದ? ಯಾವುದನ್ನು ಬ್ರಿಟಿಷರು ಮಾಡಲಿಕ್ಕೂ ಸೋತರೋ ಅದನ್ನು ಮಾಡ್ತೀವಿ ಅಂತ ನಿಂತಿದ್ದಾರಲ್ಲ, ಈ ಎಲೆಕ್ಷನ್ ಅವರು ಸೋಲ್ತಾರೆ, ನೋ ಡೌಟ್. ಆದರೆ ಈಗ ಬಿತ್ತಿರುವಂಥ ಈ ವಿಷ ಬೀಜಗಳು ಇನ್ನು 10 ವರ್ಷದ ನಂತರ ಹೆಮ್ಮರವಾಗಿ ಬೆಳೆದು ನಿಲ್ಲೋದಿಲ್ಲ ಅನ್ನೋದಕ್ಕೆ ನಾವು ಯಾರೂ ಗ್ಯಾರಂಟಿ ಕೊಡಲಿಕ್ಕೆ ಸಾಧ್ಯ ಇಲ್ಲ. ಎಂಥ ಡೇಂಜರಸ್ ಪ್ಲಾಟನ್ನು ಕ್ರಿಯೇಟ್ ಮಾಡ್ತಿದ್ದಾರೆ. ಯಾರು ಹಾಕಿರೋದು ಬೀಜ ಇದಕ್ಕೆ? ಬ್ರಿಟಿಷರು ಅವತ್ತು ಹಾಕಿರುವಂಥ ಬೀಜವನ್ನು ನಾವು ಸಮರ್ಥವಾಗಿ ಬೆಳೆದುಕೊಂಡು ನಿಲ್ಲಿಸಲಿಕ್ಕೆ ಸಾಧ್ಯವಾಗಿದೆ ಅಂತ. ಮಿತ್ರ, ಬರೀ ಇಷ್ಟೇ ಆಗಲ್ಲ. ಈಗ ನಾನು ಅಂದ್ಕೊಳ್ಳೋದು, ಹೇಗೆ ಒಬ್ಬ ಮುಸ್ಲಿಂ ಹುಡುಗ ನನ್ನ ಜೊತೆನೇ ಓದಿರ್ತಾನೆ, ಚೆನ್ನಾಗಿರ್ತಾನೆ, ನಮ್ಮ ಮನೆಗೂ ಬರ್ತಿರ್ತಾನೆ, ಆದರೆ ಸ್ವಲ್ಪ ಬೆಳೆದು ನಿಲ್ಲೋ ವೇಳೆಗೆ ನನ್ನಿಂದ ದೂರ ಆಗ್ತಾನೆ, ರ್ಯಾಡಿಕಲ್ ಮುಸ್ಲಿಂ ಆಗ್ತಾನೆ. ಹಂಗೆ ಬೆಳೆಯುವಂಥ ಪರಿಸ್ಥಿತಿಯಲ್ಲಿ ನಮ್ಮ ಜೊತೆನೇ ಇದ್ದೊಬ್ಬ ಹಿಂದೂ ಹುಡುಗ ಈ ರಾಹುಲ್ ಗಾಂಧಿಯ ವಿಚಾರಧಾರೆಯ ಹುಳುಗಳು ಕೊರೆದ ನಂತರ ಅವನು ವಯಸ್ಸಿಗೆ ಬರ್ತಾ ಇದ್ದಂತೆ ಈ ಪ್ರಭಾವಕ್ಕೊಳಗಾಗಿ ನಮ್ಮ ವಿಚಾರಧಾರೆಗಳಿಂದ ದೂರ ಹೋಗಿ ಆಪೋಸಿಟ್ ಗ್ಯಾಂಗಲ್ಲಿ ನಿಂತರೆ, ಹೌ ಡು ಯು ಫೇಸ್ ಹಿಮ್ ಲೇಟರ್? 5 ರಿಂದ 10 ವರ್ಷಗಳ ನಂತರ ಇದು ಫ್ಯಾಕ್ಟ್ ಆಗಲಿಕ್ಕಿದೆ, ಇಫ್ ವಿ ಡಿಡ್ ನಾಟ್ ಕೌಂಟರ್ ಇಟ್ ಪ್ರಾಪರ್ಲಿ. ಭಾಳ ಡೇಂಜರಸ್ ಪ್ಲಾಟ್ ಆಗಲಿಕ್ಕಿದೆ ಅಂತ. ಆ ಕಾರಣಕ್ಕೆ ನಾನು ಇವತ್ತು ಧರ್ಮ ಜಾಗೃತಿ ಯಾಕೆ ಅವಶ್ಯಕ ಅಂತ ಈ ಕಾರಣಕ್ಕೆ ಹೇಳಲಿಕ್ಕೆ ಹೊರಟಿರೋದು. ಬ್ರಿಟಿಷರು 2ನೇದೊಂದು ಬೀಜ ಬಿತ್ತಿದ್ರು ನಮ್ಮೊಳಗೆ. ಮೊದಲನೇ ಜಾತಿಯ ಬೀಜ ಇವತ್ತು ಹೆಮ್ಮರವಾಗಿ ಬೆಳೆದು ನಿಲ್ಲಿಕ್ಕೆ ಸಿದ್ಧವಾಗಿಬಿಟ್ಟಿದೆ. 2ನೇದೊಂದು ವಿಷ ಬೀಜ ಅವ್ರು ಏನನ್ನು ಬಿತ್ತಿದ್ರು ಅಂತಂದರೆ, ಅವರು ಹಿಂದೂ ಮತ್ತು ಮುಸಲ್ಮಾನರ ನಡುವೆ ಬೆಂಕಿ ಹಚ್ಚಿದ್ರು. ಬೆಂಕಿ ಹಚ್ಚಿದ್ದು ಹೆಂಗಿತ್ತು ನಿಮ್ಗೆ ಆಶ್ಚರ್ಯದ ಸಂಗತಿ ಹೇಳ್ತೀನಿ. 1857ರ ಸ್ವಾತಂತ್ರ್ಯ ಸಂಗ್ರಾಮವನ್ನು ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿದ್ದು ಹಿಂದೂ ಮುಸಲ್ಮಾನರು ಒಟ್ಟಾಗಿ. ಆ ಕಾರಣಕ್ಕೋಸ್ಕರ 1905ರಲ್ಲಿ ಢಾಕಾದ ನವಾಬ ಸಲೀಮುಲ್ಲಾ ಖಾನ್ಗೆ ದುಡ್ಡನ್ನು ಕೊಟ್ಟು ಹಿಂದೂ ಹೆಣ್ಮಕ್ಳನ್ನ ರೇಪ್ ಮಾಡಲಿಕ್ಕೆ ಬೇಕಾಗಿರುವಂಥ ವ್ಯವಸ್ಥೆಗಳನ್ನು ಬ್ರಿಟಿಷ್ ಅಧಿಕಾರಿ ಮಾಡಿದ, ಕರ್ಜನ್ ಮಾಡಿದ. ಅವನ ವ್ಯವಸ್ಥೆಯನ್ನು ಮಾಡಿ ಹಿಂದೂಗಳು ಮತ್ತು ಮುಸಲ್ಮಾನರು ಕಿತ್ತಾಡ್ಕೋಬೇಕು, ಅದು ಯಾವತ್ತೂ ಒಂದಾಗ್ಲಿಕ್ಕೆ ಬಿಡಬಾರ್ದು ಅಂತ. ಆದರೆ ಅವತ್ತಿನ ನಾಯಕರು ದೂರದೃಷ್ಟಿಯಿಂದಾಗಿ ಅವರು ಇವೆಲ್ಲವನ್ನು ಮೀರಿ ನಿಂತು ಬ್ರಿಟಿಷರ ವಿರುದ್ಧ ಅವರ ಮರ್ಮಾಂಗಕ್ಕೆ ಏಟು ಬೀಳುವಂತೆ ಅವರ ಪ್ರಾಡಕ್ಟ್ಗಳನ್ನು ಬಾಯ್ಕಾಟ್ ಮಾಡಿದ ನಂತರ, ಸ್ವದೇಶಿ ಹೋರಾಟ ಮಾಡಿದ ನಂತರ ಬ್ರಿಟಿಷರು ತಲೆಬಾಗಿ ಫೈನಲಿ ಬಂಗಾಳದ ವಿಭಜನೆಯನ್ನು ವಾಪಸ್ ತೆಗೆದುಕೊಂಡ್ರು. ಬಟ್ ಅವ್ರಿಗೆ ಗೊತ್ತಾಯಿತು, ಹಿಂದೂ ಮುಸಲ್ಮಾನರು ಕಾದಾಡದೆ ಹೋದರೆ ಈ ದೇಶವನ್ನು ಕಟ್ಟಲಿಕ್ಕೆ ಸಾಧ್ಯ ಇಲ್ಲ ಅಂತ ಅವತ್ತು ಮಾಡಿದ್ದು. ಇವತ್ತು ಹೆಂಗೆ ಕಂಟಿನ್ಯೂ ಮಾಡಿದ್ದೀವಿ ರೀ? ಇವತ್ತು ಹೆಂಗಿದೆ ಅಂತಂದರೆ, ಇನ್ನು ಬಿಲೀವ್ ಮೀ, ಇದೇ ರೀತಿ ಮುಂದುವರೆದರೆ ಇನ್ನು 10 ವರ್ಷಗಳ ನಂತರ ಒಬ್ಬರ ಮುಖ ಮತ್ತೊಬ್ಬರು ನೋಡ್ಬೋದಾಗಿರುವಂಥ ಪರಿಸ್ಥಿತಿಯೇ ಭಾರತದಲ್ಲಿರಲ್ಲ.
ಹೆಚ್ಚು ಕಡಿಮೆ 30-35% ಆಗುವಂಥ 2047 ದೇಸೆ ವಿ ಕ್ರಾಸ್ 50% ಅಂತ ಅವ್ರು ಹೇಳ್ತಾರೆ. ಅದು ಗಜ್ವಾಯ ಹಿಂದ್ ಆಧಾರದ ಮೇಲೆ. ಆ ಸಮಯದ ಒಳಗೆ ಮುಸಲ್ಮಾನರು ಮತ್ತು ಹಿಂದೂಗಳು ಎದರಾಬದ್ರ ನಿಂತರೆ ಒಬ್ಬರು ಮುಖ ಮತ್ತೊಬ್ಬರು ನೋಡದೇ ಇರುವಂಥ ಸ್ಥಿತಿಗೆ ತಲುಪ್ತೀವಿ. ಅಷ್ಟರ ಮಟ್ಟಿಗಿನ ತುಷ್ಟೀಕರಣ ಇವತ್ತಿನ ರಾಜಕಾರಣ ಮಾಡ್ತಿದೆ. ಇವತ್ತಿನ ರಾಜಕಾರಣ ಎಲ್ಲಿವರೆಗೂ ತುಷ್ಟೀಕರಣ ಮಾಡ್ತಿದೆ ಅಂತಂದರೆ, ನಾನು ನಿನ್ನೆ ಈ ಜೈನ್ ನಮ್ಮ ವಕೀಲರಿದ್ರಲ್ಲ, ಕಾಶಿಯ ಹೋರಾಟ ಮಾಡಿದವರು, ಅವ್ರದ್ದೊಂದು ವಿಡಿಯೋ ನೋಡ್ತಾ ಇದ್ದೆ. ಐ ವಾಸ್ ಶಾಕ್ಡ್. ಇಟ್ ವಾಸ್ ವೆರಿ ಮಚ್ ನ್ಯೂ ಟು ಮೀ. ಅವ್ರು ಹೇಳ್ತಾರೆ, ನಿಮ್ಮಲ್ಲಿ ಈ ದೇವಸ್ಥಾನದ ಆಡಳಿತ ಕಮಿಟಿಯಲ್ಲಿರುವ ಯಾರೂ ಕೂಡ ಪಬ್ಲಿಕ್ ಸರ್ವೆಂಟ್ ಅಂತ ಗುರುತಿಸಲ್ಪಡಲ್ಲ, ಸರ್ಕಾರದ ಗೌರವ ಅವ್ರಿಗೇನೂ ಇರೋದಿಲ್ಲ. ಆದರೆ ವಕ್ಫ್ ಬೋರ್ಡ್ನಲ್ಲಿರುವ ಪ್ರತಿಯೊಬ್ಬ ಡೈರೆಕ್ಟರ್ನೂ ಕೂಡ ಪಬ್ಲಿಕ್ ಸರ್ವೆಂಟ್ ಅಂತ ಗುರುತಿಸಿರೋದ್ರಿಂದ ನೀವೇನಾದರೂ ಅವ್ರ ಕುತ್ತಿಗೆ ಪಟ್ಟಿನ ಹಿಡಿದ್ರೆ, ಅವ್ರಿಗೆ ಹೊಡಿಲಿಕ್ಕೆ ಹೋದರೆ, ಏನಾದರೂ ಮಾಡಿದರೆ, ಪಬ್ಲಿಕ್ ಸರ್ವೆಂಟಿಗೆ ಏನೇನು ಮಾಡಿದರೆ ಏನೇನಾಗುತ್ತೋ ಅವೆಲ್ಲ ಶಿಕ್ಷೆ ನಿಮಗೆ ಕೊಡಲಾಗುತ್ತೆ ವಕ್ಫ್ ಬೋರ್ಡ್ನಲ್ಲಿರೋರಿಗೆ. ತುಷ್ಟೀಕರಣದ ಪರಮಾವಧಿಯೇ. ಈ ತುಷ್ಟೀಕರಣದ ಪರಮಾವಧಿ ಎಂಥದ್ದು ಅಂತಂದರೆ, ನಾಳೆ ವಕ್ಫ್ ಬೋರ್ಡ್ನವ್ರು ಬಂದು 50 ವರ್ಷಗಳ ಹಿಂದೆ ಈ ಪ್ರಾಪರ್ಟಿ ನಮ್ಮದ್ದಾಗಿತ್ತು ಅಂತ ಹೇಳಿದರೆ, ಈ ದೂರ್ವಾಸ ಕ್ಷೇತ್ರದ ಈ ದೇವಸ್ಥಾನದ ಜನ ಹೋಗಿ ರೆಗ್ಯುಲರ್ ಕೋರ್ಟಲ್ಲಿ ಫೈಟ್ ಮಾಡುವಂತಿಲ್ಲ. ಅವರು ವಕ್ಫ್ ಬೋರ್ಡ್ ನೇಮಕಗೊಂಡಿರುವಂಥ ಆ ಕೋರ್ಟ್ನಲ್ಲಿ ಫೈಟ್ ಮಾಡಬೇಕು, ನಮ್ಮ ದಾಖಲೆಗಳನ್ನು ನಾವು ಒದಗಿಸಬೇಕು. ಅವರು ಆ ದಾಖಲೆಗಳನ್ನು ಅಕ್ಸೆಪ್ಟ್ ಮಾಡಲಿಲ್ಲ ಅಂತಂದರೆ ಇದನ್ನು ಬಿಡಬೇಕು. ದಿಸ್ ಈಸ್ ದ ಆಕ್ಟ್. ಯಾವ ಥರದ ಪರಿಸ್ಥಿತಿ ನಿರ್ಮಾಣವಾಗೋಗಿದೆ ಅಂತಂದರೆ, ಬ್ರಿಟಿಷರು ಯಾವ ವಿಷ ಬೀಜವನ್ನು ಹಾಕಿದ್ರೋ ಇವತ್ತು ಹೆಮ್ಮರವಾಗಿ ಬೆಳೆದು ನಿಂತಿದೆ. ವೋಟ್ ಬ್ಯಾಂಕ್ ಆಗೋದನ್ನು ಮಾಡ್ಕೊಂಡ ನಂತರ ನಮಗಿವತ್ತಿನ ಪರಿಸ್ಥಿತಿ ಬಹಳ ಕೆಟ್ಟದ್ದಾಗಿದೆ. ನಾವಾದರೂ ಹೇಗಿದ್ದೀವಿ, ಎಷ್ಟು ಮೈಮರೆತಿದ್ದೀವಿ ಅಂತಂದರೆ, ನನಗೆ ನೇಹಾ ಪ್ರಕರಣ ಆದ ನಂತರ, ಅದಕ್ಕಿಂತ ಮುಂಚೆ ತುಂಬ ಸಲ ಹೇಳ್ತಿದ್ವಿ, ಅಪ್ಪ ಅಮ್ಮಂದರು ನಮ್ಮ ಮಾತುಗಳನ್ನು ಯಾವತ್ತೂ ಕೇಳೋದೇ ಇಲ್ಲ. ಯಾವ ಹುಡುಗ ಹೋಗಿ ನಿಮ್ಮ ಹುಡುಗಿ ಒಬ್ಬ ಮುಸ್ಲಿಂ ಹುಡುಗನ ಜೊತೆ ಓಡಾಡ್ತಿದ್ದಾಳೆ ಅಂತ ಏನಾದರೂ ಹೇಳಿಬಿಟ್ರೆ ಅವ್ರ ಅಪ್ಪ ಹೇಳೋದು ನೋಡ್ಬೇಕು, ಏಯ್ ನಮ್ಮ ಹುಡುಗಿ ಬಗ್ಗೆ ನಂಗೆ ಗೊತ್ತು, ನೀನು ಯಾವನೋ ಹೇಳೋಕ್ಕೆ ಅಂತ, ನೀನು ಯಾವನು ಹೇಳೋಕ್ಕೆ ಅಂತ ಶುರು ಮಾಡೋದಿರುತ್ತಲ್ಲ, ಅಲ್ಲಿಂದ ಯಾವ ಹಂತಕ್ಕೆ ಬಂದು ನಿಲ್ಲುತ್ತೆ ಅಂತಂದರೆ ಅದನ್ನು ಇಮ್ಯಾಜಿನ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಾನು ಹುಬ್ಬಳ್ಳಿಯ ಪ್ರಕರಣವೇ ನಿಮ್ಗೆ ಹೇಳೋದಾದರೆ, ನೇಹಾ ಪ್ರಕರಣದ ನಂತರ 4 ಜನ ಹೆಣ್ಮಕ್ಳು ಮುಸ್ಲಿಂ ಹುಡುಗರ ಜೊತೆ ಓಡಿ ಹೋದರು. ಸ್ಟ್ರೀಟಲ್ಲಿ ಫೈಟ್ ಮಾಡಲಿಕ್ಕೆ ನಿಂತ್ಕೊಳ್ಳೋ ಜನ ಬೇರೆ ಪಾಪ, ಅವ್ರು ಉಳಿಸ್ಕೊಳ್ಳೋಕ್ಕೆ. ನಮ್ಮ ಹೆಣ್ಮಕ್ಳಿಗೆ ನನ್ನ ಧರ್ಮ, ಇವ್ರ ನಾನು ಪ್ರೇಮದ ವಿರುದ್ಧ ಅಲ್ಲ, ಹಂಗೆ ಹೇಳಬೇಕಾದ ಅನಿವಾರ್ಯತೆ ಬಂದಿದೆ, ಅದು ಬೇರೆ ಪ್ರಶ್ನೆ. ಆದರೆ ಈ ಪರಿಸ್ಥಿತಿ ಎಲ್ಲಿಗೆ ನಿರ್ಮಾಣಗೊಂಡಿದೆ ಅಂತಂದರೆ ಆ ಹಂತಕ್ಕೆ ತೊಗೊಂಡೋಗಿ ನಿಲ್ಲಿಸಲಾಗಿದೆ. ಅವ್ರು ಎಷ್ಟರ ಮಟ್ಟಿಗೆ ಕ್ಲೆವರ್ಲಿ ಕೆಲಸ ಮಾಡ್ತಿದ್ದಾರೆ ಅಂತಂದರೆ, ತಾರಾ ಸಹದೇವ್ ಅಂತ ಒಂದು ಹೆಣ್ಮಗಳು, ಇಂಟರ್ನ್ಯಾಷನಲ್ ಪ್ಲೇಯರ್ ಶೂಟಿಂಗಲ್ಲಿ, ಆಕೆಗೆ ಅಪಾರವಾದ ರೆಸ್ಪೆಕ್ಟ್ ಇತ್ತು. ಆ ಹುಡುಗಿ ಒಬ್ಬ ಹಿಂದೂ ಹುಡುಗನನ್ನು ಪ್ರೀತಿಸಿ ಮದುವೆ ಆದಳು. ಮದುವೆ ಆದಮೇಲೆ ಸುಮಾರು 1.5 ವರ್ಷ ಕಳೆದ ನಂತರ ಅವಳಿಗೆ ಗೊತ್ತಾಯಿತು ಇವನು ಹಿಂದೂ ಅಲ್ವೇ ಅಲ್ಲ ಅಂತ. ಇಂಟರ್ನ್ಯಾಷನಲ್ ಪ್ಲೇಯರಿಗೆ ಮೋಸ ಮಾಡಿದ್ದು ಯಾವಾಗ ಗೊತ್ತಾಯಿತು ಅಂತಂದರೆ, ಅವನಿಗೊಂದು ಇಫ್ತಾರ್ ಕೂಟಕ್ಕೆ ಇನ್ವಿಟೇಷನ್ ಬಂದಾಗ ಗೊತ್ತಾಯ್ತು ಅವಳಿಗೆ, ಇವನು ಹಿಂದೂ ಅಲ್ಲ ಅಂತ. ಆ ಹೆಣ್ಣುಮಗಳ ತಾಕತ್ತೇನು ಅಂತಂದರೆ, ಪೊಲೀಸ್ ಸ್ಟೇಷನ್ನಿಗೆ ಹೋಗಿ ಅವನ ವಿರುದ್ಧ FIR ಮಾಡಿಸ್ಲಿಕ್ಕೆ ಫೈಟ್ ಮಾಡಿ, ಸುಮಾರು 1 ವರ್ಷಗಳ ಕಾಲ ಫೈಟ್ ಮಾಡಿ ಅವನನ್ನು ಜೈಲಿಗೆ ಕಳಿಸಿ ಅವನಿಂದ ಡೈವರ್ಸ್ ತಗೊಂಡು ಇವತ್ತು ನಿಂತಿದ್ದಾಳೆ. ಭಾಳ ಹೆಮ್ಮೆಯ ಸಂಗತಿ. ಒಬ್ಬ ಇಂಟರ್ನ್ಯಾಷನಲ್ ಶೂಟರ್ಗೆ ಈ ಥರ ಆಗ್ಬೋದಾದರೆ ಆರ್ಡಿನರಿ ಹೆಣ್ಮಕ್ಳ ಕಥೆ ಏನು? ನಮ್ಮ ಪ್ರಯತ್ನ ಎಲ್ಲಿದೆ? ಏನು ಮಾಡಿದ್ದೀವಿ ಗೊತ್ತಿಲ್ಲ, ಏನು ಮಾಡ್ತಿದ್ದೀವಿ ಅಂತ. ಎಲ್ಲಿವರೆಗೂ ನಮ್ಮ ಪ್ರಯತ್ನಗಳು ಇವತ್ತು ಈ ಹಂತಕ್ಕೆ ಬಂದು ನಿಂತ್ಕೊಂಡಿದೆ ಅಂತಂದರೆ, ಶ್ರದ್ಧಾ ಅನ್ನೋ ಹೆಣ್ಣು ಮಗಳನ್ನು ಅಫ್ತಾಬ್ ಅನ್ನುವಂಥ ಹುಡುಗ ಲಿವಿನ್ನಲ್ಲಿಬ್ಬರು ಜೊತೆಯಲ್ಲಿದ್ದರು. ಅವಳು ಮದುವೆ ಆಗುವಂಥ ಇವನನ್ನು ಪೀಡಿಸಿದಾಗ ಒಂದಿನ ದೊಡ್ಡ ಫ್ರಿಡ್ಜ್ ತಂದ, ದೊಡ್ಡ ಸೂಟ್ಕೇಸ್ ತಂದ. ಯಾರಿಗೂ ಏನೂ ಗೊತ್ತಾಗಲಿಲ್ಲ. ಅನೇಕ ದಿನಗಳ ನಂತರ, ಪ್ರಾಬಬ್ಲಿ ಒಂದು 8-10 ದಿನಗಳ ನಂತರ ಅವರ ಅಪ್ಪ ಅಮ್ಮ ಪೊಲೀಸ್ ಸ್ಟೇಷನ್ನಿಗೆ ಹೋದರು. ನನ್ನ ಮಗಳು ಸದ್ದೇ ಇಲ್ಲ, ಏನಾಗಿದೆ ಗೊತ್ತಾಗ್ತಿಲ್ಲ ಅಂತಂದಾಗ ಪೊಲೀಸರು ಅವನ ಮನೆ ರೈಡ್ ಮಾಡಿದರು, ಏನೂ ಸಿಗಲಿಲ್ಲ. ಕೊನೆಗೆ ಸುಮ್ಮನೆ ಫ್ರಿಡ್ಜ್ ತೆಗೆದು ನೋಡಿದ್ರೆ ಆ ದೊಡ್ಡ ಫ್ರಿಡ್ಜ್ನಲ್ಲಿ ಇವಳನ್ನು ತುಂಬಿಸಿಟ್ಬಿಟ್ಟಿದ್ದ ಸಾಯಿಸಿ. ಆಮೇಲೆ ಆಗಾಗ ಇವಳದನ್ನು ಅಂಗಾಂಗಗಳನ್ನು ಕಟ್ ಮಾಡಿ ಅದನ್ನು ಸೂಟ್ಕೇಸಲ್ಲಿ ತುಂಬಿ ಎಸೆದು ಬರ್ತಿದ್ದ. ಮಜಾ ಏನು ಗೊತ್ತಾ? ಅವಳನ್ನು ನಂಗೆ ಫ್ರಿಡ್ಜಲ್ಲಿ ತುಂಬಿಸಿಟ್ಟಾಗ ಅವನ ಮನೆಗೆ ಬಂದ ಗೆಸ್ಟ್ಗಳಿಗೆ ಇವನೇ ಅಡುಗೆ ಮಾಡಿ ಚಂದ ಬಿರಿಯಾನಿ ಎಲ್ಲ ಮಾಡಿ ಊಟ ಮಾಡಿಸಿದ್ದ. ಹೆಂಗ್ರಿ ಮನಸ್ಸು ಬರುತ್ತೆ? ಅರ್ಥವೇ ಆಗೋದಿಲ್ಲ ನಮ್ಮ ಹೆಣ್ಮಕ್ಳಿಗೆ. ಯಾರು ಎಕ್ಸ್ಪ್ಲೈನ್ ಮಾಡಬೇಕು ಇದನ್ನು? ಇದರ ಹಿಂದೆ ಪ್ರೇಮ ಅನ್ನೋದಿದ್ದರೆ ನಾನು ಒಪ್ಕೊಳ್ತೀನಿ, ಆದರೆ ಇದು ಪ್ರೇಮ ಅಲ್ಲ. ಇದರ ಹಿಂದೆ ಇರುವಂಥದ್ದು ಏನು ಅಂತಂದರೆ, ನಾನು ಹೇಗೆ ಮೊಘಲರ ಕಾಲಕ್ಕೆ ಈ ದೇಶದ ಹೆಣ್ಣು ಮಕ್ಕಳನ್ನು ನೀನು ನನ್ನ ಅಂತಃಪುರಕ್ಕೆ ಬರಬೇಕು, ಇಲ್ಲ ಇಲ್ಲೇ ಸಾಯಿಸ್ತೀನಿ ಅಂತ ಹೇಳುವಂಥ ಪ್ರಕ್ರಿಯೆ ಇತ್ತೋ, ವಾಪಸ್ ಅದೇ ಥರದ ಪ್ರಕ್ರಿಯೆ ಉಂಟಾಗ್ತಿದೆಯಲ್ಲ. ನಾವು ನಮ್ಮ ಮನೆಗಳನ್ನು ಜಾಗೃತಗೊಳಿಸುವಂಥ ಅವಶ್ಯಕತೆ ಇಲ್ಲ ಅನ್ಸುತ್ತೇನು?
ಧರ್ಮ ಜಾಗೃತಿ ಈ ಹೊತ್ತಿನಲ್ಲಿ ಬೇಡ ಅಂತ ನಿಮ್ಗೆ ಅನ್ಸುತ್ತೆ ಏನು ಅಂತ. ಇದು ಎಲ್ಲಿವರೆಗೂ ಆಯಿತು ಅಂದರೆ, ಒಂದು ಹಂತಕ್ಕೆ ಇದು ಮುಗಿದ್ರೆ ಮೂರನೇ ಒಂದು ದೊಡ್ಡ ಸವಾಲು ನಮ್ಗೆ ಹೆಂಗೆ ಬಂದಿದೆ ಇವತ್ತು ಅಂತಂದರೆ, ಈ ಈ ಅಮೇರಿಕನ್ಗಳು ಒಂದು ಇಂಡೆಕ್ಸನ್ನು ರೆಡಿ ಮಾಡಿದ್ದಾರೆ. ಆ ಇಂಡೆಕ್ಸ್ ಹೆಂಗಿದೆ ಅಂತಂದರೆ, ಭಾರತದಲ್ಲಿ ರಿಲಿಜಿಯಸ್ ಫ್ರೀಡಮ್ ಎಷ್ಟಿದೆ, ಎಲ್ಲ ಮತಧರ್ಮಗಳನ್ನು ಅನುಸರಿಸೋದಕ್ಕೆ ಫ್ರೀಡಮ್ ಎಷ್ಟಿದೆ ಅಂತ ಕೇಳಿದರೆ, ಅವರು ಭಾರತ ಜಗತ್ತಿನ ಎಲ್ಲ ರಾಷ್ಟ್ರಗಳಲ್ಲಿ ಹೆಚ್ಚು ಕಡಿಮೆ ಕೊನೆಯಲ್ಲಿದೆ ಅಂತಾರೆ. ನಂಗೆ ಭಾಳ ಆಶ್ಚರ್ಯ ಅನಿಸೋದು, ಪ್ರತಿನಿತ್ಯ ನನ್ನ ಮನೆ ಎದುರುಗಡೆ ಇರುವಂಥ ಮಸೀದಿಯಿಂದ ಅಜಾನ್ ಕೇಳಿ ಬರುತ್ತೆ. ನಾವೆಲ್ಲರೂ ಅಜಾನ್ ಕೇಳಿದ್ದೀವೋ ಇಲ್ವೋ? ಯಾರಾದರೂ ಕೇಳಿದಾಗ ಹೋಗಿ ಗಲಾಟೆ ಮಾಡಿದ್ದೀರಾ ಅಜಾನ್ ಬರುತ್ತೆ ಅಂತ? ಅಜಾನ್ ಸೌಂಡಿನ ಕಾರಣಕ್ಕೋಸ್ಕರ ಗಲಾಟೆ ಅಂತ ನಾನು ಹೇಳೋದಲ್ಲ. ಅಜಾನ್ನಲ್ಲಿ ಏನು ಬರುತ್ತೆ ಅನ್ನೋದು ಬಹಳ ಇಂಪಾರ್ಟೆಂಟು. ಅಜಾನ್ನಲ್ಲಿ ಏನು ಬರುತ್ತೆ ಗೊತ್ತಾ? ಅಲ್ಲಾ ಒಬ್ಬನೇ ಭಗವಂತ, ಇನ್ಯಾರೂ ಅಲ್ಲ. ಪ್ರವಾದಿ ಮೊಹಮ್ಮದರು ಮಾತ್ರ, ಮೊಹಮ್ಮದರೊಬ್ಬರೇ ಅವರ ಪ್ರಾಫೆಟ್, ಅವ್ರನ್ನ ಬಿಟ್ಟರೆ ಬೇರೆ ಯಾರೂ ಇಲ್ಲ. ಪ್ರತಿನಿತ್ಯ ರಾಮ ಮಂದಿರದ ಎದುರುಗಡೆ ಅಲ್ಲಾ ಒಬ್ಬನೇ ಭಗವಂತ, ಬೇರೆ ಯಾರೂ ಇಲ್ಲ ಅಂತ ಹೇಳೋದನ್ನು ರಾಮ ಮಂದಿರದ ಅರ್ಚಕರು ಪ್ರತಿಭಟನೆ ಮಾಡಿದ್ದಾರೆ. ನಮ್ಮ ದೇವರಪ್ಪ ನಮಗೆ, ಅದು ಹೆಂಗೆ ಹೇಳ್ತೀಯ ನೀನು ಅಂತ ಕೇಳಿದ್ದೀವ ನಾವು? ಕೇಳಲೇ ಇಲ್ವಲ್ಲ. ಮತ್ತು ರಿಲಿಜಿಯಸ್ ಫ್ರೀಡಮ್ ಕೊಡಲಿಲ್ಲ ಅಂತ ಯಾವ ಆಧಾರದ ಮೇಲೆ ಹೇಳೋದು? ಅವ್ರು ಇಂಡೆಕ್ಸನ್ನು ಕೊಟ್ಟರು, ಅವ್ರು ಕೊಟ್ಟ ಇಂಡೆಕ್ಸನ್ನು ಜಗತ್ತಿನ ಜನ ಎಲ್ಲ ಹೇಳೋದು, ಇಂಡಿಯಾದಲ್ಲಿ ಮುಸಲ್ಮಾನರು ಬದುಕೋದು ಕಷ್ಟ, ಇಂಡಿಯಾದಲ್ಲಿ ಕ್ರಿಶ್ಚಿಯನ್ರು ಬದುಕೋದು ಕಷ್ಟ. ಅದೇ ರಿಲಿಜಿಯಸ್ ಫ್ರೀಡಮ್ ಇಂಡೆಕ್ಸ್ನ ಹಿಡ್ಕೊಂಡು ಇಲ್ಲಿ ಕಾಂಗ್ರೆಸ್ನವ್ರು ಗಲಾಟೆ ಮಾಡೋದು, ಅದೇ ರಿಲಿಜಿಯಸ್ ಫ್ರೀಡಮ್ ಇಂಡೆಕ್ಸ್ನ ಹಿಡ್ಕೊಂಡು ಇಲ್ಲಿನ ಪತ್ರಿಕೆಗಳು ಬರೆಯೋದು. ವಿ ಡೋಂಟ್ ಅಂಡರ್ಸ್ಟ್ಯಾಂಡ್. ಭಾರತದಲ್ಲಿ ಪ್ರೆಸ್ ಫ್ರೀಡಮ್ ಇಲ್ಲ. ಪ್ರಧಾನಮಂತ್ರಿಗಳು ತುಳಿದು ಬಿಟ್ಟಿದ್ದಾರೆ, ಅವ್ರದ್ದೊಂದು ಇಂಡೆಕ್ಸು, ಅವ್ರು ಮಾಡಿರೋದು ಇಂಡೆಕ್ಸು. ನೀವು ಯಾರನ್ನು ಭೇಟಿ ಮಾಡಿದ್ದೀರಿ ಅಂತಂದರೆ, ಪ್ರತಿ ಪ್ರೆಸ್ನಲ್ಲೂ ಯಾರ್ಯಾರು ಭಾರತ ವಿರೋಧವಾಗಿ ಆರ್ಟಿಕಲ್ ಬರೀತಿರ್ತಾರೋ ಅವ್ರನ್ನೇ ಮಾತನಾಡಿಸೋದು, ಅವರೇ ಹೇಳೋದು ಭಾರತದಲ್ಲಿ ಪ್ರೆಸ್ ಫ್ರೀಡಮ್ ಇಲ್ಲ ಅಂತ. ಫೈನಲ್ ಒಂದು ಲಿಸ್ಟ್ ಕೊಡೋದು. ಆದರೆ ಇಂಟ್ರೆಸ್ಟಿಂಗ್ ಸಂಗತಿ ಏನು ಗೊತ್ತಾ? ನರೇಂದ್ರ ಮೋದಿಯವರನ್ನು ಬೈದಿರೋಷ್ಟು ಜಗತ್ನಲ್ಲಿ ಮತ್ತೊಬ್ಬ ರಾಷ್ಟ್ರಾಧ್ಯಕ್ಷರನ್ನು, ಪ್ರಧಾನಿಯನ್ನು ಆ ರಾಷ್ಟ್ರದ ಜನ ಬೈದು ಬಿಟ್ರೆ ಅವನನ್ನು ಕೂತ ಜಾಗದಲ್ಲಿ ಮರ್ಡರ್ ಮಾಡಿ ಮುಗಿಸ್ತಾರೆ. ಎಷ್ಟ್ರೀ ಬೈದಿರೋದು ನರೇಂದ್ರ ಮೋದಿನ? ಯಾರ್ಯಾರು ಬೈದಿರೋದು? ಸ್ಟ್ರೀಟ್ನಲ್ಲಿ ತಿರುಗಾಡುವಂಥ ಆರ್ಡಿನರಿ ಮನುಷ್ಯನಿಂದ ಹಿಡಿದು ದೇಶದ ಅನೇಕ ಮುಖ್ಯಮಂತ್ರಿಗಳವರೆಗೂ ಎಲ್ಲರೂ ಯಾವ್ಯಾವ ಪದಗಳನ್ನು ಉಪಯೋಗಿಸಿ ಬೈದಿದ್ದಾರೆ. ಮತ್ತು ಭಾರತದಲ್ಲಿ ಪ್ರೆಸ್ ಫ್ರೀಡಮ್ ಇಲ್ಲ. ಇವರು ಎಲ್ಲಿವರೆಗೂ ಹೇಳಿದ್ದಾರೆ ಅಂತಂದರೆ, ಭಾರತದಲ್ಲಿ ಇತ್ತೀಚೆಗೆ ನಡೆದಂಥ ಘಟನೆ, ಭಾರತದಲ್ಲಿ ಎಲೆಕ್ಷನ್ಗಳು ಮುಕ್ತವಾಗಿ ನಡೆಯೋದಿಲ್ಲ, ಹೀಗಾಗಿ ನಾವು ಭಾರತದ ಎಲೆಕ್ಷನ್ನ ಹತ್ತಿರದಿಂದ ಗಮನಿಸ್ತೀವಿ. ಅಮೇರಿಕ ಇವನು ಯಾವನ್ರಿ ಕೋತ್ವಲ್ಲ ಈಗ ನಮ್ಮ ಎಲೆಕ್ಷನ್ ನೋಡೋದು? 100 ಕೋಟಿ ಜನ ಮುಕ್ತವಾಗಿ ವೋಟ್ ಮಾಡಿ ಎಟ್ ದ ಟೆಂಪ್ರೇಚರ್ 46 ಡಿಗ್ರಿ 47 ಡಿಗ್ರಿ ಸೆಂಟಿಗ್ರೇಡ್ನಲ್ಲಿ 65% ಜನ ಮನೆಯಿಂದ ಹೊರಗೆ ಬಂದು ಬೂತಿನವರೆಗೂ ಹೋಗಿ ತಮ್ಮ ಅಧಿಕಾರವನ್ನು ಚಲಾಯಿಸಿ ಹೆಮ್ಮೆಯಿಂದ ಬಂದು ನಿಲ್ಲುವಂಥ ಈ ದೃಶ್ಯ ಜಗತ್ತಿನಲ್ಲಿ ಭಾರತದಲ್ಲಿ ಬಿಟ್ಟರೆ ಮತ್ತೊಂದು ಕಡೆ ತೋರಿಸಿ ನೋಡೋಣ. ಆ್ಯಂಡ್ ಯು ಸೇ ಭಾರತದಲ್ಲಿ ಎಲೆಕ್ಷನ್ಗಳು ನಡೆಯೋದಿಲ್ಲ, ನಾನು ಸೂಕ್ತವಾಗಿ ಗಮನಿಸ್ತಾ ಇದ್ದೀನಿ ಅಂತ. ಆ್ಯಂಡ್ ಐ ಆಮ್ ಪ್ರೌಡ್ ಆಫ್ ಮೈ ಗವರ್ನಮೆಂಟ್. ನಾನು ನರೇಂದ್ರ ಮೋದಿಯವ್ರ ಬಗ್ಗೆ ಯಾಕೆ ತುಂಬ ಅಭಿಮಾನ ಇದೆ ಅಂತಂದರೆ, ಈ ಪ್ರಶ್ನೆ ಕೇಳಿದಾಗ ಜೈಶಂಕರ್ ಒಂದು ಮಾತು ಹೇಳಿದ್ರು. ಏನು ಹೇಳಿದ್ರು ಅಂತಂದರೆ, ಯಾವ ದೇಶ ತನ್ನ ದೇಶದ ಎಲೆಕ್ಷನ್ ರಿಸಲ್ಟ್ಗಳನ್ನು ಸುಪ್ರೀಂ ಕೋರ್ಟ್ಗೆ ಹೋಗಿ ವ್ಯಾಲಿಡೇಟ್ ಮಾಡ್ಕೊಳ್ಳುತ್ತೋ ಆ ದೇಶ ನನಗೆ ಬಂದು ನನ್ನ ಎಲೆಕ್ಷನ್ ಸರಿ ಇಲ್ಲ ಅಂತ ಹೇಳೋಕ್ಕಾದ್ರೂ ಯೋಗ್ಯತೆ ಕನ್ನಡಿಯಲ್ಲಿ ನೋಡ್ಕೊಳ್ಳೋಕೆ ಹೇಳಿ ಅಂತ ಭಾರತ ಒಂದು ಕೊಟ್ಟ ರಿಪ್ಲೈ ಇದೆಯಲ್ಲ, ಅಮೇರಿಕಾ ತನ್ನ ಮುಖ ನೋಡ್ಕೋಬೇಕು, ಹಂಗೆ ರಿಪ್ಲೈ ಕೊಡ್ತು ಭಾರತ ಅಂತ. ಮಿತ್ರ, ನನ್ನ ದೇಶದ ಇದ್ರ ಬಗ್ಗೆ ಮಾತಾಡಬೇಕಾದಾಗ ನಂಗೆ ಭಾಳ ಹೆಮ್ಮೆ ಇದೆ ಮೋದಿಯವ್ರ ಬಗ್ಗೆ. ಯಾಕೆ ಅಂತಂದರೆ, ಈ ಚರ್ಚೆ ಶುರುವಾದಾಗ ಮೋದಿ ಏನು ಮಾಡಿದ್ರು ಗೊತ್ತಾ? ಜಗತ್ತಿನ ಅನೇಕ ರಾಷ್ಟ್ರಗಳಿಗೆ ಅವರು ಮುಕ್ತವಾದ ಆಹ್ವಾನ ಕೊಟ್ಟರು. ನಮ್ಮದ್ರಲ್ಲಿ ಎಲೆಕ್ಷನ್ ನಡೀತಾ ಇದೆ, ಒಂದು 2 ತಿಂಗಳು ಹಬ್ಬ ನಡೆಯುತ್ತೆ, ನೀವೊಂದು ಕೆಲಸ ಮಾಡಿ, ಈ 2 ತಿಂಗಳು ನಿಮ್ಮ ಬೇರೆ ಬೇರೆ ಪಾರ್ಟಿಗಳ ಜನ ಇಲ್ಲಿಗೆ ಬನ್ನಿ, ನಿಮ್ಗೆ ಉಳ್ಕೊಳ್ಳೋ ವ್ಯವಸ್ಥೆ ಮಾಡ್ತೀವಿ, ಎಲೆಕ್ಷನ್ ನಡೆಯೋ ಜಾಗ ತಿರುಗಾಡಿ ನೋಡಿ, ನಮ್ಮ ಎಲೆಕ್ಷನ್ ಏನು ಅದ್ಭುತವಾಗಿ ನಡೀತಾ ಇದೆ, ನಿಮ್ಗೆ ಹಿಂಗೆ ನಡೆಸೋ ಕೆಪಾಸಿಟಿ ಇದೆಯಾ ಅಂತ ಆಮೇಲೆ ಮಾತನಾಡಿ ಅನ್ನೋದನ್ನು ಇಂಡೈರೆಕ್ಟಾಗಿ ಹೇಳಿದರು. ಮಜಾ ಏನು ಗೊತ್ತಾ? ಇನ್ವಿಟೇಷನ್ ಅಮೇರಿಕಾ ಕೊಡಲಿಲ್ಲ, ಯುರೋಪಿಗೆ ಕೊಡಲಿಲ್ಲ, ನೀವಿಬ್ಬರು ಬರೋದೇನು ಬೇಕಾಗಿಲ್ಲ, ಉಳಿದವ್ರು ನೋಡಿದರೆ ಸಾಕು ನಮಗೆ ಅಂತ. ಇದು ನಿಮ್ಮನ್ನು ನಾವು ಇಟ್ಟಿರೋ ಲೆವೆಲ್ಲು ಅಂತ ತೋರಿಸುವ ಒಂದು ದರದಿತ್ತಲ್ಲ, ಅದು ಭಾರತಕ್ಕೆ ಇವತ್ತು ಬೇಕಾಗಿತ್ತು ಅಂತ ಇವತ್ತು ಭಾರತ ಹಂಗೆ ನಿಂತಿದೆ. ಬಟ್ ಈ ಇಂಡೆಕ್ಸಿನ ಆಧಾರದ ಮೇಲೆ ಭಾರತವನ್ನು ಜಡ್ಜ್ ಮಾಡೋರಿಗೆ ಏನು ಹೇಳ್ತೀರಾ? ಆ್ಯಂಡ್ ಎಲ್ಲಕ್ಕಿಂತಲೂ ಕೆಟ್ಟದ್ದೇನಿದೆ ಗೊತ್ತಾ? ಬರಲಿರೋ ದಿನಗಳಲ್ಲಿ ಭಾರತವನ್ನು, ಹಿಂದೂ ಧರ್ಮವನ್ನು ಅಷ್ಟೇ ಅಲ್ಲದೆ ಇಸ್ಲಾಮನ್ನು, ಕ್ರಿಶ್ಚಿಯಾನಿಟಿನೂ ಅಡ್ಡಡ್ಡ ನುಂಗಬಲ್ಲಂಥ ಬಲು ದೊಡ್ಡ ಪ್ರಸಂಗಗಳು ನಿರ್ಮಾಣಗೊಳ್ಳಿಕ್ಕಿವೆ. ಮೊದಲನೇದಾಗಿ ಹಿಂದೂ ಧರ್ಮವನ್ನು ಹಳಿಲಿಕ್ಕೆ ಈ ಎಲ್ಲ ಬುದ್ಧಿವಂತರು ಕ್ರಿಶ್ಚಿಯನ್ರು ಅಂದ್ಕೊಂಡವ್ರು ಏನು ಮಾಡಿದರು ಅಂದರೆ, ಸೈನ್ಸನ್ನು ಮುಂದೆ ತಂದರು. ಸೈನ್ಸ್ ಜೊತೆಗೆ ಹೊಂದಾಣಿಕೆ ಮಾಡ್ಕೊಂಡು ನೋಡಿ, ಹೊಂದಾಣಿಕೆ ಆಗುತ್ತಾ? ಆಗೋದಿಲ್ಲ ಅಂತ. ನಾವು ನಮ್ಮ ಹುಡುಗರು ಬರೋದು ಕೇಳಬೇಕು, ನೀವು ಹೋಮ ಮಾಡಿ. ಸೈನ್ಸಿನ ಪ್ರಕಾರ ಹೋಮಕ್ಕೆ ಏನರ್ಥ? ಸೈನ್ಸಿಗೂ ಹೋಮಕ್ಕೂ ಏನಕ್ಕಪ್ಪ ಸಂಬಂಧ?
ಸಂಬಂಧವೇ ಇಲ್ಲ. ಹೋಮದ ಉದ್ದೇಶ ಬೇರೆ ಇದೆ, ಆ ಉದ್ದೇಶವನ್ನು ಅವ್ರು ಈಡೇರಿಸ್ಕೊಳ್ತಾರೆ. ಸೈನ್ಸ್ ಅಂತ ಕೇಳಬೇಕು. ನನಗೊಂದ್ಸಲ ಒಬ್ಬ ತಂದೆ ಬಂದರು, ಬೆಂಗಳೂರಿನಲ್ಲಿ ಕಾಳಿ ಮಂದಿರದಲ್ಲಿ ಇದ್ವಿ ನಾವು, ಭಾಳ ಹಿಂದಿನ ಘಟನೆ ಇದು. ಅವ್ರು ಹೇಳಿದ್ರು, ನನ್ನ ಮೊಮ್ಮಕ್ಕಳಿಬ್ಬರು ಕಾಲೇಜ್ಗೆ ಹೋಗ್ತಾರೆ ಚಕ್ರವರ್ತಿ, ಅವ್ರು ಈ ಥರ ಹೋಮ ಅಂತೆಲ್ಲ ಹೇಳಿದ್ರು, ಮೂಗು ಮರಿತಾರೆ, ನಾಳೆ ಕರ್ಕೊಂಬರ್ತೀನಿ, ಏನಾದರೂ ಒಂದು ಮಾತು ಹೇಳ್ತೀರಾ ಅವ್ರಿಗೆ ಅಂತ. ನಂಗೆ ಗೊತ್ತಿತ್ತು ನಮ್ಮ ಹುಡುಗರಿಗೆ ಏನು ಹೇಳಬೇಕು ಅಂತ. ಅವ್ರು ಬಂದ ತಕ್ಷಣ ನಾನು ಹೇಳಿದೆ, ನೋಡು, ಅಕಾರ್ಡಿಂಗ್ ಟು ಸೈನ್ಸ್ ಓಝೋನ್ ಹರಿದಿರುತ್ತಲ್ಲ, ಈ ಹೋಮ ಮಾಡೋದ್ರಿಂದ ಓಝೋನ್ ಫಿಲಪ್ ಆಗುತ್ತೆ ಅಂತ. ಓ, ಈಸ್ ಇಟ್? ಓಝೋನ್ಗೆ ಒಳ್ಳೇದಾಗುತ್ತಾ? ದೆನ್ ಹೋಮ ಈಸ್ ವೆರಿ ಗುಡ್. ನಾನದ ಮಂಕೆ, ಓಝೋನ್ ಹರಿಯೋಕ್ಕೆ ದೆನ್ ಕಂಬಳಿ ಚಾಪೆ ಅಲ್ಲ, ಮಧ್ಯೆ ಒಂದು ಕಡೆ ಹರಿದೋಗಿರುತ್ತೆ, ಹೋಮ ಮಾಡಲು ತುಂಬಿಸ್ತೇನೆ ಕಂಬಳಿ ಚಾಪೆನ ಅದು? ಏನದು? ತಲೆಗಿಲೆ ಕೆಟ್ಟಿದೆಯಾ? ನೀನು ಸ್ವಲ್ಪ ಬುದ್ಧಿ ಮತ್ತೆ ಬೆಳೆಸ್ಕೋ. ಹೋಮ ಮಾಡೋದು ಯಾತಕ್ಕೆ, ಅದರ ಉದ್ದೇಶ ಏನು, ಅದರ ಮಂತ್ರಗಳ ಅರ್ಥ ಏನು, ಅದ್ರ ಮೂಲಕ ಯಾರನ್ನು ತೃಪ್ತಿ ಮಾಡೋದ್ರ ಮೂಲಕ ನಾವು ಆ ಯಜ್ಞದ ಮಹತ್ವ ಏನು ಅನ್ನೋದನ್ನೆಲ್ಲ ಹೇಳಿದ್ಮೇಲೆ ಆ ಹುಡುಗರು ಹೇಳಿದ್ರು, ಕರೆಕ್ಟು, ನಾವು ಇದನ್ನೆಲ್ಲ ಯೋಚನೆ ಮಾಡಲ್ಲ. ಸೈನ್ಸ್ ಅನ್ನೋದು ಅಷ್ಟು. ಅನೇಕ ಬಾರಿ ಸೈನ್ಸನ್ನು ಮೀರಿದ ನಂತರ ಧರ್ಮ ಶುರುವಾಗತ್ತೆ ರೀ. ನಾನು ನಿನ್ನೆ ಮಾತಾಡ್ತಾ ಹೇಳ್ತಿದ್ನಲ್ಲ, ಭಜನೆ ಮಾಡುವಾಗ ಸಿಗುವ ಆನಂದವನ್ನು ಒಬ್ಬ ಸೈಂಟಿಸ್ಟ್ಗೆ ಎಕ್ಸ್ಪ್ಲೈನ್ ಮಾಡೋದು ಹೆಂಗೆ ಸಾಧ್ಯ? ನಾವು ಇಸ್ರೋದ ಸೈಂಟಿಸ್ಟ್ಗಳು ತಮ್ಮ ಉಡಾವಣೆಗಿಂತ ಮುಂಚೆ ದೇವರ ಹತ್ರ ಹೋಗಪ್ಪ ಕಾಪಾಡಪ್ಪ ಅಂತ ಕೇಳೋದನ್ನ ನೀವು ಯಾರ ಮುಂದೆ ಹೋಗಿ ಎಕ್ಸ್ಪ್ಲೈನ್ ಮಾಡ್ತೀರಾ? ಇದು ಎಕ್ಸ್ಪ್ಲೈನ್ ಸೈನ್ಸಿಗೆ ನಿಲುಕದ್ದು. ಆದರೆ ಸೈನ್ಸನ್ನು ಮಧ್ಯೆ ತಂದಿಟ್ಟು ಧರ್ಮವನ್ನು, ಆದರೆ ಸೈನ್ಸಿಗೆ ಸರಿತೂಗಬಲ್ಲಂಥ ಧರ್ಮ ಅಂತ ಯಾವುದಾದ್ರೂ ಇದ್ದರೆ ಅದು ನಮ್ಮದ್ದೇ. ವಿ ಕ್ಯಾನ್ ಪ್ರೂವ್ ಎವ್ರಿಥಿಂಗ್ ಥ್ರೂ ಸೈನ್ಸ್. ಸೈನ್ಸಿನ ಮೀರಿದ್ದು ಯಾವುದಾದ್ರೂ ಇದ್ದರೆ ಅದು ಸೆಮಿಟಿಕ್ ರಿಲಿಜನ್ಗಳೇ. ಸೆಮಿಟಿಕ್ ರಿಲಿಜನ್ಗಳು ಏನು ಹೇಳ್ತಾವೆ ಗೊತ್ತಾ? ಸೃಷ್ಟಿ ಆಗಿದ್ದಂಗೆ ಅಂತ. ಸೋಮವಾರ ಭಗವಂತ ಇದನ್ನು ಸೃಷ್ಟಿ ಮಾಡಿದ, ಮಂಗಳವಾರ ಇದನ್ನು ಮಾಡಿದ, ಬುಧವಾರ ಇದನ್ನು ಮಾಡಿದ, ಗುರುವಾರ ಶುಕ್ರವಾರ ಶನಿವಾರ ಒಂದೊಂದನ್ನು ಸೃಷ್ಟಿ ಮಾಡಿದ, ಭಾನುವಾರ ರೆಸ್ಟ್ ತಗೊಂಡ ಅಂತ. ಭಗವಂತ ಆ್ಯಡಮ್ ಮತ್ತು ಈವನ್ನು ಸೃಷ್ಟಿ ಮಾಡಿದ, ಒಂದು ಗಂಡು ಒಂದು ಹೆಣ್ಣು. ಆ ಆ್ಯಡಮ್ ಮತ್ತು ಈವುಗಳ ಸಂತಾನ ಈ 700 ಕೋಟಿ ಜನ, 700 ಕೋಟಿ ಜನ ಇಬ್ಬರಿಂದ ಬಂದಿರೋದು. ಈಸ್ ಇಟ್ ಪಾಸಿಬಲ್? ಈಸ್ ಇಟ್ ಡೈಜೆಸ್ಟಿಬಲ್? ಇವೆಲ್ಲವೂ ಕೂಡ ನಾವು ಯೋಚನೆ ಮಾಡಬೇಕಾಗಿರುವ ಸಂಗತಿ. ಆದರೆ ಭಾರತೀಯ ಚಿಂತನೆಗಳು ಎಷ್ಟು ಪ್ರಕೃತಿ ಪೂರಕ, ಎಷ್ಟು ವಿಜ್ಞಾನಕ್ಕೆ ಹತ್ತಿರ ಅನ್ನೋದು ಅತ್ಯಂತ ಅದ್ಭುತವಾಗಿರುವಂಥ ಸಂಗತಿ. ಆದರೆ ಸೈನ್ಸನ್ನು ಮೀರಿದ ನಂತರ ಇವ್ರು ಏನು ಮಾಡಿದ್ರು ಗೊತ್ತಾ? ನಿಧಾನವಾಗಿ ಒಂದು ಧರ್ಮವನ್ನು ಕೆಡಿಸ್ಲಿಕ್ಕೆ ಸೆಕ್ಸನ್ನು ತಗೊಂಡು ಬಂದರು. ಲೈಂಗಿಕ ಆಸಕ್ತಿಗಳನ್ನು ಉದ್ದೀಪಿಸೋದು, ಆ ಮೂಲಕ ಯಾವ ಧರ್ಮ ಇದಕ್ಕೆ ಚೌಕಟ್ಟು ಹಾಕುತ್ತೋ ನಾನು ಆ ಧರ್ಮವನ್ನು ಅನುಸರಿಸೋದಿಲ್ಲ, ಇದನ್ನು ಮೀರಿದ್ದೀನಿ ನಾನು ಅಂತ ಹೇಳಿಸೋದು. ಒಂದು ಕಾಲದಲ್ಲಿ ನಾನು ಸುಮ್ಮನೆ ಟೆಸ್ಟ್ ಮಾಡಿದ್ದನ್ನು ಈ ವೇದಿಕೆಯ ಮೇಲೆ ನಿಂತುಕೊಂಡು 20 ವರ್ಷಗಳ ಹಿಂದೆ ಸೆಕ್ಸ್ ಅನ್ನೋ ಪದ ಬಳಸೋದು ಸಾಧ್ಯವೇ ಇರಲಿಲ್ಲ. ಇವತ್ತು ನಾನು ಬಳಸಿದ್ರೆ ಇಲ್ಲಿ ಕೂತಿರೋ ಸಭ್ಯಸ್ಥರಿಗೂ ಬೇಜಾರಾಗಿಲ್ಲ. ಹೆಂಗ್ರಿ ಅದು? ಅರ್ಥ ಆಗ್ತಿದೆ ನಾನು ಏನು ಹೇಳ್ತಿದ್ದೀನಿ ಅಂತ? ಎಷ್ಟು ನಾರ್ಮಲೈಸ್ ಮಾಡ್ಕೊಂಡಿದ್ದೀವಿ ಸೆಕ್ಸ್ ಅನ್ನೋದನ್ನು ಅಂತಂದರೆ, ಇತ್ತೀಚೆಗೆ ಒಂದು ಪೆನ್ ಡ್ರೈವ್ ಬಂದಾಗ ತುಂಬ ಜನ ನನಗೆ ಕೇಳಿದರು, ಕನ್ಸೆಂಟ್ ಆದರೆ ಅವನದೇನು ತಪ್ಪಿದೆ? ನಾವು ಎಷ್ಟು ನಾರ್ಮಲೈಸ್ ಮಾಡಿದ್ದೀವಿ ಇದನ್ನ ಅಂತ. ಹೆಂಗೆ ನಾರ್ಮಲೈಸ್ ಆಯಿತು? ಯಾವ ಸಮಾಜ ಕಠೋರವಾದ ಸಂಪ್ರದಾಯವಾದಿ ಸಮಾಜವಾಗಿತ್ತೋ ಆ ಸಮಾಜ ಇದನ್ನು ಹೆಂಗೆ ನಾರ್ಮಲೈಸ್ ಮಾಡ್ತು ಅಂತಂದರೆ, ಸುತ್ತಲಿನ ಪರಿಸರ ಅದಕ್ಕೆ ಪೂರಕವಾಗಿ ನಿರ್ಮಾಣ ಮಾಡಲಾಯಿತು. ನೀವು ರೀಲ್ ತೆಗೆದರೆ ರೆಗ್ಯುಲರ್ ಆಗಿ ಬರುವಂತಾಯಿತು. ಒಂದು ಕಾಲದಲ್ಲಿ ಫ್ಯಾಷನ್ ಟಿವಿಯನ್ನು ಮನೆಯಲ್ಲಿ ಹಾಕ್ತಿರಲಿಲ್ಲ. ಇವತ್ತು ಫ್ಯಾಷನ್ ಟಿವಿ ರಾತ್ರಿ 11 ಗಂಟೆ ಮೇಲೆ ನೋಡೋರು. ಇವತ್ತು ಫ್ಯಾಷನ್ ಟಿವಿನ ಅಪ್ಪ ಅಮ್ಮ ಮಕ್ಕಳು ಕೂತ್ಕೊಂಡು ಜೊತೆಯಲ್ಲಿ ನೋಡಿದರೆ ಯಾರೂ ಆಶ್ಚರ್ಯ ಪಡಬೇಕಾಗಿಲ್ಲ. ಇವತ್ತು ಫ್ಯಾಷನ್ ಟಿವಿ ನೋಡೋದು ಕಡಿಮೆ ಆಗಿದ್ದಾರೆ. ಯಾಕೆಂದರೆ ಎಲ್ಲ ರೀಲ್ಗಳು ಫ್ಯಾಷನ್ ಟಿವಿನೇ. ನಿಮ್ಗೇನು ಪ್ರತ್ಯೇಕವಾಗಿ ಬೇಕಾಗಿಲ್ಲ, ಚೇಂಜ್ ಮಾಡಿದ್ರು ಅಂತ. ನಮ್ಮ ಮೈಂಡ್ ಸೆಟ್ಟನ್ನು ನೀಟಾಗಿ ಇದಕ್ಕೆ ಸೆಟ್ ಮಾಡಲಾಯಿತು, ನಮ್ಗೆ ಗೊತ್ತೇ ಆಗಲಿಲ್ಲ. ಆ್ಯಂಡ್ ಐ ಆಮ್ ಶಾಕ್ಡ್. ಇವತ್ತು ಬೆಳಗ್ಗೆ ನಾನು ನಮ್ಮ ಹುಡುಗರ ಜೊತೆ ಡಿಸ್ಕಸ್ ಮಾಡ್ತಿದ್ದೆ. ದ ನೆಕ್ಸ್ಟ್ ಸ್ಟೆಪ್ ಈಸ್ LGBTQ. ನಾನು ಇದನ್ನು ಮಾತಾಡಲೋ ಬೇಡೋ ಅಂತ ಎಲ್ಲರೂ ಹೇಳ್ತಾರೆ. ನಾನೀಗ ಮಾತಾಡಿದ್ರೆ ನಿಮ್ಗೆ ಕಷ್ಟ ಅನ್ನಿಸ್ಬೋದು. ಆದರೆ ಇನ್ನೊಂದು 5 ವರ್ಷದ ನಂತರ ಇದೇ ವೇದಿಕೆ ಮೇಲೆ ನಾನು LGBTQ ಅಂತ ಮಾತನಾಡಿ ಎಕ್ಸ್ಪ್ಲೈನ್ ಮಾಡಿದರೆ ನನ್ ಆಫ್ ಯು ವಿಲ್ ಹೆಸಿಟೇಟ್. ಕೇಳ್ಕೊಂಡು ಹಾಯಾಗಿ ಕೂತಿರ್ತೀರ. ಬಿಕಾಸ್ ಅಷ್ಟು ನಾರ್ಮಲೈಸ್ ಮಾಡ್ತಾ ಇದ್ದಾರೆ. LGBTQ ಅಂತಂದರೆ ಲೆಸ್ಬಿಯನ್ಸು, ಗೇಸು, ಟ್ರಾನ್ಸ್ಜೆಂಡರ್ಸು, ಬೈಸೆಕ್ಷುಯಲ್ಸು, ಇವೆಲ್ಲವನ್ನು ಮೀರಿದವರು ಯಾರಾದರೂ ಇದ್ದರೆ ಕ್ವೀರ್ಸ್ಗಳು ಅಂತ ಅವ್ರನ್ನ ಕರೆದು ಒಂದು ಗ್ರೂಪ್ ಮಾಡಿ ಅವರಿಗೋಸ್ಕರ ಫೈಟ್ ಮಾಡುವಂಥ ಪ್ರಕ್ರಿಯೆ ಶುರುವಾಗ್ಬಿಟ್ಟಿದೆ. ಎಲ್ಲಿವರೆಗೂ ನಾರ್ಮಲೈಸ್ ಮಾಡ್ತಿದ್ದಾರೆ ಅಂತಂದರೆ, ಗಂಡು ಗಂಡನ್ನು, ಹೆಣ್ಣು ಹೆಣ್ಣನ್ನು ಮದುವೆ ಆಗುವಂಥ ಪ್ರಕ್ರಿಯೆ ಇನ್ನು ಮುಂದೆ ಬಹಳ ಹೊಸತಾಗಿರೋದಿಲ್ಲ. ಎಲ್ಲಿವರೆಗೂ ನಾರ್ಮಲೈಸ್ ಆಗ್ತಿದೆ ಅಂತಂದರೆ, ಬೆಂಗಳೂರಿನಲ್ಲಿ ಕೆಲವರು ಅದಾಗಲೇ ತಮ್ಮನ್ನು ತಾವು ಪರಿಚಯ ಮಾಡ್ಕೊಳ್ತಿದ್ದಾರೆ. ಐ ಆಮ್ ಚಕ್ರವರ್ತಿ, ಟುಡೇ ಐ ಆಮ್ ಗರ್ಲ್.
ಟುಡೇ ಐ ಆಮ್ ಗರ್ಲ್. ಹಂಗೆ ಒಪ್ಕೊಳ್ತಾರೆ. ಈ ದೇಶದ ಸುಪ್ರೀಂ ಕೋರ್ಟ್ ಹೇಳಿಬಿಡ್ತು, ಪಾಸಿಂಗ್ ಸ್ಟೇಟ್ಮೆಂಟ್ ಆಗಿ ಕೊಡ್ತು. ಏನು ಕೊಡ್ತು ಗೊತ್ತಾ? ಗಂಡು ಅಥವಾ ಹೆಣ್ಣು ಅನ್ನೋದು ಮಾನಸಿಕ ಅವಸ್ಥೆ, ಅವರವರಿಗೆ ಬಿಟ್ಟಿದ್ದು. ಅವ್ರು ಏನು ಹೇಳ್ತಾರೋ ಅದನ್ನು ನಾವು ಒಪ್ಕೋಬೇಕು ಅಂತ. ವಾಟ್ ಡಸ್ ಇಟ್ ಮೀನ್? ನಾನು ತಮಾಷೆ ಮಾಡ್ತಿದ್ದೆ, ಇದರ ಲಾಭ ಕರ್ನಾಟಕದವರಿಗೆ ಮಾತ್ರ. ಬಸ್ ಹತ್ತಿದ ತಕ್ಷಣ ಗಂಡಸರು ಟುಡೇ ಐ ಆಮ್ ವಿಮೆನ್ ಅಂತ ಹೇಳಿ ನಂಗೆ ಟಿಕೆಟ್ ಫ್ರೀ ಅಂತೇಳಿ ಹೋಗ್ಬೋದು. ಬಿಟ್ಟರೆ ಇನ್ನು ಯಾರಿಗೆ ಲಾಭ ಇದೆಯೋ ಇಲ್ವೋ ಗೊತ್ತಿಲ್ಲ. ಬಟ್ ಇನ್ ಕಮಿಂಗ್ ಡೇಸ್ ಇಟ್ಸ್ ಗೋಯಿಂಗ್ ಟು ಬಿ ಡೇಂಜರಸ್. ಇದು ಎಂಥ ಡೇಂಜರಸ್ ಪ್ಲಾಟ್ ಅಂತಂದರೆ, ಇದು ಬರೀ ಹಿಂದೂಗಳ ಮೇಲೆ ಆಘಾತ ಅಲ್ಲ. ನೆನ್ಪಿಟ್ಕೊಳ್ಳಿ, ಇಲ್ಲಿಂದ 5 ವರ್ಷಗಳ ನಂತರ ಈ ಫೈಟ್ನಲ್ಲಿ ನನ್ನ ಜೊತೆ ಮುಸ್ಲಿಮರು ಬಂದು ಸೇರ್ಕೊಳ್ತಾರೆ. ಸರ್, ನಮ್ಮ ಸಮಾಜನೂ ಭಾರಿ ಪ್ರಾಬ್ಲಮಲ್ಲಿದೆ ಸರ್, ಪ್ಲೀಸ್ ನಾವೇನಾದರೂ ಮಾಡಬೇಕು ಸರ್ ಅಂತ ಮುಸ್ಲಿಮರು ಬಂದು ನಿಂತ್ಕೊಳ್ತಾರೆ, ಕ್ರಿಶ್ಚಿಯನ್ರು ಬಂದು ನಿಂತ್ಕೊಳ್ತಾರೆ. ಒಂದು ಈಕ್ವಲ್ ಪ್ಲ್ಯಾಟ್ಫಾರ್ಮ್ ಇದಕ್ಕೋಸ್ಕರ ಕ್ರಿಯೇಟ್ ಆಗುತ್ತೆ. ಯಾಕೆ ಅಂತಂದರೆ, ವೋಕಿಸಮ್ ಅನ್ನೋದು ಎಲ್ಲರ ಮತಗಳನ್ನು, ಧರ್ಮವನ್ನು ನುಂಗ್ಲಿಕ್ಕೆ ಅಂತ ಒಂದು ರಾಹುಕೇತುಗಳು ಹೇಗೆ ನಿಂತಿದ್ರೋ ಹಾಗೆ ಸಿದ್ಧವಾಗಿ ನಿಂತು ಬಿಟ್ಟಿದ್ದಾರೆ. ಅನ್ಲೆಸ್ ನಾವೇನಾದರೂ ಪ್ರಯತ್ನ ಪಡಲಿಲ್ಲ ಅಂತಂದರೆ, ಬಿಲೀವ್ ಮೀ, ನಾನು ಹೇಳಿದ ಮಾತನ್ನು ನೆನ್ಪಿಟ್ಕೊಳ್ಳಿ, ನಮ್ಮ ಮನೆಗಳನ್ನು ಆಪೋಷಣ ತೆಗೆದುಕೊಳ್ಳುವಂಥ ಕಾಲ ಬಹಳ ದೂರ ಇಲ್ಲ. ಇವತ್ತು ಹೆಣ್ಣನ್ನು ಹುಡುಕೋದು ಕಷ್ಟ ಇದೆ. ಮುಂದೆ ಹೆಣ್ಣಿನಿಂದ ದೂರ ಮಾಡುವ, ಗಂಡಿನಿಂದ ದೂರ ಮಾಡುವ ಕಷ್ಟದ ಕಾಲಗಳು ಬಂದರೂ ಯಾರೂ ಆಶ್ಚರ್ಯಪಡಬೇಕಾಗಿಲ್ಲ. ಅಷ್ಟು ನಾರ್ಮಲೈಸ್ ಮಾಡುವಂಥ ಪ್ರಯತ್ನ ವ್ಯಾಪಕವಾಗಿ ನಡೀತಿದೆ. ಸೊ ವೇರ್ ಈಸ್ ದ ಸೊಲ್ಯೂಷನ್? ಒಂದೇ ಒಂದು ಸೊಲ್ಯೂಷನ್ ನನಗೆ ಕಾಣೋದೇನು ಅಂದರೆ, ಧರ್ಮದತ್ತ ಸಮಾಜವನ್ನು ಕರ್ಕೊಂಡು ಬರೋದು ಮಾತ್ರ ಸೊಲ್ಯೂಷನ್ನು ಅಂತ. ಇನ್ಯಾವ ಸೊಲ್ಯೂಷನ್ನು ಹುಡುಕಲಿಕ್ಕೆ ಸಾಧ್ಯ ಇಲ್ಲ ಅಂತ. ಇದು ಸ್ವಾಮಿ ವಿವೇಕಾನಂದರೇ ಹೇಳ್ತಾರೆ. ನೀವು ಭಾರತದ ಕೇಂದ್ರ, ಭಾರತದ ಆತ್ಮ ಧರ್ಮ, ಈ ಧರ್ಮವನ್ನು ತೆಗೆದು ಈ ಜಾಗದಲ್ಲಿ ನಾವು ಸೋಷಿಯಲ್ ಆ್ಯಕ್ಟಿವಿಟಿನೋ ಅಥವಾ ಸಮಾಜ ಸುಧಾರಣೆಯನ್ನೋ ಮತ್ತೊಂದನ್ನೋ ಏನೋ ತರ್ತೀವಿ ಅಂದರೆ ಈ ಭಾರತ ನಾಶವಾಗಿಬಿಡುತ್ತೆ. ಶತಶತಮಾನಗಳಿಂದ ಧರ್ಮದ ಗಂಗೆ ಹರಿದಿದೆ, ಅದನ್ನು ವಾಪಸ್ ತಳ್ಳಲಿಕ್ಕೆ ಪ್ರಯತ್ನ ಪಡಬೇಡಿ. ಆ ಗಂಗೆಯೊಳಗೆ ಮೀಯುವಂತೆ ನಮ್ಮ ಸಮಾಜವನ್ನು ತಯಾರು ಮಾಡಿ ಅಂತ. ಯಾರು ತಯಾರು ಮಾಡಬೇಕು? ನನಗನ್ಸೋದು ಪ್ರತಿಯೊಬ್ಬ ಅರ್ಚಕರಿದ್ದಾರೆ, ಪುರೋಹಿತರಿದ್ದಾರೆ, ದೊಡ್ಡ ಜವಾಬ್ದಾರಿ. ನಾನು ತುಂಬ ದೇವಸ್ಥಾನಗಳಿಗೆ ಹೋದಾಗ ನೋಡ್ತೀನಿ, ದೇವಸ್ಥಾನಗಳಲ್ಲಿ ಜನ ಜಾಸ್ತಿ ಆಗಿಬಿಟ್ರೆ ಕೋಪ ಬರುತ್ತೆ ಅರ್ಚಕರಿಗೆ, ಪುರೋಹಿತರಿಗೆ. ಮುಂದೋಗಿ ನಿಂತ್ಕೋ, ದೂರ ನಿಂತ್ಕೋ. ಅವನೇನೋ ಹುಡುಗ ಬಂದಿರ್ತಾನೆ, 2 ಸಲ ದೂರ ನಿಂತ್ಕೋ ಅಂದ್ಬಿಟ್ರೆ 3ನೇ ಸಲ ಬರೋದೇ ಇಲ್ಲ. ಅವನು ಬಂದಿರೋನು ಮತ್ತು 3ನೇ ಸಲ ಅಷ್ಟೇ ಖುಷಿಯಿಂದ ಬರೋ ಥರ ನಾವು ಅವನನ್ನು ಪ್ರಯತ್ನಪಟ್ಟು ನಡೆಸ್ಕೊಳ್ಳಿಲ್ಲ ಅಂತಂದರೆ, ಇನ್ನು 20 ವರ್ಷಗಳ ನಂತರ ಮಂದಿರಗಳಿಗೆ ಬರಲಿಕ್ಕೆ ತರುಣರಿರೋದಿಲ್ಲ. ಇನ್ನು 20 ವರ್ಷಗಳ ನಂತರ ಮಂದಿರಗಳಿಗೆ ಬರಲಿಕ್ಕೆ ತರುಣಿಯರು ಇರೋದಿಲ್ಲ. ಇಟ್ ಈಸ್ ಅವರ್ ರೆಸ್ಪಾನ್ಸಿಬಿಲಿಟಿ, ನಮ್ಮ ಪ್ರತಿಯೊಬ್ಬರ ಜವಾಬ್ದಾರಿ. ನಾನು ಅರ್ಚಕರಿಗೆ ಅಂತ ಹೇಳೋದಿಲ್ಲ, ಇಲ್ಲಿ ಬಂದಿರುವಂಥ ಪ್ರತಿಯೊಬ್ಬರೂ ಕೂಡ ಯಾರಾದರೂ ಹೊಸ ಹುಡುಗ ತರುಣ ಬಂದರೆ ಅವನ ಜೊತೆ ಬಹಳ ಪ್ರೀತಿಯಿಂದ ಬಿಹೇವ್ ಮಾಡೋಕೆ ಬಂದಲ್ಲ, ಒಬ್ಬ ಕ್ಯಾಚ್ ಹಾಕೋಬೇಕು ಅವನ್ನ ಅಂತ. ಅವನನ್ನ ಇಲ್ಲಿಂದ ಬಿಡಬಾರ್ದು ಅಂತ. ಇಲ್ಲಿ ಬರಬೇಕು ಅವ್ನು ರೆಗ್ಯುಲರ್ ಆಗಿ. ಇಲ್ಲಿ ಬಂದಿದ್ದರಿಂದಾಗಿ ಅವ್ನ ಪ್ರಾಬ್ಲಮ್ ಸಾಲ್ವ್ ಆಗಿದೆ ಅಂತ ಗೊತ್ತಾಗಬೇಕು. ಯಾರೋ ಒಬ್ರು ಹೆಗಲ ಮೇಲೆ ಕೈ ಹಾಕಿ, ಏನಪ್ಪ ವಿಶೇಷವಾಗಿ ಬಂದಿದೆಯಾ, ಏನು ವಿಶೇಷ ಏನು ಅಂತ ಕೇಳುವ. ಎಕ್ಸಾಮ್ ಒಂದನೋ, ನನ್ನ ಮಗನಿಗೆ ರಾಮ ತುಂಬ ಹೆಲ್ಪ್ ಮಾಡಿದ್ದ, ನೀನು ಕೇಳ್ಕೊ ಮಾಡ್ತಾನೆ ಅಂತ ಸಮಥಿಂಗ್. ಅವನನ್ನು ಭಾಳ ಪ್ರೀತಿಯಿಂದ ವೆಲ್ಕಮ್ ಮಾಡುವಂಥವ್ರಾಗಬೇಕು. ಯಾಕೆ ನಮ್ಮ ತರುಣರು ಸದ್ಗುರು ಆಶ್ರಮಕ್ಕೆ ಹೋಗ್ತಾರೆ ಗೊತ್ತಾ? ಯಾಕೆ ನಮ್ಮ ತರುಣರು ರವಿಶಂಕರ್ ಗುರೂಜಿಯವರ ಆಶ್ರಮಕ್ಕೆ ಹೋಗ್ತಾರೆ ಗೊತ್ತಾ? ರ್ಯಾದರ್ ದೆನ್ ಅವರ್ ಟೆಂಪಲ್ಸ್. ಭಾಳ ಸಿಂಪಲ್. ಏನು ಅಂತಂದರೆ, ಸಾಯಿ ಆಶ್ರಮಕ್ಕೆ ಯಾಕೆ ಹೋಗ್ತಾರೆ ಅಂತಂದರೆ, ಅಲ್ಲಿ ಬರುವಾಗ ಏನು ಪ್ರೀತಿಯಿಂದ ಮಾತನಾಡಿಸ್ತಾರೆ ಅಂತಂದರೆ, ಕೊರತೆ ಇರುವ ಪ್ರೀತಿಯನ್ನು ಅಲ್ಲಿ ತುಂಬ ಕೊಟ್ಬಿಡ್ತಾರೆ. ಭಾಳ ಚೆನ್ನಾಗಿರುತ್ತೆ ಅಲ್ಲಿಗೆ ಹೋದರೆ. ಇದು ನಮ್ಮದೂ ಜವಾಬ್ದಾರಿ. ನಮ್ಮ ಟೆಂಪಲ್ ಅಂಥದ್ದೊಂದು ಪ್ರೀತಿಯ ಆಗರ ಆಗಬೇಕು. ಇಲ್ಲಿ ಬಂದರೆ ಒಂದು ಒಳ್ಳೆಯ ವಾತಾವರಣ ಇದೆ ಅಂತ ಅವ್ರಿಗೆ ಅನ್ನಿಸ್ಬೇಕು. ಅರ್ಚಕರು, ಪುರೋಹಿತರು ಮತ್ತು ದೇವಸ್ಥಾನಕ್ಕೆ ಬರುವ ನನ್ನ ಮತ್ತು ನಿಮ್ಮ ಜವಾಬ್ದಾರಿ. ಎರಡನೇದು ಸಂತರ ಜವಾಬ್ದಾರಿ ಇಲ್ವಾ? ಡೆಫಿನೆಟ್ಲಿ ಸಂತರ ಜವಾಬ್ದಾರಿ ಇದೆ. ನಮ್ಮ ಅನೇಕ ಸಂತರು ಹೆಂಗಿದ್ದಾರೆ ಅಂತೆ, ಅವರನ್ನು ಕ್ಷಮೆ ಕೇಳಿಕೊಂಡೆ ನಾನು ಹೇಳ್ತೀನಿ, ಎಲ್ಲ ಮತಗಳು ಒಂದನ್ನೇ ಹೇಳುತ್ತವೆ, ಅಪ್ಪಟ ಸುಳ್ಳು. ಹಂಗೆ ಹೇಳೋದಿಲ್ಲ ರೀ, ಹಂಗೆ ಹೇಳೋದಿಲ್ಲ. ನನ್ನ ದೇವರು ಮಾತ್ರ ಸತ್ಯ, ನಿನ್ನ ದೇವರು ಸುಳ್ಳು ಅಂತ ಹೇಳುವಂಥ ಮತ, ಹಿಂದೂ ಧರ್ಮ ಏನು ಹೇಳಿದೆಯೋ ಅದನ್ನೇ ಸಾರುತ್ತೆ ಅಂತ ಹೇಳೋದು ಅಪ್ಪಟ ಸುಳ್ಳು. ಹಿಂದೂ ಧರ್ಮ ಏನು ಹೇಳುತ್ತೆ ಗೊತ್ತಾ? ಏಕಂ ಸತ ವಿಪ್ರಾಹ ಬಹುಧಾ ವದಂತಿ. ನೀನು ಅಲ್ಲಾಹನನ್ನೇ ಪ್ರಾರ್ಥಿಸಿದರೂ ಕೂಡ ಸೇರುವ ಗುರಿ ಒಂದೇ ಆಗಿರುತ್ತೆ, ತಲೆ ಕೆಡಿಸಿಕೊಳ್ಳಬೇಡ, ಎಲ್ಲರೂ ಒಂದೇ ಭಗವಂತನನ್ನು ಸೇರ್ತೀವಿ ಅಂತ ಧೈರ್ಯವಾಗಿ ಹೇಳುವಂಥ ಧರ್ಮಕ್ಕೆ ಈಕ್ವಲ್ ಆಗಿ ಮತ್ತೆ ಯಾವ್ದು ಇರ್ಲಿಕ್ಕೆ ಸಾಧ್ಯ? ಬಿ ಓಪನ್ ಅಲ್ಲ, ಯು ಸೇ ಇಟ್ ಲೌಡ್ ಅಲ್ಲ. ಭಾಳ ಖುಷಿ ಏನು ಅಂತಂದರೆ, ಕೆಲವು ಸಾಧುಗಳು ಸ್ವಲ್ಪ ಓಪನ್ ಆಗಿ ಮಾತಾಡ್ತಾರೆ ಅಂತಂದರೆ, ನೀವು ಅಗ್ರೆಸಿವ್ ಬಜರಂಗದಳ ಸ್ವಾಮೀಜಿನೇ ಆಗಬೇಕು ಅಂತೇನಿಲ್ಲ. ನೀವಿದ್ದ ಜಾಗದಿಂದ ನನ್ನ ಈ ಧರ್ಮ ಬಹಳ ವಿಶೇಷವಾಗಿರುವಂಥದ್ದು ಅಂತ ಹೇಳಬೇಕಾದಂಥ ಅಗತ್ಯ ಇದೆ. ಇದಾಗಬೇಕಾಗಿದೆ. ಇನ್ನು ನಾನು ನೀವುಗಳೆಲ್ಲ ಇದ್ದೀವಿ, ಯಾವುದು ಹೇಳಬೇಕಾಗಿದೆಯೋ ಮುಂದಿನ ಪೀಳಿಗೆಗೆ ಕೂರಿಸ್ಕೊಂಡು ಕಷ್ಟ ಆದರೂ ಸ್ವಲ್ಪ ಸಮಯ ಕೊಟ್ಟು ಹೇಳಬೇಕಾಗಿದೆ.
ಇಲ್ಲದೆ ಹೋದರೆ ಗೊತ್ತಿಲ್ಲ, ನಾವೆಲ್ಲ ಅಂದ್ಕೊಳ್ತೀವಿ ಮುಂದೆ ನಾಶ ಆಗ್ಬಿಡುತ್ತೆ ಅಂತ. ಹೇಗೆ ರಾಮ ಮಂದಿರ ಆದಾಗ ಹುಯ್ ಅಂತ ಜನ ಬಂದರೋ ಹಾಗೆ ಮತ್ತೊಮ್ಮೆ ಎಲ್ಲ ತಿರ್ಕೊಂಡು ವಾಪಸ್ ಬರುವಂಥ ಕಾಲಘಟ್ಟ ಬರಬಹುದು. ಹಾಗಂತ ನದಿಯಲ್ಲಿ ಬಿದ್ದಿರುವಾಗ ಕೈಕಾಲು ಆಡಿಸದೆ ಕೂತ್ರೆ ಮುಳುಗೋದು ಗ್ಯಾರಂಟಿ. ಆಡಿಸುವ ಪ್ರಕ್ರಿಯೆ ನಮ್ಮಗಳಿಂದ ಆಗಬೇಕು. ಸಮಾಜದ ಬಿಸ್ನೆಸ್ ಮನ್ಗಳು ಜೊತೆ ಆಗಬೇಕು. ಸಮಾಜದಲ್ಲಿರುವಂಥ ಪ್ರತಿಯೊಬ್ಬರೂ ಇದನ್ನು ಜವಾಬ್ದಾರಿಯುತವಾಗಿ ತೆಗೆದುಕೊಂಡು ಈ ಸಮಾಜವನ್ನು ಕಟ್ಟುವಂಥ ಪ್ರಕ್ರಿಯೆಗೆ ನಾವೆಲ್ಲರೂ ಅಣಿಯಾಗಬೇಕಾಗಿದೆ. ಬರಲಿರುವ ದಿನಗಳು ಇಟ್ಸ್ ಅ ಡೇಸ್ ಆಫ್ ಚಾಲೆಂಜ್. ಸಾಮಾನ್ಯವಾಗಿರಲ್ಲ, ಸಿಕ್ಕಾಪಟ್ಟೆ ಚಾಲೆಂಜ್ ಇರುತ್ತೆ ನಮ್ಮನ್ನು ನಾವು ಎದುರಿಸ್ಕೊಳ್ಳೋಕ್ಕೆ. ಥ್ಯಾಂಕ್ ಗಾಡ್ 3ನೇ ಟರ್ಮ್ ಮತ್ತೆ ಮೋದಿ ಬರೋದ್ರಿಂದ ಒಂದಷ್ಟು ನೆಮ್ಮದಿಯಾಗಿರ್ಬೋದು. ಇನ್ನೊಂದು 5 ವರ್ಷ ನಾವು ನೆಮ್ಮದಿಯಾಗಿರ್ಬೋದಪ್ಪ, ಎಲ್ಲವೂ ಚೆನ್ನಾಗಿ ನಡೆಯುತ್ತೆ ಅಂತ ಅನಿಸುತ್ತೆ. ಆದರೆ ಅದಕ್ಕೆ ಪ್ರತಿಯಾಗಿರುವಂಥ ದುಷ್ಟಶಕ್ತಿಗಳು ಕೂಡ ಕಡಿಮೆ ಏನಲ್ಲ, ಅವುಗಳು ಇನ್ನೂ ಹೆಚ್ಚು ಪ್ರಖರವಾಗಿ ಕೆಲಸ ಮಾಡ್ತವೆ. ಈ ಬಾರಿ ಮೋದಿಯನ್ನು ಅಧಿಕಾರದಿಂದ ದೂರ ಮಾಡಬೇಕು ಅಂತೇಳಿ ಪ್ರಯತ್ನ ಪಡ್ತಿರೋದು ಯಾರೋ ಒಬ್ಬರಿಬ್ಬರಲ್ಲ, ಅಮೇರಿಕನ್ರಲ್ಲಿ ಪ್ರಯತ್ನ ಪಡ್ತಿದ್ದಾರೆ, ಅದನ್ನು ಚೀನಾದವರು ಪ್ರಯತ್ನ ಪಡ್ತಿದ್ದಾರೆ, ಪಾಕಿಸ್ತಾನದವ್ರು ಒದ್ದಾಡ್ತಿದ್ದಾರೆ. ನೀವು ನೋಡಬೇಕು, ಸಿಂಪಲ್ಲಾಗಿ ಗಮನಿಸಿ ಪಾಕಿಸ್ತಾನದವ್ರು ಎಷ್ಟು ಒದ್ದಾಡ್ತಿದ್ದಾರೆ ಅಂತಂದರೆ, ಮೋದಿ ಹೇಳಿದರು, ರಾಜನಾಥ್ ಸಿಂಗ್ ಹೇಳಿದರು, POK ನಮ್ಗೆ ಸೇರೋದು ಭಾಳ ದೂರ ಏನಿಲ್ಲ, ಅವರೇ ಬರ್ತಾರೆ, ನಾವೇನು ಮಾಡಬೇಕಾಗಿಲ್ಲ ಅಂದರು. ನಿನ್ನೆ ಯೋಗಿ ಆದಿತ್ಯನಾಥರು ಹೇಳಿದರು, ಮೋದಿಯ 3ನೇ ಟರ್ಮಲ್ಲಿ POK ಅಂತ ತಗೋತೀವಿ. 2 ದಿನ ಮುಂಚೆ ಮೋದಿ ಹೇಳಿದರು, ಒಬ್ಬ ಕಾಂಗ್ರೆಸ್ನ ಲೀಡರ್ ಹೇಳಿದ್ದ, ಪಾಕಿಸ್ತಾನದವ್ರನ್ನ ಕೈಗೆ ಬಳೆ ಹಾಕ್ಕೊಂಡು ಕೂತಿಲ್ಲ, ಅವರು ಅಟ್ಯಾಕ್ ಮಾಡ್ತಾರೆ, ನಾವೇನು ಇದು ಮಾಡಬೇಕಾಗಿಲ್ಲ ಅಂತೇನೋ ಹೇಳಿದ್ದ. ಅದಕ್ಕೆ ಮೋದಿ ಏನಂದ್ರೆ ಗೊತ್ತಾ, ಅವ್ರು ಬಳೆ ಹಾಕ್ಕೊಂಡಿಲ್ಲ ಅಂದರೆ ಹಾಕಿಸ್ತೀವಿ ನಾವು ನಗ್ತಾ ಇದ್ದೀವಿ. ಪಾಕಿಸ್ತಾನಿಯರಿಗೆ ಹೆಂಗೆ ಅನ್ನಿಸ್ಬೇಕು? ಬಟ್ ಒಬ್ಬ ಪಾಕಿಸ್ತಾನಿ ಈ ಯಾವ ಸ್ಟೇಟ್ಮೆಂಟ್ಗೂ ಆನ್ಸರ್ ಮಾಡಿಲ್ಲ. ಯಾಕೆ ಗೊತ್ತಾ? ಅವ್ರು ಆನ್ಸರ್ ಮಾಡಿಬಿಟ್ರೆ ಇಲ್ಲಿ ಹಿಂದೂಗಳು ಕನ್ಸಾಲಿಡೇಟ್ ಆಗಿಬಿಡ್ತಾರೆ ಅಂತ ಭಯ ಅವ್ರಿಗೆ. ಮೋದಿಗೆ ಪ್ರಾಫಿಟ್ ಆಗಿಬಿಡುತ್ತಿದ್ದು. ಎಷ್ಟು ಸಂಯಮ ಕಾಪಾಡ್ಕೊಂಡಿದ್ದಾರೆ ನೋಡಿ. ಭಾರತ ಏನು ಹೇಳಿದ್ರು ರಿಯಾಕ್ಟ್ ಮಾಡುವಂಥ ಪಾಕಿಸ್ತಾನ ಕಳೆದ 1 ವಾರದಿಂದ ಒಂದು ಸ್ಟೇಟ್ಮೆಂಟ್ಗೆ ರಿಯಾಕ್ಟ್ ಮಾಡ್ತಿಲ್ಲ. ಯಾಕೆ ರಿಯಾಕ್ಟ್ ಮಾಡ್ತಿಲ್ಲ ಅಂತಂದರೆ, ಅವರನ್ನು ರಿಯಾಕ್ಟ್ ಮಾಡದಂತೆ ಚೌಕಟ್ಟಾಕಿ ಕೂರಿಸಲಾಗಿದೆ. ಪುಲ್ವಾಮಾದ ಒಂದು ಕಾರಣಕ್ಕೋಸ್ಕರ ಏನಾಯಿತು ಅಂತ ನಮ್ಗೆ ಗೊತ್ತಿದೆ, ನೀನು ಬಾಯಿ ಮುಚ್ಕೊಂಡಿರಿ ಅಂತೇಳಿ. ಅಂದರೆ ಬಾಯಿ ಮುಚ್ಚಿಸಿಕೊಂಡಿರುವಂಥ ಬಾಯಿ ಮುಚ್ಚಿಸಬಲ್ಲ ಶಕ್ತಿಗಳು ಇಲ್ಲಿವೆ ಅಂತ ಆಯ್ತಲ್ಲ. ಹೂ ಆರ್ ದೇ? ಹೇಗೆ ಜಾಯ್ನ್ ಆಗಿದ್ದಾರೆ? ಯೋಚನೆ ಮಾಡಿ, ಎಂಥ ದೊಡ್ಡ ಸವಾಲಿದೆ. ಇದನ್ನು ಎದುರಿಸ್ಲಿಕ್ಕೆ ನಾವೆಲ್ಲರೂ ಹೇಗೆ ಒಟ್ಟಾಗಬೇಕಾಗಿದೆ ಅನ್ನೋದನ್ನು ಇವತ್ತು ತಿಳ್ಕೊಂಡ್ರೆ, ಬಹುಶಃ ಈ ಧರ್ಮದ ಪ್ರಕ್ರಿಯೆಯಲ್ಲಿ ನಾವೆಲ್ಲರೂ ಜೊತೆ ಸೇರಿ ಕೆಲಸ ಮಾಡ್ತೀವಿ ಅಂತಾದರೆ ನನಗನ್ಸುತ್ತೆ ಭಾರತವನ್ನು ಮತ್ತೊಮ್ಮೆ ಬಲಾಢ್ಯವಾಗಿರುವಂಥ ಹಿಂದೂ ರಾಷ್ಟ್ರವಾಗಿ ಕಟ್ಟೋದು. ನನ್ನ ದೃಷ್ಟಿಯಲ್ಲಿ ಹಿಂದೂ ರಾಷ್ಟ್ರ ಅಂದರೆ ಜಗತ್ತಿನ ಎಲ್ಲರನ್ನೂ ಕೂಡ ಪ್ರೀತಿಯಿಂದ ಬರಸೆಳೆದುಕೊಂಡು ತನ್ನತನವನ್ನು ಜಗತ್ತಿನ ಜನರ ಜೊತೆಗೆ ಹಂಚಿಕೊಳ್ಳಬಲ್ಲಂಥ ಒಂದು ಅಪರೂಪದ ರಾಷ್ಟ್ರವಾಗಿ ಭಾರತವನ್ನು ನಿಲ್ಲಿಸೋದು ನಮಗೇನು ಅಸಾಧ್ಯವಾಗಲಿಕ್ಕಿಲ್ಲ ಅಂತ ನಾನಂತೂ ಅತ್ಯಂತ ಪ್ರೀತಿಯಿಂದ ಭಾವಿಸ್ತಾ, ಆ ತಾಯಿ ಭಾರತೀಯ ಮುಖದಲ್ಲಿ ಏನು ಮಂದಹಾಸ ಬಂದಿದೆಯೋ ಅದು ಇನ್ನೂ ಸುಂದರವಾಗಲಿ. ಆಕೆ ನಗನಗ್ತಾ ಇಡೀ ಜಗತ್ತನ್ನು ತನ್ನ ಮಕ್ಕಳಂತೆ, ಜಗತ್ತಿನ ಜನರನ್ನು ತನ್ನ ಮಕ್ಕಳಂತೆ ಆದರಿಸುವಂತಾಗಲಿ, ಪ್ರೀತಿಸುವಂತಾಗಲಿ ಅಂತ ಭಾವಿಸ್ತಾ, ಪ್ರೀತಿಯಿಂದ ಕರೆದ ಈ ದೇವಸ್ಥಾನದ ಎಲ್ಲ ಹಿರಿಯರಿಗೂ ನಾನು ವಂದಿಸ್ತೀನಿ. ನನ್ನ ಮಾತುಗಳನ್ನು ತಾಯಿ ಭಾರತೀಯ ಪದತಲೆಗಳಿಗೆ ಸಮರ್ಪಿಸಿ ಮುಗಿಸ್ತೀನಿ. ವಂದೇ ಮಾತರಂ. ಜೈ ಹಿಂದ್. ಸಾರಥಿ ಸತ್ಯಂ ಪರಂ ಧೀಮಹಿ.